ॐ गुरुर्ब्रह्मा गुरुर्विष्णु गुरुदेवो महेश्वरः गुरुः साक्षात् परब्रह्म तस्मै श्रीगुरवे नमः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं त्रिगुणरहितं सद्गुरुं तं नमामि। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। मा नमः अतिथिदेवताभ्यो नमः। हरि ओಂ सर। ಓಕೆ ಓಕೆ ಥ್ಯಾಂಕ್ಸ್. ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಅಧ್ಯಾತ್ಮಶಾಸ್ತ್ರ ಪರಿಭಾಷೆ ಅನ್ನೋ ಪುಸ್ತಕ ನೋಡ್ತಾ ಇದ್ದೀವಿ. ಇವತ್ತು ಅದರಲ್ಲಿ ನಾವು ಸ್ಟಡಿ ಗ್ರೂಪ್ ಮಾಡಬೇಕಾಗಿದೆ. 13ನೇ ಪೇಜ್ ಪ್ರಕಾರ ಬಂದರೆ 9, ಐಪ್ಯಾಡ್ ಪ್ರಕಾರ ಬಂದರೆ 13ನೇ ಪೇಜು. ಅಲ್ಲಿ ನಾವು ಕೊನೆ ಪ್ಯಾರದಿಂದ ಮಾಡಬೇಕು. 14ನೇ ಇದರಿಂದ ನಾವು ಮಾಡಬೇಕಾಗಿದೆ. ಆದರೂ ಹಿಂದೆ ಆಗಿದ್ದು ನಾವು ಮೆಲ್ಕಾಕೊಂಡು ಹೋಗ್ಬೇಕಾದ್ರೆ ನಮ್ಮ ಕರ್ತವ್ಯ. ಪರಮಾತ್ಮ ಬ್ರಹ್ಮ. ಇಲ್ಲಿ ಪರಮಾತ್ಮ ಬ್ರಹ್ಮ ಎರಡು ಬೇರೆ ಬೇರೆ ಅಲ್ಲ, ಒಂದೇ. ಅದಕ್ಕೆ ಬೇಕಾದಷ್ಟು ಹೆಸರುಗಳು ಹೇಳ್ತಾರೆ. ಓಂಕಾರ, ಇರುವು, ಅರಿವು, ಆನಂದ, ಭೂಮ, ಬ್ರಹ್ಮ, ಪರಮಾತ್ಮ, ಹೀಗೆ ಅವನ ಔಪನಿಷತ್ ಪುರುಷ ಅಂದರೆ ಉಪನಿಷತ್ತುಗಳಿಂದ ತಿಳಿದು ಬರೋನಂತ, ಹೀಗೆ ಬೇಕಾದಷ್ಟು ಹೆಸರುಗಳಿದೆ. ನಮ್ಮಲ್ಲಿ ವ್ಯವಹಾರ ಆಗಬೇಕಾದ್ರೆ ಕರ್ತೃ, ಭೋಕ್ತೃ, ಜ್ಞಾತೃ ಈ ಮೂರು ಸೇರಿ ಪ್ರಮಾತೃ ಅಂತ ನಾವು ಕರಿತೀವಿ. ಹೀಗೆ ಈ ಆಧ್ಯಾತ್ಮ ಪ್ರಪಂಚದಲ್ಲಿ ಒಬ್ಬ, ಆದಿ ಭೌತಿಕದಲ್ಲಿ 84 ಲಕ್ಷ ಜೀವರಾಶಿಗಳು, ಆದಿ ದೈವಿಕದಲ್ಲಿ ಲೆಕ್ಕವಿಲ್ಲದಷ್ಟು 14 ಲೋಕದಲ್ಲಿ. ಇವರು ಎಲ್ಲರೂ ಕೂಡ ಬೇರೆ ಬೇರೆಯೇ. ಅಂದರೆ ಅನೇಕ ಜೀವಾತ್ಮರು, ಅನೇಕ ರೂಪಗಳು, ನಾಮಗಳು, ಕ್ರಿಯೆಗಳು, ಹೀಗೆ. ಆದರೆ ಇವರು ಎಲ್ಲರಲ್ಲೂ ಒಬ್ಬನೇ ಪರಮಾತ್ಮನಿರೋದು. ಅವನು ಯಾರವನು? ಏಕಃ ಸಮಃ ಕೂಟಸ್ಥ ನಿತ್ಯ ಅಂತೆಲ್ಲ ಹೇಳಿದ್ರು. ಅವನೇ ನನ್ನ ನಾನು ಅಂತ ಹೇಳ್ಕೊಳ್ಳೋಕ್ಕೆ ಯೋಗ್ಯವಾಗಿರೋ ವಸ್ತು ಪರಮಾತ್ಮ ಅಂತಾರೆ. ಚೈತನ್ಯ ಅಂತಾರೆ. ಅವನೇ ಬೆಳಗುವವನು, ನೇರಾದ ನೋಟವುಳ್ಳವನು ಅಂತೆಲ್ಲ ಹೇಳ್ತಾರೆ. ಅವನು ಸಾಕ್ಷಿ ಅಂತ ಕೂಡ ಹೇಳ್ತಾರೆ. ಅದಕ್ಕೆಲ್ಲ ವರ್ಣಿಸ್ಕೊಂಡ್ಬರ್ತಾರೆ ಅವರು. ಅವನಿಗೆ ಏನಪ್ಪ ಗುಣ ಇಲ್ಲ, ಅವನು ಇಲ್ದಂಗಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಅವನು ಯಾವತ್ತೂ ಸಬ್ಜೆಕ್ಟ್ ಅಥವಾ ವಿಷಯೀ ಆಗಿರ್ತಾನೆ. ಹಾಗೆ. ಆದರೆ ಈ ಶರೀರಗಳಲ್ಲಿ ಬೇರೆ ಬೇರೆ ಜೀವಪ್ಪರು, ಬೇರೆ ಬೇರೆ ನಾಮರೂಪಗಳಿಂದ ಇರೋರು ಇರ್ತಾರೆ. ಆದರೂ ಇವೆಲ್ಲದಕ್ಕೂ ಒಬ್ಬನೇ. ಅದಕ್ಕೋಸ್ಕರನೇ ಅವನಿಗೆ ಕೇವಲ ಅವನ ಒಬ್ಬನೇ ಕೇವಲ ಆತ್ಮನು. ಅವನಲ್ಲಿ ಯಾವುದಾದ್ರು ಗುಣಗಳಿದೆಯಾ? ಧರ್ಮ ಅಧರ್ಮಗಳು ಯಾವುದೂ ಇಲ್ಲ. ಪ್ರಾಣಗಳನ್ನು ಮೀರಿರ್ತಾನೆ. ಮನಸ್ಸು, ಬುದ್ಧಿ, ಅಂತಃಕರಣ, ಒಟ್ಟಿನಲ್ಲಿ ಅವಸ್ಥೆಗಳನ್ನೇ ಮೀರಿರ್ತಾನೆ. ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಮೀರಿರ್ತಾನೆ. ಅದಕ್ಕೆ ಅವನಿಗೆ ಅವಸ್ಥಾ ಅತೀತ ಅಥವಾ ನಿರವಸ್ಥ, ನಿಷ್ಪ್ರಪಂಚ ಅಂತ ಹಿಂಗೆಲ್ಲ ಹೇಳ್ತಾರೆ. ಅಪ್ರಾಣ, ಅಮನಸ್ಕ ಹಿಂಗೆಲ್ಲ ಹೇಳೋದು ನಮಗೆ ಗೊತ್ತಿದೆ. ಅವನು ಯಾವ ದೇಶ ಕಾಲ ಕಟ್ಟುಗಳಿಗೆ ಒಳಪಟ್ಟಿಲ್ಲ. ಅವನಿಗೆ ದೇಶ ಕಾಲ ಕಟ್ಟಿಲ್ಲ. ಅವನು ಬೆಳಗ್ತಾ ಇರ್ತಾನೆ. ಹಾಗೆ ಇವೆಲ್ಲ ಎಲ್ಲಿದೆ? ದೃಶ್ಯ ಪ್ರಪಂಚದಲ್ಲಿದೆ. ಇವನ್ ಹೇಳಬೇಕು ಅಂತಂದರೆ ಅನಾತ್ಮವಾದರ ಅದೃಶ್ಯ ಪ್ರಪಂಚದಲ್ಲೂ ದೇಶ ಕಾಲ ಇಲ್ಲ, ಅಲ್ಲೇ ಇಲ್ಲ. ಇನ್ನು ಆತ್ಮನಲ್ಲಿರುತ್ತೆ, ಇರೋದಿಲ್ಲ. ಅದಕ್ಕೋಸ್ಕರ ಅವನಿಗೆ ಅನಂತನೂ ಆಕಾಶದ ಹಾಗೆ ವಿಶಾಲವಾಗಿರ್ತಾನೆ. ಆಕಾಶ ಎಲ್ಲಿಲ್ಲ. ಆದ್ದರಿಂದ ಅವನು ಆಕಾಶಕ್ಕೆ ಹೋಲಿಸ್ತಾರೆ. ಆತ್ಮನಿಗೆ ಹತ್ತಿರವಾಗಿರೋ ಎಕ್ಸಾಂಪಲ್ ಅಂದರೆ ಆಕಾಶ. ಎಲ್ಲೆಲ್ಲಿಯೂ ತಾನೇ ಇರುವವನು. ಹೀಗೆಲ್ಲ ಹೇಳಿದ್ದಾಯ್ತು, ಅವನು ವರ್ಣಿಸಿದ್ದು. ನೆಕ್ಸ್ಟ್ ಚಾಪ್ಟರ್ನಲ್ಲಿ ವಿದ್ಯೆ ಅವಿದ್ಯೆ. ಇಲ್ಲೂ ಅಷ್ಟೇ. ಇಲ್ಲಿ ಇವತ್ತನೇ ಹೇಳಿದೆ, ಪ್ರಮಾತೃ, ಪ್ರಮಾಣ, ಪ್ರಮೇಯ ಈ ಮೂರು ಸೇರಿ ಪ್ರಮಾತೃ ಅಂತ ಕರೀತಾರೆ. ಜ್ಞಾತೃ, ಜ್ಞಾನ, ಜ್ಞೇಯವನ್ನು. ಅವನು ಈ ವ್ಯವಹಾರದಲ್ಲಿ ಹೇಗೆ
ಪಾರಮಾರ್ಥದಲ್ಲಿ ಹೇಗೆ ಅನ್ನೋದು ತೋರಿಸ್ಕೊಡ್ತಾರೆ. ಇಲ್ಲಿ ವ್ಯವಹಾರದಲ್ಲೂ ನಮಗೆ ತ್ರಿಪುಟಿ ಇರುತ್ತೆ. ಹೇಗೆ? ಪ್ರಮಾತೃ, ಪ್ರಮಾಣ, ಪ್ರಮೇಯ ಇವುಗಳಿಂದಲೇ ನಾವು ಜ್ಞಾನ ಮಾಡ್ಕೊತೀವಿ. ಎಲ್ಲಿ? ದೃಶ್ಯ ಪ್ರಪಂಚವಾದ ಎಚ್ಚರದಲ್ಲಿ. ಕನಸಿನಲ್ಲೂ ಹಾಗೆ. ಅಲ್ಲೂ ಕೂಡ ಪ್ರಮಾತೃ, ಪ್ರಮಾಣ, ಪ್ರಮೇಯ ಅಂತಲೇ ನಾವು ಮಾಡ್ಕೊತೀವಿ ಅನ್ನೋದು ಗೊತ್ತು. ಸೊ ಕನಸು ಎಚ್ಚರಗಳಲ್ಲಿ ಸಮವಾಗಿರುತ್ತೆ. ಇದು ಫಸ್ಟ್ ಶೋ, ಇದು ಸೆಕೆಂಡ್ ಶೋ. ಅಲ್ಲೂ ಕಾಲ ದೇಶಗಳಿರುತ್ತೆ, ಎರಡರಲ್ಲೂ ಇರುತ್ತೆ, ಅವೆಲ್ಲ ಸಮವಾಗಿರುತ್ತೆ. ಹಾಗೆ ಸೊ ಇವು ಎರಡರ ಕಲಬೆರಕೆ ಆಗಿದೆ. ಅದಕ್ಕೆ ಅದಕ್ಕೆ ಅಧ್ಯಾಸ ಅಂತಲೂ ಹೇಳ್ತಾರೆ. ಹಾಗೆ ಆದರೆ ಇವುಗಳಲ್ಲಿ ಆತ್ಮನೇ ತೋರ್ಕೊತಾ ಇರೋದು, ಅದಕ್ಕೆ ಆಭಾಸ ಅಂತ ಹೇಳ್ತಾರೆ. ಹೇಗೆ ಕನ್ನಡಿಯಲ್ಲಿ ನನ್ನ ಚಿತ್ರವೇ ಕಾಣೋ ಹಾಗೆ ಆತ್ಮನೇ ಅವುಗಳಲ್ಲಿ ತೋರ್ಕೊತಾ ಇದ್ದಾನೆ. ಹಾಗೆ ಸೊ ನಾನು ಯಾವುದಾದ್ರೂ ಒಂದು ವಸ್ತು ನೋಡಿದ್ರೆ ಆತ್ಮನೇ ಹೀಗೆ ತೋರ್ತಾ ಇದ್ದಾನೆ. ಆದರೆ ನಾವು ಉಪಾಧಿಗಳನ್ನ ಕಳ್ಚಿ ನೋಡ್ಬೇಕಷ್ಟೇ. ಅಲ್ಲಿಗೆ ಸೊ ಎಚ್ಚರದಿಂದ ನಾನು ಕನಸಿನಿಂದ ಎಚ್ಚರಕ್ಕೆ ಬಂದರೆ ಕನಸು ಬಾಧಿತವಾಗುತ್ತೆ. ಎಚ್ಚರದಿಂದ ಕನಸ್ಗೋದ್ರೆ ಎಚ್ಚರ ಬಾಧಿತವಾಗುತ್ತೆ. ನಿದ್ದೆಗೆ ಹೋದರೆ ಇವೆರಡೂ ಬಾಧಿತ ಅಂದರೆ ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ನಾಶ ಅಲ್ಲ, ಲಯ ಅಲ್ಲ, ಗೊತ್ತು ನಮಗೆ ಅಂತ ಇಷ್ಟು ಹೇಳಿದ್ರು ಅವರು. ಸೊ ಅಲ್ಲಿಗೆ ಈ ಕರ್ತೃತ್ವ, ಭೋಕ್ತೃತ್ವ ಇವೆಲ್ಲ ಸೇರಿ ಇವಕ್ಕೆ ವ್ಯವಹಾರ ದೃಷ್ಟಿ, ಪ್ರಮಾತೃ ದೃಷ್ಟಿ ಅಥವಾ ಲೌಕಿಕ ದೃಷ್ಟಿ ಅಂತ 3 ಹೆಸರುಗಳು ಕೊಡ್ತಾರೆ ಅನ್ನೋದು ಗೊತ್ತಾಯ್ತು ನಮಗೆ. ಈಗ ನೀವುಗಳು ಆನ್ಸರ್ ಮಾಡಬೇಕು. ಈಗ 14ನೇದಕ್ಕೆ ಹೋಗೋಣ. ಹೀಗೆ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ಕನಸುಗಳಲ್ಲಿ ನಮಗೆ ಆಗುವ ಸಮ್ಯಕ್ ಜ್ಞಾನ, ಮಿಥ್ಯಾಜ್ಞಾನಗಳು, ಸರಿಯಾದ ತಿಳುವಳಿಕೆ ಮತ್ತು ಭ್ರಾಂತಿ, ಸತ್ಯ ವಸ್ತುಗಳು, ಪ್ರಮಾಣದಿಂದ ನಿಜವೆಂದು ಅಥವಾ ಹುಸಿ ಎಂದು ತೋರುವ ವಸ್ತುಗಳು ಎಂಬ ವಿಭಾಗಗಳು, ಡಿಸ್ಟಿಂಕ್ಷನ್ಸ್, ಅವುಗಳನ್ನು ಅರಿಯುವ ಪ್ರಮಾತೃ ಮತ್ತು ಪ್ರಮೇಯಗಳು ಮತ್ತು ಇವುಗಳು. ಹೀಗೆ ಇಷ್ಟು ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದರೆ, ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನು. ಕನಸಿನಲ್ಲಿ ವ್ಯವಹಾರ ದೃಷ್ಟಿಯಿಂದ ಕನಸು ಎಚ್ಚರದಲ್ಲಿ ಹೇಗಾಗುತ್ತೆ ನಮಗೆ ಅಂತ ಫಸ್ಟ್ ಕನಸು ತಗೊತಾರೆ. ಕನಸಿನಲ್ಲೂ ಕೂಡ ನಮಗೆ ಸರಿಯಾದ ಜ್ಞಾನ, ತಪ್ಪು ಜ್ಞಾನ ಇದ್ದೇ ಇರುತ್ತೆ. ಹೇಗೆ ಎಚ್ಚರದ ಫಸ್ಟು ನಾವು ಎಚ್ಚರ ತಗೋಣ. ಈಗ ಎಚ್ಚರದಲ್ಲಿ ಸರಿಯಾದ ಜ್ಞಾನ, ತಪ್ಪು ಜ್ಞಾನ ಯಾವುದಾದ್ರೂ ಎಕ್ಸಾಂಪಲ್ ಕೊಡ್ತೀರಾ ಶ್ರೀಧರ್ ಅವರೇ? ಅಥವಾ ಯಾರು? ಕಲ್ಪನಾ? ಶ್ರೀಧರ್ ಕೊಡಿ. ಇವಾಗ ಎಚ್ಚರ ಎಲ್ಲ ಒಂದು ತೊಗೊಂಡ್ಬಿಟ್ರೆ ಅದರಲ್ಲೂ ಹಾಗೇ ಇರುತ್ತೆ. ಈಗ ಎಚ್ಚರದಲ್ಲಿ ಸರಿಯಾದ ಜ್ಞಾನ, ತಪ್ಪು ಜ್ಞಾನ ಎಕ್ಸಾಂಪಲ್ ಕೊಟ್ಟರೆ ಸಾಕಷ್ಟು. ಸರ್, ಎಚ್ಚರಿಕೆಯಲ್ಲಿ ನಾವು ದೇಹಾಭಿಮಾನಿಗಳಾಗಿರ್ತೀವಿ. ದೇಹದ ರೂಪದಲ್ಲಿ ನಾವು ನೋಡಿ ಎಕ್ಸಾಂಪಲ್ ದೃಷ್ಟಾಂತ ಬೇಕು ನನಗೆ, ದ್ರಾಷ್ಟಾಂತ ಬೇಡ. ದೃಷ್ಟಾಂತ ಹಗ್ಗನ ಹಾವು ಅಂತ ಹೇಳ್ಕೊಂಡಿರ್ತೀವಿ. ಕರೆಕ್ಟ್ ಅಲ್ವಾ? ನೋಡ್ರಿ, ಅಲ್ಲಿ ಸರಿಯಾದ ಜ್ಞಾನ, ಅಲ್ಲಿ ಸರಿಯಾದ ಜ್ಞಾನ ಯಾವುದು? ಮಿಥ್ಯಾ ಜ್ಞಾನ ಯಾವುದು? ಅಲ್ಲಿ ದೇಹ ಅನ್ನೋದು ಮಿಥ್ಯಾ ಜ್ಞಾನ. ಅಲ್ಲ, ಎಕ್ಸಾಂಪಲ್ನಲ್ಲಿ ಫಸ್ಟ್ ಹೇಳಿ. ಎಕ್ಸಾಂಪಲ್ ಅಲ್ಲಿ ಹಾವು ಅನ್ನೋದು ಮಿಥ್ಯಾ ಜ್ಞಾನ, ಹಗ್ಗ ಅನ್ನೋದು ಸಮ್ಯ ಜ್ಞಾನ, ಸರಿಯಾದ ಜ್ಞಾನ. ಕರೆಕ್ಟ್ ತಾನೆ? ಕರೆಕ್ಟ್. ಹಾಗೆ ಅಂದರೆ ಅವುಗಳನ್ನ ಸತ್ಯ ಮಿಥ್ಯಾ ಜ್ಞಾನಗಳು ಅಂತ ಕರೀತಾರೆ. ಹೀಗೆ ಸೊ ಅಲ್ಲಿ ಹಾವು, ಹಗ್ಗ ಎರಡನ್ನೂ ಕೂಡ ನಾವು ಯಾವುದರಿಂದ ಕಂಡ್ಕೊತೀವಿ? ಹಗ್ಗವನ್ನು ನೀವು ಯಾವುದರಿಂದ ಕಾಣ್ತೀರಾ? ಅಂದರೆ ಇಲ್ಲಿ ತ್ರಿಪುಟಿ ಬೇಕಾ ಹಗ್ಗವನ್ನು ನೋಡೋದಕ್ಕೆ ಅಂತ ನನ್ನ ಪ್ರಶ್ನೆ. ತ್ರಿಪುಟಿ ಬೇಕಲ್ವ ಸರ್ ಹಗ್ಗ ನೋಡಕ್ಕೆ? ಬೇಕೇ ಬೇಕು, ಪ್ರಮಾಣಗಳು ಬೇಕೇ ಬೇಕು. ಯಾವುದು ತ್ರಿಪುಟಿ ಅಂದರೆ ಯಾವುದು? ನಾನಾ ಜ್ಞೇಯ ಅಲ್ವಾ ಸರ್? ಅವು ಹೇಳ್ಬೋದು. ಇಲ್ಲಿ ಪ್ರಮಾತೃ, ಪ್ರಮಾಣ, ಪ್ರಮೇಯ, ಪ್ರಮಾತೃ. ಕರೆಕ್ಟ್, ಅಷ್ಟೇ. ಪ್ರಮಾತೃ, ಪ್ರಮಾಣ, ಪ್ರಮೇಯ ಅಷ್ಟೇ. ಇದು ವ್ಯವಹಾರದಲ್ಲಿ ನಡೀತಾನೆ ಇರುತ್ತೆ.
ಈಗ ನಾವು ಸುಮ್ಮನೆ ಎಚ್ಚರ ಅಂತ ಅಂದ್ವಿ. ಹೌದು, ಅದಕ್ಕೆ ಇಂಗ್ಲೀಷ್ನಲ್ಲಿ ಪಕ್ಕದಲ್ಲಿ ವರ್ಡ್ಗಳು ಕೊಟ್ಟಿದ್ದಾರೆ. ಪ್ರಮಾತೃ ಅಂದರೆ ಏನು ಹೇಳ್ಬೋದು? ಪಕ್ಕದಲ್ಲೇ ಒಂದು ಅಸರ್ಟೈನ್ಸ್, ಒಂದು ಪ್ರಮಾದ ಅಸರ್ಟೈನ್ಸ್, ತಿಳ್ಕೊಳ್ಳೋನು ಅಂತ, ಅರಿಯುವವನು, ಅರಿಯುವವನು, ಜ್ಞಾನ ಮಾಡ್ಕೊಳ್ಳೋನು, ಅಥವಾ ಅರಿವು ಅಥವಾ ಸಬ್ಜೆಕ್ಟ್ ಎಲ್ಲ ಒಂದೇ. ಅಲ್ಲಿಗೆ ಪ್ರಮೇಯಗಳು ಅಂತಂದರೆ ಏನು, ಯಾವುದಕ್ಕಂತಾರೆ ಕಲ್ಪನಾ? ಪ್ರಮೇಯಗಳು ಯಾವುದಕ್ಕೆ ಹೇಳ್ತಾರಮ್ಮ? ಹೇಳಿಸಿದ್ದಾರೆ ಅದು ಏನು ಅಂತ ತಿಳ್ಕೊಳ್ಳೋದು ಸರ್. ಏನಮ್ಮ? ಅದು ಏನು ಅಂತ ತಿಳ್ಕೊಳ್ಳೋದು ಸರ್. ಅಲ್ಲ, ಪ್ರಮೇಯಗಳು ಅಂತಂದ್ರೆ ಪ್ರಮೇಯ ಅಂತಂದ್ರೆ ರೀಸನ್ ಏನು ಅಂತ ತಿಳ್ಕೊಳ್ಳೋದು. ಅಲ್ಲ, ಇವಾಗ ಹೋಗಿ ಬೇರೆಯವರು ಯಾರಾದ್ರೆ ಆ್ಯಡ್ ಮಾಡಿ ಹೇಳಿ. ವಿಷಯಗಳು ಸರ್, ಆಬ್ಜೆಕ್ಟ್ಸ್, ವಿಷಯಗಳು. ಪ್ರಮೇಯ ಅಂತಂದ್ರೆ ವಿಷಯಗಳು. ಪ್ರಮಾಣಗಳು ಅಂದ್ರೆ ಏನು ಶ್ರೀಧರ್ ಅವರೇ? ಟೂಲ್ಸ್ ಸರ್, ನೋಯಿಂಗ್ ದಿ ಟೂಲ್ಸ್. ಕರೆಕ್ಟ್. ಇನ್ಸ್ಟ್ರೂಮೆಂಟ್ಸ್ ಕರೆಕ್ಟ್ ಅಲ್ವಾ? ಯಾವುದಾದ್ರು ಇನ್ಸ್ಟ್ರೂಮೆಂಟ್ಸ್ ನಾವು ಪ್ರಪಂಚದಲ್ಲಿ ವ್ಯವಹಾರ ಮಾಡೋದಿಕ್ಕೆ ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ತೀವಿ? ಆಧ್ಯಾತ್ಮಿಕ, ಎಲ್ಲ ಆಧ್ಯಾತ್ಮಿಕ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾನೇಂದ್ರಿಯಗಳು, ಮನಸ್ಸು, ಇದೆಲ್ಲ ಸರ್. ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲ. ಒಟ್ಟು 19 ಮುಖಗಳು. ಅದಕ್ಕೆ ಏಕೋನಂಶತಿ ಮುಖ. ಸಂಸ್ಕೃತನಲ್ಲಿ ಏಕೋನಂಶತಿ ಅಂದರೆ 19. ಹಾಗೆ 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 19 ಮುಖಗಳು ನಮಗೆ ಪ್ರಮಾಣಗಳು. ಹಾಗೆ ಸೊ ಪ್ರಮೇಯ ಅಂತಂದರೆ ಇದಕ್ಕಿಂತ ಹೊರಗಡೆ ಇರೋ ಆಬ್ಜೆಕ್ಟ್ಸ್, ವಿಷಯಗಳು. ಪ್ರಮಾತೃ ಅಂದರೆ ಅದನ್ನು ತಿಳ್ಕೊಳ್ಳೋನು ಅಂತ. ಹೀಗೆ ಸೊ ಇಲ್ಲಿ ಪ್ರಮೇಯಗಳು ಅಂತಂದರೆ ಇಂಗ್ಲೀಷ್ನಲ್ಲಿ ಅದಕ್ಕೆ ಡಿಫ್ರೆನ್ಸಸ್ ಅಂತ ಕೊಡ್ತಾರೆ. ಯಾಕೆ ಅಂತಂದರೆ ಅನೇಕ ವಸ್ತುಗಳಿರುತ್ತೆ, ಒಂದೇ ಇಲ್ಲ, ಅಲ್ಲಿ ಬೇರೆ ಬೇರೆ ಇರುತ್ತೆ ಪ್ರಮೇಯಗಳು. ವಿಷಯಗಳು ಅಂತ ಹೇಳ್ತೀವಲ್ಲ, ಬರೀ ವಿಷಯ ಅಂತನಲ್ಲ, ವಿಷಯಗಳು, ಪ್ರಮಾಣಗಳು, ಆಮೇಲೆ ಪ್ರಮಾತೃಗಳು. ಇಲ್ಲ, ಪ್ರಮಾತೃ ಒಬ್ಬನೇ. ಆದರೆ ನೀವು ಇದರಲ್ಲಿ ಆದಿ ಭೌತಿಕಕ್ಕೆ ಕೇಳಿದಾಗ ಅನೇಕ ಪ್ರಮಾಣಗಳು, ಅನೇಕ ಜೀವರು, ಅನೇಕ ಕರ್ತೃಭೋಕ್ತೃಗಳು ಅಂತ ಹೇಳ್ತೀವಿ. ಅವಾಗೆಲ್ಲ ಅವರು ಸೇರ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ನಾನೊಬ್ಬನಿಗೆ ಹೇಳುವಾಗ ಹೀಗೆ ಹೇಳ್ತೀನಿ. ಯಾಕೆಂತಂದರೆ ಅಲ್ಲಿ ಇರೋದು ಒಬ್ಬನೇ, ನಾನೇ. ಆ ಜೀವಪ್ಪ, ಡೂಪ್ಲಿಕೇಟ್ ಐ, ಇಷ್ಟಂತೂ ನಮ್ದು. ಅದಕ್ಕೆ ಹೆಸರುಗಳೆಲ್ಲ ಹೇಳಿದ್ರು. ಇಲ್ಲಿ ಪ್ರಮಾತೃ ಅಂತ ಹೇಳ್ತಾರಲ್ಲ, ಅವನ್ನ ಏನಂತ ಕರೀತಾರೆ ಕನ್ನಡದಲ್ಲಿ? ನಾನು ಅಂತ ಕರೀತಾರೆ. ಇಲ್ಲಿ ಪ್ರಮಾತೃ ಅಂತ ಅಂದಿದ ತಕ್ಷಣ ಅವನು ಒಂದೊಂದು ಸಾರಿ ಒಂದೊಂದು ಹೆಸರು ಕೊಡ್ತಾರೆ ಅವನಿಗೆ. ಏನಾದರೂ ಜ್ಞಾನ ಮಾಡಿಕೊಂಡ್ರೆ ಏನಂತಾರೆ, ಏನಾದರೂ ಕೆಲಸ ಮಾಡಿದ್ರೆ ಅವನ್ನ ಏನಂತಾರೆ, ಅದನ್ನು ಅನುಭವಿಸುವಾಗ ಅವನ್ನ ಏನಂತ ಕರೀತಾರೆ? ಯಾರಾದರೂ ಹೇಳ್ತೀರಾ? ಶ್ರೀಧರ್ ಅವನನ್ನೇ 3 ಹೆಸರುಗಳಲ್ಲಿ ಕರೀತೀವಿ. ಸುಮ್ಮನೆ ನಾನು ಹೆಸರು ಕೇಳ್ತಾ ಇದ್ದೆ. ಹೇಳಿ ವಸಂತ. ಜ್ಞಾತೃ, ಜ್ಞಾನ, ಜ್ಞೇಯ ಅರ್ಥ ಮಾಡ್ಕೊಳ್ಳುವಾಗ, ಮತ್ತೆ ಅನುಭವಿಸುವಾಗ ಕರ್ತೃ, ಕರ್ಮ, ಕ್ರಿಯೆ, ಆಮೇಲಿಂದ ಪ್ರಮಾತೃ, ಪ್ರಮಾಣ, ಪ್ರಮೇಯ ತಿಳ್ಕೊಳ್ಳುವಾಗ. ಕರೆಕ್ಟು. ನಾನು ಅವನಿಗೆ ಏನಂತ ಅಂತ ಹೆಸರುಗಳು. ನೀವು 3 ತ್ರಿಪುಟಿ ಹೇಳ್ತಾ ಇದ್ದೀರಾ, 3 ಹೇಳ್ತಾ ಇದ್ದೀರಾ. ಪ್ರಮಾತೃ, ಪ್ರಮಾಣ, ಪ್ರಮೇಯ 3 ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಅನ್ನೋದಿಕ್ಕೆ ನೋಡುವಾಗ ಏನಂತೀವಿ? ನೋಡುವಾಗ ಕೆಲಸ ಮಾಡುವಾಗ ಗೊತ್ತಿದೆ, ನೆನಪು ಬರ್ತಾ ಇಲ್ಲ ನನಗೆ. ಅದು ಹೇಳಿದ್ರಿ ಪಾಪ ನೀವು. ಇರ್ಲಿ. ಹೌದು. ಏನು ವಸಂತ ಅವರೇ? ಕೃಷ್ಣವೇಣಿ. ಕರ್ತೃತ್ವ ಕೆಲಸ ಮಾಡುವಾಗ, ಭೋಕ್ತೃತ್ವ ಅನುಭವಿಸುವಾಗ, ಜ್ಞಾನ ಮಾಡ್ಕೊಳ್ಳುವಾಗ ಜ್ಞಾತೃತ್ವ. ಅಷ್ಟೇ, ಸೇಮ್. ಆ 3 ಸೇರಿಸಿ ಒಟ್ಟಿಗೆ ಪ್ರಮಾತೃ ಅಂತಾರೆ. ಇದು ಬರೀ ಎಚ್ಚರದಲ್ಲಿ ಮಾತ್ರ ಇದೆಯಾ, ಕನಸಿನಲ್ಲಿ ಇಲ್ವಾ ಅಂತ ಪ್ರಶ್ನೆ ಕೇಳ್ತೇನೆ. ಕಲ್ಪನಾ, ಇದೆ ಸರ್. ಕನಸಿನಲ್ಲೂ ಹಾಗೆ ಇದೆಯಾ, ಬೇರೆ ಥರ ಇದೆಯಾ?
ಕನಸಿನಲ್ಲೂ ಹಾಗೆ ಅಂದ್ರೆ ಬೇರೆ ಇದು ಬರುತ್ತೆ, ಬಟ್ ಏನ್ ಬರುತ್ತೆ ಬೇರೆ? ಅಲ್ಲ, ಇಲ್ಲಿರೋರು ಅಲ್ಲಿ ಬರಲ್ಲ, ಬೇರೆ ಪ್ರಮಾತೃ ಪ್ರಮೇಯ ಎಲ್ಲ ಬರ್ತಾರೆ. ಕರೆಕ್ಟ್. ಅಲ್ಲಿ ಬರೀ ಪ್ರಮಾತೃ ಪ್ರಮಾಣ ಪ್ರಮೇಯ 3 ಬೇರೆ ಬೇರೆನೆ. ಅಲ್ಲಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ ಕಾಲ ಕಾರ್ಯಕಾರಣ ಭಾವ ಇಷ್ಟು ಬೇರೆ ಅಲ್ವೇನೋ? ಅದು ನಮಗೆ ಗೊತ್ತು, ಚೆನ್ನಾಗಿ ಗೊತ್ತಾಗಿದೆ. ಸೊ ಒಟ್ಟಿನಲ್ಲಿ ಇಷ್ಟು ಚೆನ್ನಾಗಿ ಅರ್ಥ ಆಯಿತು. ಇದು ಎಚ್ಚರ ಆಗಲಿ ಕನಸಾಗಲಿ ಎರಡೂ ಹೀಗೆ ಇರುತ್ತೆ ಅಂತ ಆಯಿತು ಅಲ್ವಾ? ಇಲ್ಲಿ ಸರಿಯಾದ ಜ್ಞಾನ, ತಪ್ಪು ಜ್ಞಾನ ಅಂತ ಆಯಿತು. ಈಗ ನಂದು ಇನ್ನೊಂದು ಪ್ರಶ್ನೆ. ಈ ತಪ್ಪು ಜ್ಞಾನವನ್ನು ಏನಂತೀವಿ? ಈ ವ್ಯವಹಾರ ದೃಷ್ಟಿಯಲ್ಲಿ ಅಂದರೆ ದೃಶ್ಯ ಪ್ರಪಂಚದಲ್ಲಾಗಲಿ ತಪ್ಪು ಜ್ಞಾನವನ್ನು ಯಾವುದೋ ಒಂದು ಹೆಸರಿಟ್ಟು ಹೇಳ್ತೀವಿ, ಸರಿಯಾದ ಜ್ಞಾನಕ್ಕೆ ಇನ್ನೊಂದು ಹೆಸರು ಹೇಳ್ತೀವಿ. ಇದಕ್ಕಿಂತ ನಾವು ಮೇಲ್ ಸ್ಟೆಪ್ ಹೋಗಬೇಕಾಗಿದೆ. ಇದೇ ಸತ್ಯ ಅಲ್ಲ, ಏನಂತ ಕರಿಬೋದು ಇವಕ್ಕೆ? ನಿಮಗೆಲ್ಲ ಗೊತ್ತಿದೆ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಬೇರೆಯವ್ರು ಕೇಳಿದ್ರೆ ಅರ್ಥ ಆಗಲ್ಲ ಇದು. ನೀವು ಕೇಳಿದ್ರೆ ಮಿಥ್ಯಾಜ್ಞಾನ ಇದು. ಕರೆಕ್ಟು. ಅಧ್ಯಾಸ ಕಲಬೆರಕೆ ಆಗಿದೆ. ಅದಲ್ಲ, ಅಷ್ಟು ನಾನು ಕೇಳ್ತಾ ಇಲ್ಲ. ಈಗ ಹಾವನ್ನು ಏನಂತ ಕರಿತೀರಾ? ಹಗ್ಗವನ್ನು ಏನಂತ ಕರಿತೀರಾ? ಆ ಹಗ್ಗಕ್ಕಿಂತ ಮೇಲೆ ಇನ್ನೊಂದು ಸತ್ಯ ಇದೆಯಲ್ಲ, ಅದನ್ನು ಏನಂತ ಕರಿತೀರಾ? 3 ಸತ್ಯಗಳಿದೆ. ನನಗೆ ಅದು ಉತ್ತರ ಬೇಕಾಗಿಲ್ಲ. ಪಾರಮಾರ್ಥಿಕ, ವ್ಯಾವಹಾರಿಕ. ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ. ಅದ್ರ ಆ್ಯಡ್ ಮಾಡಿ. ಪಾಪ ಅವ್ರಿಗೆ ಸ್ವಲ್ಪ ನೆನಪು ಬರ್ತಾ ಇಲ್ಲ. ಪಾಪ ಅವ್ರು ಈವಾಗಲೇ ಕೇಳ್ತಾ ಇರೋದು. ಹೇಳಿ ಕೃಷ್ಣವೇಣಿ. ಪಾರಮಾರ್ಥಿಕ ಸತ್ಯ, ಲೌಕಿಕ ಹಾವ್ಗೆ ಏನಂತಾರೆ ಇವರು ಕೃಷ್ಣವೇಣಿ ಅವರು? ಈ 3 ಸತ್ಯಗಳಿದೆ. ಹಾವನ್ನು ಪ್ರಾತಿಭಾಸಿಕ ಸತ್ಯ ಅಂತ, ಹಗ್ಗವನ್ನು ವ್ಯಾವಹಾರಿಕ ಸತ್ಯ ಅಂತ. ಇಷ್ಟೇನ? ಈ ವ್ಯಾವಹಾರಿಕ ಸತ್ಯನೇ ಸತ್ಯನ ಅಂತಂದರೆ ಅಲ್ಲ, ಇನ್ನೂ ಮೇಲ್ಗಡೆ ಇದೆ, ಅದು ಪಾರಮಾರ್ಥಿಕ ಸತ್ಯ. ಇಷ್ಟಂತೂ ನಮಗೆ ಗೊತ್ತಿದೆ. ಈ ಪ್ರಾತಿಭಾಸಿಕ ಸತ್ಯಕ್ಕೂ ವ್ಯವಹಾರ ಸತ್ಯಕ್ಕೂ ಏನು ವ್ಯತ್ಯಾಸ? ಕಲ್ಪನಾ ಹೇಳಕ್ ಬರುತ್ತಾ? ಹೇಳಿಸಿದ್ದಾರೆ ಅವರೇ. ಎರಡೂ ಮಿಥ್ಯಾನೇ ಸರ್, ಎರಡೂ ಮಿಥ್ಯಾನೇ. ಕರೆಕ್ಟು. ಬಟ್ ಇವೆರಡಕ್ಕೆ ಹೇಳೋಣ, ಎರಡೂ ಮಿಥ್ಯಾನೇ. ಯಾವುದಕ್ಕೆ ಹೋಲಿಸಿ ಎರಡು ಮಿಥ್ಯಾ? ಎಚ್ಚರಿಕೆ ದೃಷ್ಟಿಯಿಂದ ಕನಸು ಅಲ್ಲ. ಈಗ ಇವೆರಡು ಮಿಥ್ಯಾ ಅಂತಂದ್ರೆ ಯಾವುದಕ್ಕೆ ಹೋಲಿಸಿ ಇವೆರಡನ್ನು ಮಿಥ್ಯಾ ಅನ್ಬೇಕು ನಾವು? ಪಾರಮಾರ್ಥಿಕ. ಪಾರಮಾರ್ಥಿಕ ಸತ್ಯನ ಹಿಡ್ಕೊಂಡು ಇವೆರಡನ್ನು ಮಿಥ್ಯಾ ಅಂತೀರಾ? ಈಗ ನನ್ನ ಪ್ರಶ್ನೆ, ಪಾರಮಾರ್ಥಿಕ ಸತ್ಯ ಪಕ್ಕಕ್ಕೆ ಎತ್ತಿಡ್ರೆ, ಈಗ ಇವೆರಡಕ್ಕೂ ವ್ಯತ್ಯಾಸ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ಹಾವು ಹಗ್ಗಕ್ಕೆ ವ್ಯತ್ಯಾಸ ಏನು? ಹೆಂಗೆ ನಮಗೆ ಗೊತ್ತಾಗೋಯ್ತು, ಇದು ಹಾವು ಇಲ್ಲ, ಸತ್ಯ ಹಗ್ಗನೇ ಸತ್ಯ ಅಂತ. ಇವೆರಡಕ್ಕೂ ಪ್ರಾತಿಭಾಸಿಕ ಸತ್ಯಕ್ಕೂ ವ್ಯಾವಹಾರಿಕ ಸತ್ಯಕ್ಕೂ ವ್ಯತ್ಯಾಸ ಏನು ಅಂತ? ವ್ಯಾವಹಾರಿಕ ಸತ್ಯದಲ್ಲಿ ಹೇಳಮ್ಮ ಕಲ್ಪನಾ. ಇದ್ದಿದ್ದಂಗೆ ತಿಳ್ಕೊಂಡ್ರೆ ಅದು ಹಗ್ಗ ಹಂಗೆ ಇದೆ ಅಂತ ಗೊತ್ತಾಗುತ್ತೆ ಸರ್. ಅದೇನು ಚೇಂಜಸ್ ಆಗಲ್ಲ. ಅದಕ್ಕೆ ಕಲಬೆರಕೆ ಆದ್ರೆ ಅವಾಗ ಇದು ಹೇಳಿಸಿದ್ದಾರೆ ಅವರು. ಉಪಯೋಗ ಸರ್, ವ್ಯಾವಹಾರಿಕ ಇದರಲ್ಲಿ ಉಪಯೋಗ ಬರಬೇಕು ನೋಡ್ರಿ, ಅಲ್ವಾ? ಕರೆಕ್ಟ್. ಸೊ ಅಲ್ಲಿಗೆ ಆ ಹಾವು ಕಚ್ಚಲ್ಲ, ಸಾಯಲ್ಲ. ಹೇಗಿದೆ ವ್ಯತ್ಯಾಸ? ಹಗ್ಗ ನೇಣಾಕೋಬೋದು, ಗಂಟು ಮೂಟೆ ಕಟ್ಬೋದು. ಸುಮ್ಮನೆ ನಾನು ಆಸೆ ಕೇಳೋದು. ಆಮೇಲೆ ಇದು ಉಪಯೋಗ ಇರೋದ್ರಿಂದ ಇಲ್ಲಿ ಇದು ಒಂದು. ಇನ್ನೂ ಒಂದು ಡಿಫ್ರೆನ್ಸ್ ಯಾರಿಗಾದ್ರೂ ಹೇಳಕ್ ಬರುತ್ತಾ? ಅವರು ಯಾರಾದ್ರೂ ಆ್ಯಡ್ ಮಾಡಿ. ಸರಿ, ಹಾವು ಹಗ್ಗ ಎರಡೂ ಕಾಲ ದೇಶ ಕಾರ್ಯಕಾರಣ ಭಾವದಲ್ಲಿದೆ. ಒಂದೇ ಒಂದು ಡಿಫ್ರೆನ್ಸ್ ಅಂತಂದರೆ ಉಪಯೋಗವಿಲ್ಲ. ಇದು ಇಂಪಾರ್ಟೆಂಟ್.
ಅರ್ಥ ಆಯ್ತು ಅನ್ಕೊಂತೀನಿ. ಹಗ್ಗ ಉಪಯೋಗಕ್ಕೆ ಬರುತ್ತೆ. ಈಗ ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ ಈ ಥರ ಚಿಂತನೆ ಮಾಡಿದ್ವಿ, ನಿಮಗೆ ಗೊತ್ತಿರಬೇಕು ಅನ್ಸುತ್ತೆ. ಯಾರಾದರೂ ಹೇಳಕ್ಕೆ ಬರುತ್ತಾ? ನಾನೇ ಹೇಳ್ತೀನಿ. ಯಾವ ವಸ್ತುನ ನೀವು ಸತ್ಯ ಅಂತ ಕರಿಬೇಕು, ಪಾರಮಾರ್ಥಿಕ ಸತ್ಯ ಅಂತ ಯಾವ ವಸ್ತುನ ಕರಿಬೇಕು ಅಂದ್ರೆ ನಾವು ಕೆಳಗಡೆಯಿಂದ ಹೇಳ್ಕೊಂಡು ಹೋಗ್ತಾರೆ ಅವರು. ಯಾರಿಗಾದ್ರೂ ಹೇಳಕ್ಕೆ ಬರುತ್ತಾ ಇವಾಗ? ಅರ್ಥ ಆಗಿದ್ರೆ ಇಲ್ಲ ನಾನು ಹೇಳ್ತೀನಿ. ಮೇಣಿಯವರೇ? ಓಕೆ, ಅವರೇನು ಹೇಳ್ತಂಗಿಲ್ಲ. ಹಾಂ, ಓಕೆ. ಈಗ ಯಾವುದಾದ್ರೂ ಒಂದು ವಸ್ತು ಸತ್ಯ ಅನ್ಬೇಕಾದ್ರೆ ಕಾಲದಲ್ಲಿರಬೇಕು, ದೇಶದಲ್ಲಿರಬೇಕು. ಸತ್ಯ ಅಂತ ಕರೆದ್ಬಿಡ್ತೀವಿ ಮೊದಲು. ಆಮೇಲೆ ಅವಾಗ ಹಾವು ಕಾಲದಲ್ಲಿದೆ, ದೇಶದಲ್ಲಿದೆ, ಅದನ್ನು ಸತ್ಯ ಅಂತ ಕರಿತೀವ? ಇಲ್ಲ. ಮತ್ತು ಯಾವುದೊಂದು ಸತ್ಯ ಅಂತ ಕರಿತೀವಿ? ಹಗ್ಗವನ್ನು ಸತ್ಯ ಅಂತ ಕರಿತೀವಿ. ಅಲ್ಲಿ ಒಂದು ಸೇರಿಸಿದ್ವಿ, ಕಾಲದಲ್ಲಿರಬೇಕು, ದೇಶದಲ್ಲಿರಬೇಕು, ಉಪಯೋಗಕ್ಕೆ ಬರಬೇಕು ಅಂತ ಹೇಳಿದ ತಕ್ಷಣ ಇದು ಕರೆಕ್ಟ್ ಆಗಿದೆ ಅಂತೀವಿ. ಅವನು ಪೂರ್ವ ಪಕ್ಷಿ ಏನು ಮಾಡ್ತಾನೆ? ಅಲ್ಲ ಸ್ವಾಮಿ, ಕನಸಿನಲ್ಲಿ ಕಾಲದಲ್ಲಿದೆ, ದೇಶದಲ್ಲಿದೆ, ಉಪಯೋಗಕ್ಕೆ ಬರುತ್ತೆ, ಮತ್ತು ಸತ್ಯ ಅಲ್ಲ, ವ್ಯಾವಹಾರಿಕ ಸತ್ಯನೂ ಅಲ್ಲ ಅಂತಾನೆ. ಅದರ ಅರ್ಥ ಏನು ಶ್ರೀಧರ್ ಅವರೇ? ತೋರಿಕೆ ಸರ್, ಮೇಲೆ ಬಂದ ಕೂಡಲೇ ಎಚ್ಚರಿಕೆ ಆದ ಕೂಡಲೇ ಹೊರಟೋಗುತ್ತೆ ಅದು. ಇನ್ನು ಸ್ವಲ್ಪ ಕಲ್ಪನಾ ಅವ್ರಿಗೆ ಅರ್ಥ ಆಗಬೇಕು. ಏನೋ ಎಕ್ಸಾಂಪಲ್ ಕೊಡೋಕೆ ಬರುತ್ತೆ ನಿಮಗೆ? ಕರೆಕ್ಟ್, ನಿಮ್ಮ ಆನ್ಸರ್ ಕರೆಕ್ಟು. ಇನ್ನು ಸ್ವಲ್ಪ ಕ್ಲಿಯರ್ ಆಗಬೇಕು, ಚೆನ್ನಾಗಿ ಬೇರೆಯವ್ರಿಗೂ ಅರ್ಥ ಆಗಬೇಕು ಸುಲಭವಾಗಿ. ಈಗ ಕನಸಿನಲ್ಲಿ ನಾನು ಬಾವಿ ನೋಡಿದೆ, ಕೆರೆ ನೋಡಿದೆ, ನೀರಿತ್ತು, ಕೂಡಿದೆ, ಬಾಯಾರಿಕೆ ಹೋಯಿತು. ಕಾಲದಲ್ಲಿದೆ, ದೇಶದಲ್ಲಿದೆ, ನನ್ನ ಬಾಯಾರಿಕೆ ಹಿಂಗಿದೆ. ಎಚ್ಚರ ಆಯ್ತಪ್ಪ, ತಿರ್ಗಾ ಬಾಯಾರಿಕೆ ಆಗುತ್ತೆ, ನೀರು ಕುಡಿಬೇಕು. ಅಲ್ಲಿಗೇನಾಯಿತು? ಕಾಲದಲ್ಲಿದೆ, ದೇಶದಲ್ಲಿದೆ, ಬಾಯಾರಿಕೆ ಕೂಡ ಹೋಯ್ತು ಅಂತಂದ್ರು ಅದು ಸತ್ಯ ಅಲ್ಲ. ಯಾಕೆ ಅಂತಂದರೆ ನಿಮ್ಗೆ ಅದು ಕನಸಿನಲ್ಲಿ ಅಕಸ್ಮಾತ್ ಎಲ್ಲ ಇದೆ, ಎಚ್ಚರಕ್ಕೆ ಬಂದರೆ ತಿರ್ಗಾ ಬಾಯಾರಿಕೆ ಆಗುತ್ತೆ. ಈಗ ಜನಕ ಮಹಾರಾಜ ಊಟ ಮಾಡಿದ್ದ, ಮೃಷ್ಟಾನ ಭೋಜನ. ಕನಸಿನಲ್ಲಿ ಭಿಕ್ಷುಕನಾಗಿದ್ದಾನೆ, ಒಂದು ವಾರದಿಂದ ಅವನಿಗೆ ತಿನ್ನಕ್ಕೆ ಇಲ್ಲ. ಹೆಂಗಿದೆ ನೋಡ್ರಿ. ಅದಕ್ಕೋಸ್ಕರ ಹಾಗಾದರೆ ಈಗಾದರೆ ಇನ್ನೊಂದು ಸತ್ಯ ಅಂತ ಹೇಳಬೇಕಾದ್ರೆ ಮತ್ತೆ ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಆಗೇನು ಮಾಡ್ತಾರೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವಾಗಲೂ ಇರಬೇಕು ಸರ್, ಯಾವಾಗಲೂ ಇರಬೇಕು. ತೋರಿ ಹಾರದೆ ಇರಬಾರ್ದು, ಯಾವಾಗಲೂ ಇರಬೇಕು. ಅದಕ್ಕೆ ಮೊದಲು ಇನ್ನೊಂದು ಹೇಳ್ತಾರೆ, ಅಲ್ಲ ಸ್ವಾಮಿ, ನೀವು ಕನಸನ್ನ ಯಾಕೆ ತಗೊಂತಾರೆ? ಕನಸು ಅವನು ಯಾವನೋ ಒಬ್ಬನ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸು. ಅದಕ್ಕೆ ಏನು ಮಾಡಬೇಕು? ಕನಸು ಯಾವನೋ ಒಬ್ಬನ ತಾನೆ, ಅವನಿಗೆ ಮಾತ್ರ ತಾನೆ ಆಗುತ್ತೆ. ನೋಡ್ರಿ, ಇಲ್ಲಿ ಅವ್ರಿಗೆ ಬೇಕಾದಾಗ ಎಚ್ಚರದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಕನಸನ್ನ. ಕನಸನ್ನ ದೃಷ್ಟಿಯಿಂದ ನೋಡಿದ್ರೆ ಇಂಡಿವಿಜುವಲ್ ಹೇಳಕ್ಕೆ ಬರೋಲ್ಲ. ಮೊನ್ನೆಲ್ಲ ಡಿಸ್ಕಸ್ ಆಗಿದೆ, ನಮ್ಗೆ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ಇಲ್ಲಿ ಕನಸನ್ನು ಅವನು ಇಂಡಿವಿಜುವಲ್ ಅಂತಾನೆ, ಅದು ಅವ್ರವ್ರಿಗೆ ಆಗೋದು. ಯಾಕೆಂದರೆ ಬೇರೆಯವ್ರು ಯಾರೋ ಕನಸಿಗೆ ಬರೋದಿಲ್ಲ. ಎಚ್ಚರದ ದೃಷ್ಟಿಯಿಂದ ನೀವು ಕನಸನ್ನು ಮೆಷರ್ ಮಾಡಿದ್ರೆ ಹೀಗೆ, ನೀವು ಕನಸನ ದೃಷ್ಟಿಯಿಂದ ಕನಸನ್ನು ಮೆಷರ್ ಮಾಡಿರಿ. ಆಗ ಹೇಳ್ರಿ ನೋಡ, ನಂದೊಬ್ಬಂದೇ ಕನಸಂತ ಹೇಳ್ರಿ ನೋಡ, ಹೇಳಕ್ಕೆ ಬರೋಲ್ಲ. ಇಲ್ಲಿ ಎಚ್ಚರದಲ್ಲಿ ಹೇಗೆ ಎಲ್ಲರೂ ಇರ್ತಾರೋ ಅಲ್ಲಿ ಇರ್ತಾರೆ, ಹಂಗೆ ಹೇಳಕ್ಕೆ ಬರೋಲ್ಲ ಅಲ್ವಾ? ಆದ್ದರಿಂದ ಇಲ್ಲಿ ಅವನು ಹೇಳಿದ ತಕ್ಷಣ ಮತ್ತೆ ಏನು ಮಾಡಬೇಕು ಅಂದಾಗ, ಪ್ರಪಂಚದಲ್ಲಿರೋ ಎಲ್ಲರನ್ನು ಒಂದು ಕಡೆ ಸೇರಿಸೋಣ. ಕಾಲದಲ್ಲಿ ದೇಶದಲ್ಲಿದ್ದು ಅದು ಉಪಯೋಗಕ್ಕೆ ಬರುತ್ತೆ ಅಂತಂದರೆ ಎಲ್ಲರೂ ಒಪ್ಕೊತಾರಲ್ವ, ಆವಾಗ ವೋಟ್ ಹಾಕೋದು ಅಂತ ಅವನು ಹೇಳ್ತಾನೆ. ಈಸ್ ಇಟ್ ಪಾಸಿಬಲ್? ಪ್ರಶ್ನೆ ಬೇಗ ಬೇಗ ಉತ್ತರ ಕೊಡ್ಬೋದು. ಇಲ್ಲ ಸರ್, ಇಲ್ಲ, ಸಾಧ್ಯನೇ ಇಲ್ಲ, ಒಟ್ಟು ಮಾಡಕ್ಕೆ. ಅದಕ್ಕೋಸ್ಕರ ನಿಮಗೆ 100 ವರ್ಷ ಟೈಮ್ ಕೊಟ್ಟರು, ಬೇಡ 1000 ವರ್ಷ ಟೈಮ್ ಕೊಟ್ಟರು, ಸತ್ಯವಾಗಿರೋ ವಸ್ತು ಹೀಗೆ ಅಂತ ಡಿಫೈನ್ ಮಾಡೋಕ್ಕೆ ಬರದೇ ಇಲ್ಲ ಪ್ರಾಣಿಗಳು. ಎಲ್ಲಿಗೆ ಮರೆ ಹೋಗ್ಬೇಕು ಇವಾಗ ನಾನು? ಶಾಸ್ತ್ರಕ್ಕೆ. ಅದಕ್ಕೆ ಶಾಸ್ತ್ರ ಯೋನಿತ್ವ, ಶಾಸ್ತ್ರ ತಿಳಿಸ್ಕೊಡುತ್ತೆ. ಮುಗಿದೋಯ್ತು. ಒಂದು ಕೊಟೇಶನ್ ಡೆಫಿನೇಷನ್ ಕೊಟ್ಬಿಡುತ್ತೆ. ಹೇಳ್ತಿರಲ್ಲ ಇವಾಗ ತಾನೆ, ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು, ಯಾವಾಗಲೂ ವಿಷಯ ಆಗಿರ್ಬೇಕು. ಇಟ್ಕೊಂಡು ಚೆಕ್ ಮಾಡ್ರಿ ನೀವು, ಮುಗಿದೋಯ್ತು. ಅದು ಸತ್ಯವಾಗಿರೋ ವಸ್ತು.
ಅಲ್ಲಿಗೆ ಪ್ರಾತಿಭಾಸಿಕ ಸತ್ಯ ಅಲ್ಲ, ವ್ಯಾವಹಾರಿಕ ಸತ್ಯ ಅಲ್ಲ. ವ್ಯಾವಹಾರಿಕ ಸತ್ಯ ನಮಗೆ ವ್ಯವಹಾರದಲ್ಲಿ ನಡೀತಾ ಇರುತ್ತೆ, ಅಷ್ಟಕ್ಕೆ ಸಾಕು. ಬಟ್ ಅದನ್ನೇ ಸತ್ಯ ಅಂತ ಅನ್ನೋಕ್ಕೆ ಬರೋಲ್ಲ. ಹೇಗೆ ತೊಗೊಂಬರ್ತಾರೆ ನೋಡ್ರಿ. ನಾವು ಹಗ್ಗ ಅಂತ ತೊಗೊಂಡಿದ್ದ ತಕ್ಷಣ ನೀವೆಲ್ಲ ತೊಗೊಂಡ್ಬಿಡ್ಬೇಕು. ಈಗ ಹಗ್ಗ ಸತ್ಯ ಅನ್ನೋಣ ಅಂದರೆ ಕನಸಿಗೆ ಬರಲ್ಲ. ಎಚ್ಚರದ ಹಗ್ಗ ಕನಸಿಗೆ ಬರಲ್ಲ, ಕನಸಿನ ಹಗ್ಗ ಇಲ್ಲಿಗೆ ಬರಲ್ಲ, ಈ ಎರಡು ಹಗ್ಗಗಳು ನಿದ್ದೆಗೆ ಬರಲ್ಲ. ಮತ್ತು ಸತ್ಯ ಅಂತ ಹೆಂಗೆ ಕರಿತೀರಾ? ಹಾಗಾದರೆ ಯಾವ ವಸ್ತು ಇದೆ? ಈ ಎರಡನ್ನೂ ನೋಡ್ತಾ ಇರೋ ನಾನು ಅಂತನ್ನೋನು ಎಚ್ಚರದಲ್ಲಿಲ್ವಾ? ಇದೆ. ಕನಸಿನಲ್ಲಿಲ್ವಾ? ಇದ್ದಾನೆ. ನಿದ್ದೆಯಲ್ಲಿಲ್ವಾ? ಇದ್ದಾನೆ. ಹೆಂಗೆ ಹೇಳ್ತೀರಾ? ಈ ಮೂರು ಅವಸ್ಥೆಯಲ್ಲಿ ಇರೋದು ಒಬ್ಬನೇ ಅಂತ ಹೆಂಗೆ ಹೇಳ್ತೀರಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೂರರಲ್ಲೂ ಅನುಭವಿಸೋ ನಾನೇ ಅಲ್ವಾ ಸರ್? ಹೇಗೆ ಹೇಗೆ ಅನುಭವ ಕರೆಕ್ಟು ಹೇಗೆ? ಕನಸಲ್ಲೂ ನಾನೇ ಇಡ್ತೀನಿ, ಮತ್ತೆ ಭಿಕ್ಷುಕನಾಗಿ, ಮತ್ತೆ ರಾಜ ಅಲ್ಲಲ್ಲ, ಮಹಾರಾಜ. ನೀವು ಭಿಕ್ಷುಕನಾಗಿದ್ದನ್ನ ಆತ್ಮ ಅಂತ ಕರೀತೀರಾ? ಅದನ್ನ ಸಾಕ್ಷಿ ರೂಪದಲ್ಲಿ ಇಡ್ತೀನಲ್ಲ, ನೋಡ್ತೀನಿ. ಇದನ್ನು ನೋಡ್ತೀನಿ, ಅದನ್ನು ನೋಡ್ತೀನಿ, ನಿತ್ಯನೂ ನೋಡ್ತೀನಿ. ಬಟ್ ನನಗೆ ಗೊತ್ತಾಗಲ್ಲ ಏನು ಅಷ್ಟೇ. ಮೂರಲ್ಲೂ ನಾನು ಅದನ್ನ ಅನುಭವಿಸ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ ಅದನ್ನ. ಅದಕ್ಕೆ ಸಾಕ್ಷಿ ರೂಪ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಯಾರನ್ನೇ ಕೇಳ್ರಿ, ಎಚ್ಚರದಲ್ಲಿ ನೀನು ಇದ್ದೀಯಾ ಇಲ್ವಾ? ಗುಂಡಕಲ್ಲಿದ್ದಾಗಿದ್ದೀನಿ. ಕನಸಿನಲ್ಲಿ ನೀನು ಇರ್ತೀಯಾ ಇಲ್ವಾ? ಇರ್ತೀನಿ ಸ್ವಾಮಿ, ಅಲ್ಲೂ ಇರ್ತೀನಿ. ನಿದ್ದೆಯಲ್ಲಿ ಇರಲ್ವಾ? ಇಲ್ಲದೇ ಇದ್ರೆ ಯಾರಾದರೂ ಬೆಡ್ಶೀಟ್ ಕೊಡ್ರಿ, ರತ್ನ ಕಂಬಳಿ ಕೊಡ್ರಿ, AC ಆನ್ ಮಾಡಿರಿ ಹೇಳ್ತಾರೇನೋ? ಅಲ್ಲೂ ನಾನು ಇರ್ತೀನಿ ಅಂತ ಆಯಿತು. ಯಾರನ್ನೇ ಕೇಳ್ರಿ, ನಾನು ಇರಲ್ಲ ಅಂತ ಹೇಳಿ ನೋಡೋಣ. ಮತ್ತೆ ನಾನು ಕೇಳಿದ್ರೆ ಪಟ ಪಟ ಎಕ್ಸ್ಪ್ಲೈನ್ ಮಾಡ್ತಾನೆ. ಎಚ್ಚರದ್ದು ಎಲ್ಲ ಗೊತ್ತಿದೆ, ಕನಸಂದು ಅವ ಕೆಲವು ಜ್ಞಾಪಕ ಇರುತ್ತೆ, ಕೆಲವು ಜ್ಞಾಪಕ ಇರಲ್ಲ. ನಂಗೆ ಜ್ಞಾಪಕ ಇಲ್ಲ ಅಂತ ಹೇಳ್ತಾನೆ, ಅದನ್ನು ಹೇಳ್ತಾನೆ. ಇಲ್ಲ, ಜ್ಞಾಪಕ ಇದ್ದರೆ ಕ್ಲೀನಾಗಿ ಸರಿಯಾಗಿ ಹೇಳು, ಫಸ್ಟ್ ಕ್ಲಾಸಾಗಿ ಹೇಳ್ತಾ ಇದ್ದಾನೆ, 100% ನನಗೆ ಹಿಂಗೆ ಕನಸಾಗಿತ್ತು ಅಂತ ಹೇಳ್ತಾನೆ. ಅಲ್ಲಿಗೆ ನಾನು ಇದ್ದೆ, ಬಟ್ ಕನಸಿನಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾನೆ. ನಿದ್ದೆ ನಾ ಇದ್ದೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. 100 ಪ್ರಶ್ನೆ ಕೇಳ್ರಿ, ನಿದ್ದೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ, ಉತ್ತರ ಕೊಡ್ತಾನೆ. ಬಟ್ ಅಲ್ಲಿ ಗೊತ್ತಾಗದೇ ಇರ್ಬೋದು, ಅದು ಬೇರೆ. ಉತ್ತರ ಕೊಡೋದು ಎಚ್ಚರದಲ್ಲಿ. ಅಲ್ಲಿಗೆ ಏನಾಯಿತು? ಈ ಒಂದು ಅನುಭವ ಇಟ್ಕೊಂಡು ಮೂರರಲ್ಲೂ ಇದ್ದಾನೆ. ಇಲ್ಲಿ ಎಚ್ಚರದಲ್ಲಿ ನಾನಿದ್ದೆ, ಕನಸಿನಲ್ಲಿ ನಾನಿದ್ದೆ, ನಿದ್ದೆಯಲ್ಲಿ ನಾನಿದ್ದೆ ಅಂತಂದರೆ ಯಾವುದನ್ನು ಹೇಳ್ತಾ ಇದ್ದಾನೆ ಇವನು? ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಕಲ್ಪನಾ, ಯಾವುದನ್ನು ಹೇಳ್ತಾ ಇದ್ದಾನೆ ಮೈಮನು? ಅಲ್ಲ, ಅವನು ಹೇಳೋದೇನೋ, ಅವನು ಹೇಳೋದು ಯಾರೂ ಅವನಿಗೆ ವೇದಾಂತ ಗೊತ್ತಿಲ್ಲ. ಅವನು ನಾನು ಎಚ್ಚರದಲ್ಲಿ ನಾನೇ ಇರೋದು, ನಿದ್ದೆಯಲ್ಲಿ ನಾನೇ ಇದ್ದಿದ್ದು, ಕನಸಿನಲ್ಲಿ ನಾನೇ ಇದ್ದಿದ್ದು ಅಂತಾನೆ. ಅವನ ಪ್ರಕಾರ ಯಾವುದು ನಾನು ಅಂದರೆ? ಜೀವಪ್ಪ. ಯಾವ ಜೀವಪ್ಪ? ಡೂಪ್ಲಿಕೇಟ್. ಅಲ್ಲಿ ಅವನ ಪ್ರಕಾರ ಏನು ಹೇಳಿ. ಜನಕ ಮಹಾರಾಜ ಎಚ್ಚರಿಕೆಯಲ್ಲಿ, ಭಿಕ್ಷುಗ ಕನಸಲ್ಲಿ. ಹಂಗೆ ಹೇಳಲ್ಲ ಅವನು ಹಂಗೆ ಅಷ್ಟೆಲ್ಲ ಅವನಿಗೆ ಡೀಟೇಲ್ ಗೊತ್ತಿಲ್ಲ. ಎಚ್ಚರದಲ್ಲಿ ಜನಕ ಮಹಾರಾಜ ನಾನೇ ಇದ್ದಿದ್ದು, ಕನಸಿನಲ್ಲೂ ನಾನೇ ಇದ್ದಿದ್ದು, ನಿದ್ದೆಯಲ್ಲೂ ನಾನಿದ್ದೆ ಅಂತ ಅವನು. ಅವನ ಪ್ರಕಾರ ಜನಕ ಮಹಾರಾಜ ನಾನು ನಿದ್ದೆಯಲ್ಲಿ ಇದ್ನಲ್ಲ, ಯಾರಿಗಾದ್ರೂ ನಿದ್ದೆಯಲ್ಲಿ ಇರಲ್ಲ ಅಂತಾನೆ ಯಾವನಾದರೂ? ಇಲ್ಲ. ಯಾಕೆ? ನನಗೆ ಗೊತ್ತು ಅಂತ. ಅವನು ಜನಕ ಮಹಾರಾಜನ್ನೇ 3 ಅವಸ್ಥೆಗಳಲ್ಲಿ ಇದೆ ಅಂತ ಅವನು ಹೇಳ್ತಾ ಇರ್ತಾನೆ. ಅವನು ವಿಚಾರ ಮಾಡಿರಲ್ಲ ಅಷ್ಟೇ. ಈಗ ನಾವು ವಿಚಾರಕ್ಕೆ ಹಚ್ಚಿಸಿದಾಗ ವಿಚಾರ ಮಾಡೋಕ್ಕೆ ಹೋದರೆ, ಓಹೋ, ಎಚ್ಚರದ ಜನಕ ಮಹಾರಾಜ ಕನಸಿಗೆ ಬಂದಿಲ್ಲ, ಕನಸಿನ ಭಿಕ್ಷುಕ ಎಚ್ಚರಕ್ಕೆ ಬರಲಿಲ್ಲ. ಅದಕ್ಕೆ ಅವನಿಗೆ ಪ್ರಶ್ನೆ ಬಂದಿದ್ದು, ಏ ಸಚ್ಚೈ ಓ ಸಚ್ಚೈ ಫಿರ್ ಮೈ ಕೌನ್ ಹೂ ಅಲ್ವಾ? ಗುರುಗಳು ನಿದ್ದೆ 3ನೇ ಅವಸ್ಥೆ ಕೊಟ್ಟಿದ್ದಾರೆ, ಪರೀಕ್ಷೆ ಮಾಡಿಬಿಡಪ್ಪ ಅಂತ ಹೇಳಿ. ಇದು ಎಲ್ಲಿಂದ ಬಂತು? ಶಾಸ್ತ್ರ. ಗುರುಗಳು ಹೇಳಿದ್ರು, ಬಟ್ ಗುರುಗಳಿಗೆ ಎಲ್ಲಿಂದ ಬಂತು? ಶಾಸ್ತ್ರದಿಂದ. ಶಾಸ್ತ್ರ ಯೋನಿತ್ವ. ಶಾಸ್ತ್ರ ಇಲ್ಲದೆ ಇದ್ರೆ ನಾವು ತಿಳ್ಕೊಳ್ಳೋಕ್ಕೆ ಬರೋದು ಯಾರಿಗಾದರೂ ಆಗಿ. ಅದಕ್ಕೆ ಇವೆಲ್ಲ ಶಾಸ್ತ್ರ ಪ್ರಮಾಣ ಅಂದ್ಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ಈಗ ನಾವು ವಿಚಾರ ಮಾಡಿದಾಗ, ಈಗ ಹೇಳಿ ಕಲ್ಪನಾ, ಹೇಳಿಮ್ಮ, ಇವಾಗ ಇಷ್ಟೆಲ್ಲ ವಿಚಾರ ಮಾಡಿದ್ಮೇಲೆ ನಮ್ಮ ಪ್ರಕಾರ, ಅಧ್ಯಾತ್ಮದ ಪ್ರಕಾರ, ಎಚ್ಚರದಲ್ಲಿ ನಾನಿದ್ದೆ, ಕನಸಿನಲ್ಲಿ ನಾನಿದ್ದೆ, ನಿದ್ದೆಯಲ್ಲಿ ನಾನಿದ್ದೆ ಅಂದರೆ ಯಾರಿಗೆ ಹೇಳಬೇಕು?
ಕಲ್ಪನಾ? ನಮ್ ಸ್ವರೂಪನೇ ಅಲ್ಲ ಸರ್, ಸಾಕ್ಷಿ. ಆತ್ಮಸ್ವರೂಪ, ಕರೆಕ್ಟ್. ಈಗ ಆತ್ಮಸ್ವರೂಪ. ಆದರೆ ಅವನು ವಿಚಾರ ಮಾಡೋಕ್ಕೆ ಮೊದಲು ಅವನು ಗೊತ್ತಿರೋದು ಎಚ್ಚರದಲ್ಲಿ ನಾನಿದ್ದಿದ್ದು ಅಲ್ಲ ನಾನೇ ಇರ್ತೀನಿ, ನಿದ್ದೆಯಲ್ಲಿ ನಾನು ಇರ್ತೀನಿ ಅಂತಲೇ ಹೇಳ್ತಾನೆ ಅವನು. ವ್ಯತ್ಯಾಸ ಗೊತ್ತಾಯ್ತಲ್ಲ ನಮಗೆ, ಇದು ಇಂಪಾರ್ಟೆಂಟ್ ಅಷ್ಟೆ. ಅಲ್ಲಿ ಎಚ್ಚರದಲ್ಲಿ ನಾನು ಅಂತ ತಿಳ್ಕೊತೀನಲ್ಲ, ತಪ್ಪು. ಯಾಕೆ? ಪ್ರಮಾತೃ ಎಚ್ಚರದ ನಾನು ಎಂದು ತಿಳಿಯುವುದು ತಪ್ಪೆಂತಲೂ, ಕನಸಿನ ಜ್ಞಾನ ಎಲ್ವೋ ಮಿಥ್ಯೆ, ತಪ್ಪು ತಿಳುವಳಿಕೆ, ಅದು ಅಜ್ಞಾನ ಅವಿದ್ಯೆ ಮಾತ್ರವೇ ಎಂದು ಸ್ಫುಟವಾಗಿರುವಷ್ಟೇ. ಈಗ ಅದು ನಿದ್ದೆ. ಇದು ಆ್ಯಕ್ಚುಲಿ ಎಚ್ಚರದ ನಾವು ಚಿಂತನೆ ಮಾಡಿದ್ವಿ, ಎಚ್ಚರದಲ್ಲಿ ಹೇಗಿದೆಯೋ ಕನಸಿನಲ್ಲೂ ಹಾಗೆ ಇದೆಯದು. ಹಾಗೆ ಇಲ್ಲಿ ಇವರು ಫಸ್ಟ್ ಎತ್ಕೊಂತಾನೆ ಕನಸನ್ನು ಚಿಂತನೆ ಮಾಡಿದೆ. ಇರಲಿ, ಈಗ ಎಚ್ಚರದಲ್ಲಿ ನಮಗೆ ಆಗುವ ಪ್ರಮಾಣ ಪ್ರಮೇಯ. ಇವಾಗ ನಾನು ಫಸ್ಟ್ ಎತ್ಕೊಂತಾನೆ ನಾನು ಹೆಸರು ನಿಮಗೆ ಚೇಂಜ್ ಮಾಡಿದೆ, ಹೆಡ್ಡಿಂಗ್ ಇರೋದು ಆ್ಯಕ್ಚುಲಿ ಕನಸಿಂದು. ನಾನು ಎಚ್ಚರದ ತೊಗೊಂಡು ಹೇಳಿದೆ, ಎಚ್ಚರದ ನೋಡಿಕೊಂಡ್ರೆ ಕನಸಿಂದು ಹಾಗೇ ಇದೆ ಅಂತ. ಅಲ್ಲೂ ಹಾಗೇ ಇದೆ. ಒಂದು ಸಾರಿ ಅದು ಓದ್ತೀನಿ, ಪ್ರಶ್ನೆ ಇದ್ದರೆ ಕೇಳ್ತೀನಿ. ಈಗ ನಾವು ಎಚ್ಚರ ಮಾಡಿಬಿಟ್ಟಿರೋದ್ರಿಂದ ಕನಸಿಂದು ಕನಸು ಮಾಡಿಬಿಟ್ಟಿದ್ದೇನೆ, ಎಚ್ಚರಕ್ಕೆ ಅವ್ರು ಹೇಳ್ತಾರೆ. ಈಗ ಎಚ್ಚರದಲ್ಲಿ ನಮಗೆ ಆಗುವ ಪ್ರಮಾಣ ಪ್ರಮೇಯ ವ್ಯವಹಾರವು ಸತ್ಯವೇ ಎಂಬುದನ್ನು ವಿಚಾರ ಮಾಡಿದರೆ ನಮಗೆ ತೋರಿ ಬರುವುದೇನೆಂದರೆ, ಎಚ್ಚರ ಕನಸುಗಳು ಎರಡರಲ್ಲಿಯೂ ಪ್ರಮಾಣ ಪ್ರಮೇಯ ವ್ಯವಹಾರವಿರುತ್ತೆ, ಎರಡರಲ್ಲಿಯೂ ಕರ್ತೃಭೋಕ್ತೃತ್ವ ವ್ಯವಹಾರವಿರುತ್ತದೆ. ಅಂದರೆ ಎಚ್ಚರದಲ್ಲಿ ಕನಸಿನಲ್ಲಿ ಡಿಟ್ಟೋ ಇಲ್ಲಿ ಹೇಗಿರುತ್ತೋ ಹಾಗ ಅಷ್ಟೇ. ವ್ಯತ್ಯಾಸ ಏನು? ಅದಕ್ಕೆ ಇದಕ್ಕೇನು ವ್ಯತ್ಯಾಸ? ಇದು ಫಸ್ಟ್ ಶೋ ಸೆಕೆಂಡ್ ಶೋ ಅಷ್ಟು ಹೇಳ್ಬೋದು. ಯಾವ ದೃಷ್ಟಿಯಿಂದ? ಹೊರಗಡೆ ದೃಷ್ಟಿಯಿಂದ. ನೀವು ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಎರಡೂ ಒಂದೇ. ಅಲ್ಲಿ ಹೊರಗಡೆ ದೃಷ್ಟಿ ಒಳಗಡೆ ದೃಷ್ಟಿ ಇಲ್ಲ, ಫಸ್ಟ್ ಶೋ ಸೆಕೆಂಡ್ ಶೋ ಇಲ್ಲ ಅಲ್ವಾ? ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿಲ್ಲಿ. ಕೆಲವರು ಈ ಅವಸ್ಥೆಗಳಿಗೆ ಕಾರ್ಯಕಾರಣ ಭಾವವನ್ನು ಹೇಳ್ತಾರೆ. ಹೇಳಕ್ಕೆ ಬರುತ್ತಾ? ಕಾರ್ಯಕಾರಣ ಭಾವ ಅವಸ್ಥೆಗಳಿಗೆ ಹೇಳಕ್ಕೆ ಬರುತ್ತಾ? ಪ್ರಶ್ನೆ. ಕೃಷ್ಣವೇಣಿ ಸರ್ ಹೇಳಿ ಸರ್. ಇದ್ದೀರಾ? ಓಕೆ. ಈಗ ಶ್ರೀಧರ್ ಅವರೇ ಹೇಳಕ್ಕೆ ಬರುತ್ತಾ? ಕಾರ್ಯಕಾರಣ ಭಾವ ಅಲ್ಲ, ಕಾಲದೇಶ ಬಿಟ್ಬಿಡ್ರೆ ಕಾರ್ಯಕಾರಣ ಅಂದರೆ ಈ ಅವಸ್ಥೆಗೆ ಈ ಅವಸ್ಥೆ ಕಾರಣ ಅಂತ ಹೇಳಕ್ ಬರುತ್ತಾ? ಎಚ್ಚರ ಕನಸು ನಿದ್ದೆ ಮೂರಕ್ಕೂ ಯಾವುದಕ್ಕೆ ಕಾರಣ? ಇಲ್ಲ ಸರ್, ಇಲ್ಲ. ವೆರಿ ಗುಡ್. ಇಂಡಿಪೆಂಡೆಂಟ್, ಎಲ್ಲ ಇಂಡಿಪೆಂಡೆಂಟ್, ಸಂಬಂಧವೇ ಇಲ್ಲ. ಯಾಕೆ ಸಂಬಂಧ ಅಲ್ಲ. ಈಗ ಕನಸಿನ ಅಥವಾ ಎಚ್ಚರಿಕೆಯಿಂದ ನಾವು ನಿದ್ದೆಯಲ್ಲಿ ನಾವು ಅನುಭವಿಸ್ತೀವಿ ಅಂದ್ರೆ ಎಚ್ಚರಿಕೆಯ ಎಲ್ಲ ಎಸೆನ್ಷಿಯಲ್ಸ್ನ ತಗೊಂಡೋಗಿ ನಾವು ಈಗ ಬೀಜದಿಂದ ಹೆಂಗೆ ಮರ ಹುಟ್ಟತ್ತೋ ಅದರಿಂದ ಹಾಗತ್ತೋ ಹಾಗೆ ಲೆಕ್ಕ ತಗೊಂಡ್ರೆ ಅದೇ ಥರನೇ ಬರಬೇಕು ನಾವು. ಬೀಜದಿಂದ ಮರ ಆಗಬೇಕು ಅಂದರೆ ಬೀಜ ಯಾವುದಿರುತ್ತೋ ಅದು ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಮಾವಿನ ಬೀಜ ಹಾಕಿದ್ರೆ ಅಲ್ಲಿ ಮಾವಿನ ಬರಬೇಕು. ಅದೇ ಕನಸು ಆ ಥರ ಇಲ್ಲಿ ಬರೋಕ್ಕಾಗಲ್ಲ. ಇಲ್ಲಿ ಎಚ್ಚರಿಕೆಯಿಂದ ನಾವು ಇದಕ್ಕೆ ಹೋದ್ರೆ ಅದೇ ಬೇರೆ ಇರುತ್ತಲ್ವಾ. ಸೊ ಅದಕ್ಕೆ ಇದು ಕಾರಣ ಅಲ್ಲ ಅಂತ ಹೇಳ್ಬೋದು. ಕರೆಕ್ಟ್, ವೆರಿ ಗುಡ್. ಹಾಂ, ಈಗ ಕೃಷ್ಣವೇಣಿ ಸೇರ್ಸಂಗಿದ್ರೆ ಸೇರಿಸಿ. ಇನ್ನೇನಲ್ಲ, ಏನು ಇಲ್ಲ ಸರ್, ಕಾರಣ ಏನು ಇರೋದಿಲ್ಲ. ಒಂದವಸ್ಥೆಗೆ ಇನ್ನೊಂದವಸ್ಥೆ ಕಾರಣ ಕಾರ್ಯ ಏನು ಇರೋದಿಲ್ಲ ಸರ್. ಅದೇ ಯಾಕೆ ಅಂತ ಎರಡು ಎಲ್ಲ ಅದರ ದೃಷ್ಟಿಯಿಂದ ಅದರ ಸತ್ಯವಾಗಿ ಎತ್ತಿದೆ. ಅದೇ ಸ್ವತಂತ್ರ ಅವಸ್ಥೆಗಳು ಎಲ್ಲಾನು, ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಇಂಡಿಪೆಂಡೆಂಟ್, ಸ್ವತಂತ್ರ. ಜೊತೆಗೆ ಈ ಕಾರ್ಯಕಾರಣ ಭಾವ ಇರಬೇಕಾದ್ರೆ ಇವರು ಹೇಳಿದ್ರಲ್ಲ, ಬೀಜ ಇದ್ದರೆ ಮರ, ಮೊಟ್ಟೆ ಇದ್ದರೆ ಕೋಳಿ ಮೊಟ್ಟೆ, ಮನುಷ್ಯನ ಕರ್ಮ ಥಿಯರಿ ಇದ್ದರೆ ಮನುಷ್ಯ ಜನ್ಮ. ಅಂದರೆ ಇದು ಫಲ, ಒಳ್ಳೆಯದು ಕೆಟ್ಟದ್ದು ಫಲ ಇದ್ದರೆ ಮನುಷ್ಯ ಜನ್ಮ ಅಂತ ಹೇಳಿದ್ರಲ್ಲ. ಹೀಗೆ ಇದು ಇರಬೇಕಾದ್ರೆ ಇದಕ್ಕಿನ್ನೊಂದು ಏನಾದರೂ ಇರಲೇಬೇಕು. ಏನಿರಬೇಕು? ದೇಶ ಇರಬೇಕು, ಕಾಲ ಇರಬೇಕು. ಗುಡ್. ಅದು ಇಲ್ಲದೆ ಇದ್ದರೆ ಕಾರ್ಯಕಾರಣ ಭಾವ ಮಿಸ್ಕತ್ ಬರೋದಿಲ್ಲ. ಹೇಗೆ?
ಹಾಗಾದರೆ ಈ ಕಾರ್ಯ ಕಾರಣ ದೇಶ ಕಾಲ ಎಲ್ಲಿದೆ? ದೃಶ್ಯ ಪ್ರಪಂಚದಲ್ಲಿ. ಅವಸ್ಥೆ ಒಳಗೆ, ಅದೇ ಕರೆಕ್ಟ್, ದೃಶ್ಯ ಪ್ರಪಂಚದಲ್ಲಿದೆ. ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ದೃಶ್ಯ ಪ್ರಪಂಚದಲ್ಲಿದೆ, ಕರೆಕ್ಟ್. ಯಾಕೆ ಇಲ್ಲ ಸರ್, ಅದು ಅದೃಶ್ಯ ಪ್ರಪಂಚದಲ್ಲಿ ಇಲ್ಲ. ಹಾಗೆ ಫಸ್ಟ್ ಆಫ್ ಆಲ್ ಅದು ಹೇಗಿದೆ ನೋಡ್ರಿ. ಅಲ್ಲಿಗೆ ಈ ಅವಿದ್ಯೆ, ಅಧ್ಯಾಸ, ಈ ಪ್ರಮಾತೃತ್ವ ಅಥವಾ ಅನಾತ್ಮ, ನೀವು ಏನು ಬೇಕಾದರೂ ಹೇಳಿ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಈ ಮಿಥ್ಯ ಅಂತ ಏನು ಕರಿತೀರೋ ಇದಕ್ಕೆ ಅವಸ್ಥೆ ಒಳಗಡೆ ಇರಬೇಕು, ಮತ್ತು ಅದಕ್ಕೆ 3 ಇರಬೇಕು: ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಈಗ ನಾನಿದ್ದೀನಿ, ಆದಿಭೌತಿಕ ಇಲ್ಲ ಅಂತ ಇಟ್ಕೊಳ್ರಿ, ಯಾರ ಜೊತೆಲಿ ವ್ಯವಹಾರ ಮಾಡ್ತೀರಾ? ಗೋವಿಂದ ಇಲ್ಲ. ಈಗ ನಾನು ಇರಬೇಕು ಆದಿಭೌತಿಕ, 84 ಲಕ್ಷ ಜೀವರಾಶಿಗಳಿರು. 84 ಇಲ್ದಿದ್ರೆ ಹಾಳಾಗೋಗಲಿ, 80 ಆದರೂ ಇರಬೇಕು, ಅಥವಾ ಇನ್ನು ಒಬ್ಬನಾದರೂ ಇರಬೇಕು ವ್ಯವಹಾರ ಮಾಡಬೇಕಾದ್ರೆ. ಇಷ್ಟಿದ್ರೆ ಸಾಕ? ನಾನು ಸೂರ್ಯನ ಬೆಳಕು ಬೀಳಬೇಕಲ್ಲಿ. ಸೂರ್ಯನ ಬೆಳಕಿಲ್ದಿದ್ರೆ ಚಂದ್ರನ ಬೆಳಕು, ಚಂದ್ರನ ಬೆಳಕಿಲ್ದಿದ್ರೆ ಆರ್ಟಿಫಿಷಿಯಲ್ ಬೆಳಕು, ಅಥವಾ ಈ ಪಂಚಭೂತಗಳು ಗಾಳಿ, ಆಕಾಶ, ಸ್ಪೇಸು ಇಷ್ಟು ಇರಬೇಕು ಮಿಸುಕ್ಬೇಕಾದ್ರೆ. ಹೇಗಿದೆ ನೋಡ್ರಿ, ಇಷ್ಟು ಕೂಡ ನಿಜವಾಗ್ಲೂ ಇಲ್ಲಪ್ಪ. ಎಷ್ಟು ಚೆನ್ನಾಗಿ ತೊಗೊಂಡ್ಬರ್ತಾರೆ. ಅಲ್ಲಿಗೆ ಕೆಲವ್ರು ಏನು ಹೇಳ್ತಾರೆ ಅಂದರೆ, ಈಗ ನಿನಗೆ ಕನಸು ಹೆಂಗಪ್ಪ ಬಿತ್ತು? ಎಚ್ಚರ. ಅಲ್ಲಿಗೆ ಎಚ್ಚರದಿಂದ ಹೆಂಗೋದೆ ನೀನು? ನಿದ್ದೆಗೆ ಹೋದೆ. ಅಲ್ಲಿಗೆ ಎಚ್ಚರ ಕಾರಣ, ನಿದ್ದೆ ಕಾರ್ಯ. ನೀನು ಆ ನಿದ್ದೆ ಕಾರ್ಯ ಆದಮೇಲೆ ಅಲ್ಲಿ ಕನಸು ಬೀಳ್ಬೋದು, ಬೀಳದೇ ಇರ್ಬೋದು. ಈ ಕನಸು ಬಿತ್ತು ಅಂತ ಇಟ್ಕೋ, ನಿದ್ದೆ ಏನನ್ಬೇಕು? ಕಾರಣ. ಕನಸೇನು? ಕಾರ್ಯ. ಈ ಕನಸಿನಿಂದ ಟಕ್ ಅಂತ ಎಚ್ಚರಕ್ಕೆ ಬಂದ್ಬಿಟ್ಟೆ, ಅವಾಗ ಕನಸು ಕಾರಣ, ಎಚ್ಚರ ಕಾರ್ಯ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ಅನುಭವಕ್ಕೆ ಹೊಂದುತ್ತಲ್ಲ ಅಂತ ನೋಡಿ ತಲೆ. ಇವನು ಎಚ್ಚರದಲ್ಲಿ ಈ ಥರ ಈ ದೃಶ್ಯ ಪ್ರಪಂಚದಲ್ಲಿ ವ್ಯವಹಾರ ಮಾಡಿ ಅವನು ಅದಕ್ಕೂ ಹಾಗೆ ಮಾಡೋಕ್ಕೆ ಹೋಗ್ತಾನೆ. ಈಗ ಗೊತ್ತಾದ ಮೇಲೆ ನೀವು ಮಾಡ್ರಿ ನೋಡೋಣ, ಮಾಡೋಕ್ಕೆ ಬರಲ್ಲ. ಹೇಗೆ? ಆದ್ದರಿಂದ ಎಚ್ಚರ, ಕನಸು, ನಿದ್ದೆ ದೃಶ್ಯ ಪ್ರಪಂಚದ ಒಳಗಡೆ ಇದೆ. ನಾನು ಕೇಳ್ತಾ ಇರೋದು ಅವಸ್ಥೆಗಳಿಗೆ ಕಾರ್ಯ ಕಾರಣ. ಹೇಗಿದೆ? ಇನ್ನೊಂದು, ಈ ಕಾರ್ಯ ಕಾರಣ ಹೇಳಬೇಕಾದ್ರೆ ಗುಣಗಳು ಇರಬೇಕು, ಪಂಚಭೂತಗಳಿಂದ ಆಗಿರಬೇಕು. ಅದಕ್ಕೋಸ್ಕರ ಈ ಪಂಚಭೂತಗಳಿಂದ ಆಗಿದೆಯಾ ಇವೆಲ್ಲ? ಅನಾತ್ಮ ಎಲ್ಲ ಪಂಚಭೂತಗಳಿಂದ ಆಗಿದೆ. ಮೇಲ್ಗಡೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಇಷ್ಟು ಕೂಡ ಪಂಚಭೂತಗಳಿಂದ ಆಗಿದೆ. ಗೊತ್ತು ನಮಗೆ. ಅವಸ್ಥೆ ಯಾವುದರಿಂದ ಆಗಿದೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದರಿಂದ ಆಗಿಲ್ಲ ಸರ್ ಅವಸ್ಥೆ. ಆಗಿಲ್ಲ, ಪಂಚಭೂತಗಳು ಬೇಕಾಗಿಲ್ಲ. ಅದಕ್ಕೆ ಅದು ಗುಣಾತೀತ ಅವಸ್ಥೆಗಳು. ಅವಸ್ಥೆಯಲ್ಲಿ ಯಾವ ಗುಣ ಇದೆ? ಮಣ್ಣು, ಯಾವ ಗುಣವೂ ಇಲ್ಲ. ಆಕಾಶದ ತತ್ವ ಇಲ್ಲ, ಅದಕ್ಕೆ ಏನೂ ಇಲ್ಲ ಅಲ್ಲಿ, ಅಲ್ವಾ? ಇದನ್ನೆಲ್ಲ ನಾವು ಚೆನ್ನಾಗಿ ಚಿಂತನೆ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಆಕಾಶವನ್ನೇ ದೇವರು ತಂದ್ಬೇಡ ಅಂತಂದರೆ ಆಗಲ್ಲ ಅಂತ ಹೇಳಿದ್ರಿ ನೀವೆಲ್ಲ. ಯಾಕೆ ಅಂತಂದರೆ ಇಲ್ದಂಗೆ ಆಗ್ಬಿಡುತ್ತಲ್ಲ, ಅದು ಬದಲಾವಣೆ ಆಗಲ್ಲ, ಅಗ್ರಿ ಇಲ್ದಂಗೆ ಆಗ್ಬಿಡುತ್ತಲ್ಲ ಅಂತ ಅಂದಿದ್ರಿ. ಹೇಗೆ? ಈಗ ಎಚ್ಚರ ಇದೆ, ಕನಸು ನಿದ್ದೆ ಸ್ವಿಚ್ ಆಫ್ ಇಲ್ಲ. ಒಂದಿದ್ದಾಗ 2 ಆಟೋಮೆಟಿಕ್ ಆಗಿ ಇರಲ್ಲ. ಆದ್ದರಿಂದ ಇದನ್ನು ಆತ್ಮ ಅಂತ ಕರೆಯೋಕ್ಕೆ ಬರಲ್ಲ. ಇನ್ನೊಂದು, ಅವಸ್ಥೆಗಳು ಆಬ್ಜೆಕ್ಟ್, ವಿಷಯ. ನನಗೆ ಯಾವುದು ವಿಷಯ ಆಗುತ್ತೋ ಅದನ್ನ ನಾನು ನೋಡುವ, ನಾನು ಇದಕ್ಕಿಂತ ಬೇರೆ ಇದ್ದೀನಿ. ಹೇಗೆ ಲಾಜಿಕ್ ಮತ್ತು ಲಾಜಿಕ್ ಅನುಭವಕ್ಕೆ ಹೊಂದಬೇಕು. ಹಿಂಗೆ ತೊಗೊಂಬರ್ತಾರೆ ನೋಡಿ. ಎಷ್ಟು ಇದರಲ್ಲಿ ನಾವು ಬರೀ ಪರಮಾರ್ಥ ಚಿಂತಾಮಣಿ ಮಾಡಿದ್ದು, ಸ್ವಾಮಿಗಳಿವೆಲ್ಲ ಯಾವ ಪುಸ್ತಕದಲ್ಲೂ ಬರೀಲಿಲ್ಲ. ಆದರೂ ನಮ್ಗೆ ಆನ್ಸರ್ ಗೊತ್ತು ಅನ್ನೋದಕ್ಕೆ ಹೇಳ್ತಾರೆ. ನಿಮ್ಮನ್ನು ಕೇಳಿದ್ರು ಹೇಳ್ತಾ ಇದ್ದೀರಾ, ವೆರಿ ಗುಡ್. ನಾವು ಬೇಸ್ಮೆಂಟ್ ತಿಳ್ಕೊಂಡ್ಬಿಟ್ರೆ ಆಮೇಲೆ ನೀವು ಏನು ಪ್ರಶ್ನೆ ಕೇಳ್ರಿ ನಮ್ಗೆ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ತಿಳಿಸ್ದೆ ಅವ್ರು ಹೆಂಗೆ ಆನ್ಸರ್ ಮಾಡ್ತಾರೋ ದೇವ್ರಿಗೇ ಗೊತ್ತಾಗ. ಗಟ್ಟು ಮಾಡ್ಕೋಬೇಕಷ್ಟೆ. ಈ ಗಟ್ಟು ಮಾಡೋ ಅಂಥದ್ದೇ, ಗಟ್ಟು ಮಾಡಿ ಹೇಳೋಕ್ಕೆ ಬರುತ್ತಾ ಇದು.
ಇಲ್ಲ. ಸೊ ಅಲ್ಲಿಗೆ ಎಚ್ಚರದಲ್ಲೂ ಕೂಡ ಸೇಮ್ ಹೀಗೆ ಇದೆ. ಕನಸಿನಲ್ಲಿ ಹೇಗಿತ್ತು ಎಚ್ಚರದಲ್ಲೂ. ಎಚ್ಚರ ಕನಸುಗಳು ಎರಡರಲ್ಲಿಯೂ ಪ್ರಮಾಣ ಪ್ರಮೇಯ ವ್ಯವಹಾರ ಇರುತ್ತೆ, ಎರಡರಲ್ಲಿಯೂ ಕರ್ತೃಭೋಕ್ತೃ ವ್ಯವಹಾರ ಇರುತ್ತೆ, ಎರಡರಲ್ಲೂ ಪ್ರಮಾತೃ ಇದ್ದೇ ಇರ್ತಾನೆ. ಒಂದು ನಾವು ಹೆಂಗೆ ತಿಳ್ಕೊಂಡ್ರೆ ಇನ್ನೊಂದರಲ್ಲಿ ಹಂಗೆ ಸೇಮ್ ಡಿಟ್ಟೋ. ಇಲ್ಲಿ ಗೊತ್ತಾಗತ್ತೆ. ಇಲ್ಲಿ ನಾನು ಎಂದು ನಾವು ಒಬ್ಬೊಬ್ಬರು ಕರೆದುಕೊಳ್ಳುವ ಪದಾರ್ಥಕ್ಕಿಂತ ಕನಸಿನಲ್ಲಿ ನಾನು ಅಂತ ತೋರುವ ಪದಾರ್ಥವು ಬೇರೆ. ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ, ನಮಗೆಲ್ಲ ಗೊತ್ತೇ ಇದೆ. ಈ ಎರಡು ಅವಸ್ಥೆಗಳನ್ನು ಕಾಣುವ ನಮ್ಮ ನಿಜವಾದ ಸ್ವರೂಪವು ಎಂದರೆ ನಾವು ಆಗಲೇ ತಿಳಿಸಿರುವ ಸಾಕ್ಷಿಯಾದ ಆತ್ಮನೋ ಅಂತಾರೆ. ಅಲ್ಲಿಗೆ ಈ ಎರಡು ಅವಸ್ಥೆಗಳನ್ನೂ ನೋಡ್ತಾ ಇರೋದು ಯಾರು ಅಂತ ಆಯ್ತು. ಕಲ್ಪನಾ ಯಾರಮ್ಮ? ಕನಸು ಎಚ್ಚರ ಎರಡನ್ನೂ ನೋಡ್ತಾ ಆತ್ಮ ನಮ್ಮ ಸ್ವರೂಪ ಸಾಕ್ಷಿ. ಕರೆಕ್ಟ್. ಅದಕ್ಕೇನಾದರೂ ಒಂದು ಶ್ಲೋಕ ಶ್ರೀಧರ್ ಅವರು ನಿಮ್ಗೇನಾದ್ರು ನೆನಪುಂಟಾ? ಶ್ಲೋಕದಿಂದ ತೋರಿಸ್ತಾ ಇರೋದು. ಪೂರ್ಣಮದಂ ಪೂರ್ಣಮಿದಂ ಸರ್. ಅಲ್ಲ ಅಲ್ಲ ಅದಲ್ಲ ಅದ. ಹಾಂ, ಇವಾಗ ನೀವು ಕೃಷ್ಣವೇಣಿ ಹೇಳಿ ಮಾತು, ನಿಮ್ಗೆ ಗೊತ್ತಿರುತ್ತೆ ಹೇಳಿ. ಯಾವ್ದು ಜ್ಞಾಪಕ ಬರ್ತಾ ಇಲ್ಲ ಸರ್. ಹೌದಾ? ಸ್ವಪ್ನಾಂತಂ ಜಾಗರಿತಾಂತಂ ಉಭೌ ಏನಾನು ಪಶ್ಯತಿ ಅವನು ಮಹಾಂತಂ ವಿಭೂ. ಹೇಗಿದೆ ನೋಡ್ರಿ. ಎರಡನ್ನು ಬರೀ ಎರಡೇ ಅಲ್ಲ, ಮೂರೂ ಸೇರಿಸ್ಕೋಬೋದು ನಾವು. ಎಚ್ಚರವನ್ನ, ಕನಸನ್ನ, ನಿದ್ದೆಯನ್ನ, ಮೂರನ್ನು ಯಾರು ನೋಡ್ತಾ ಇರ್ತಾನೋ ಅದಕ್ಕೆ ಇವನಿಗೆ ಸಾಕ್ಷಿ ಅಂತ ಹೆಸರು. ಸೊ ಆದ್ದರಿಂದ ಇಲ್ಲಿ ದೃಶ್ಯ ಪ್ರಪಂಚ ಅಂತ ಹೇಳ್ತಾರೆ. ಇದು ಯಾವ ಉಪನಿಷತ್ತು? ಮಂಡುಕ್ಯ ಸರ್. ಕಠೋಪನಿಷತ್. ಸಾರಿ ಸರ್, ಕಠೋಪನಿಷತ್ತು. ಕಠೋಪನಿಷತ್ನಲ್ಲಿ ಅವಸ್ಥಾತ್ರ ವಿಚಾರ ಇದೊಂದೇ ಮಂತ್ರದಲ್ಲಿ, ಇನ್ನೆಲ್ಲೂ ಬಂದಿಲ್ಲ. ಕಠೋಪನಿಷತ್ನಲ್ಲಿ ಅವಸ್ಥಾತ್ರೆ ಅಂದರೆ ಒಂದು ಮಂತ್ರ ಬಿಟ್ಟರೆ ಇನ್ನೆಲ್ಲೂ ಅದು ಮಿಸ್ಕಿದ್ರೆ ಸಿಗೋಲ್ಲ ಅವಸ್ಥಾತ್ರೆ. ಅಲ್ಲಿ ಬೇರೆ ಕಡೆ ಹೇಳಿದ್ದಾರೆ, ಮಾಂಡಿಕ್ಯ ಅದೇ ಹೇಳಿದ್ದಾರೆ, ಪ್ರಶ್ನೋಪದೇಶ ಉಪನಿಷತ್ನಲ್ಲಿ ಹೇಳಿದ್ದಾರೆ, ಚಾಂದೋಗ್ಯ, ಬೃಹದಾರಣ್ಯಕ ಬೇಕಾದಷ್ಟು ಹೇಳಿದ್ದಾರೆ. ಬೇರೆ ಕಡೆ ಎಲ್ಲ ಎರಡೇ ತಗೊಂಡಿದ್ದಾರೆ ಸರ್. ಸ್ವಪ್ನ, ಜಾಗರಿತ ಎರಡೇ ತಗೊಂಡಿದ್ದಾರೆ. ಸೊ ಇಷ್ಟು ನಮ್ಗೆ ಅರ್ಥ ಆಗೋಯ್ತು. ಸಾಕ್ಷಿಯಾದ ಆತ್ಮನು ಎರಡವಸ್ಥೆಗಳು ಅಂಟಿಲ್ಲದೆ ಮಾರ್ಪಾಡಿಲ್ಲದೆ ಇರ್ತಾನೆ. ಅವನಿಗೆ ಅಂಟಿದೆಯಾ? ಆ ಸಾಕ್ಷಿಗೆ ಎರಡವಸ್ಥೆ ಮೂರವಸ್ಥೆದು ಅಂಟಿಲ್ಲ. ಅದಕ್ಕೆ ಎಕ್ಸಾಂಪಲ್ ಯಾರಾದರೂ ಕೊಡಿ. ಕಲ್ಪನಾ ಕೊಡ್ತೀರಮ್ಮ ನಿಮಗೆ ಎಕ್ಸಾಂಪಲ್ಲು? ಆ ಆತ್ಮನಿಗೆ ಮೂರವಸ್ಥೆದು ಅಂಟಿಲ್ಲ. ಹಾಗೆ ನಮಗೆ ದೃಷ್ಟಾಂತ ತಿಳ್ಕೊಂಡು ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಶ್ರೀಧರ್ ಅವರ ಕೊಟ್ಟಂಗಿದ್ರು ಕೊಡಿ. ಅದೇ ಸರ್, ಈಗ ನಾವು ಹಗ್ಗನ್ನ ಹಾವು ಅನ್ಕೊಬಿಟ್ಟಿರ್ತೀವಿ. ಸೊ ಅದೇನಾಗತ್ತೆ ಅಂದರೆ ಅಲ್ಲಿ ಹಗ್ಗದ ಗುಣಗಳನ್ನೆಲ್ಲ ಹಾವಿನಲ್ಲಿ ತುಂಬಿಸ್ಕೊಬಿಟ್ಟಿರ್ತೀವಿ ನಾವು. ಹಾವು 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 ಅಂತ ಹೇಳ್ಬಿಟ್ಟು. ಸೊ ನಮ್ಗಲ್ಲಿ ಎಚ್ಚರಿಕೆ ಆದ ಕೂಡ, ಅಥವಾ ನಮ್ಗೆ ಅದು ಗೊತ್ತಾದ ಕೂಡಲೇ ಅದು ಅಂಟೇ ಇರಲ್ಲ, ಬಾಧಿತ ಆಗ್ಬಿಟ್ಟಿರ್ತದೆ. ಇಲ್ವೇ ಇಲ್ಲ ಅನ್ಸುತ್ತೆ. ಸೊ ಅದು ಅಂಟ ಆಯಿತು ಒಂದು. ಅದೇ ಥರ ಇನ್ಯಾವುದಾದ್ರೂ ಎಕ್ಸಾಂಪಲ್ಸ್ ಮೂರಕ್ಕೂ ಸೇರಿಸಿ ಕೊಡುವಂಥದ್ದು, ಒಂದರಲ್ಲೇ ಮೂರರಲ್ಲೂ ಯಾವುದೋ ಅಂಟಾಗಿರಲ್ಲ ಅಂತ ಹೇಳೋದಕ್ಕೆ ಇನ್ಯಾವುದಾದ್ರೂ ಎಕ್ಸಾಂಪಲ್ಸ್? ನೀರೇ ಗುಳ್ಳೆ ಆಗಿ, ಅಲೆ ಆಗಿ, ತೆರೆ ಆಗಿ ಕಾಣಿಸ್ತಾ ಇರ್ತೈತಿ. ಆದ್ರೆ ನೀರ್ಗೆ ಯಾವ್ದು ಬದಲಾವಣೆ ಆಗ್ತಾ ಇರ್ತಿತ್ತು ಅಷ್ಟೇ. ನೀರೇ ಸತ್ಯ ಅಂತ. ಚೆನ್ನಾಗಬೇಕು ಅಂತಂದರೆ ಪಿಕ್ಚರ್ ಅಲ್ವಾ? ಪಿಕ್ಚರ್ನಲ್ಲಿ ಸ್ಕ್ರೀನ್ಗೆ ಏನಾದರೂ ಕೊಳಕು ಮೆತ್ಕೊಂಡಿರುತ್ತಾ? ಫಸ್ಟ್ ಶೋ ನೋಡ್ರಿ, ಸೆಕೆಂಡ್ ಶೋ ನೋಡ್ರಿ, ಥರ್ಡ್ ಶೋ ನೋಡ್ರಿ, ಮ್ಯಾಟ್ನಿ ನೋಡ್ರಿ, ಫಸ್ಟ್ ಶೋ ನೋಡ್ರಿ, ಸೆಕೆಂಡ್ ಶೋ ನೋಡ್ರಿ. ಯಾವುದಾದ್ರೂ ಆ ಪಿಕ್ಚರಿಂದು, ಅದು ಟೈಟಾನಿಕ್ ಆಗ್ಬೋದು, ಅಥವಾ ಟವರಿಂಗ್ ಇನ್ಫರ್ನೋ ಬೆಂಕಿ ಆಗ್ಬೋದು, ಅಥವಾ ಸ್ಟಾರ್ಮ್ ಅಂತ ಬಿರುಗಾಳಿ ಆಗ್ಬೋದು, ಅಥವಾ ಈ ಬಾಹುಬಲಿ ಪಿಕ್ಚರ್ ಕತ್ತಿ ವರ್ಷೆ, ಯಾವ್ದು ಬೇಕಾದ್ರೆ ಆಗ್ಬೋದು. ಏನಾದರೂ ಆಗಿದೆಯಾ ಸ್ಕ್ರೀನು? ಏನೋ ಸ್ಕ್ರೀನ್ ಮೆತ್ಕೊಂಡಿದೆಯಾ? ಇಲ್ಲ. ಸೊ ಎಕ್ಸಾಂಪಲ್ಸ್ಗಳು ಬೇಕಾದಷ್ಟಿದೆ. ಇನ್ನು ಗೌಡಪಾದರು ಕೊಡುವ ತಕ್ಷಣ ಬರೋದಿಲ್ಲ ಸರ್. ಇರಲಿ, ಮತ್ತೆ ತೊಂದರೆ ಇಲ್ಲ. ಪಾಪ ನೀವು ಕೊಟ್ಟರೆ ಎಕ್ಸಾಂಪಲ್ಗಳು ಇನ್ನೇನು ಬೇಕು, ಇದಕ್ಕಿಂತ ಇನ್ನೇನು ಬೇಕು?
ಇನ್ನು ಗೌಡಪಾತ್ರ ಕೊಡೋದು ಮಡಿಕೆ. ಈಗ ಮಡಿಕೆ ಇದೆ, ಅದಕ್ಕೆ ಏನಂತೀವಿ ನಾವು? ಘಟಾಕಾಶ ಅಂತೀವಿ. ಮಡಿಕೆ ನಾವು ತಯಾರು ಮಾಡಿ ಇಟ್ಟಿದ ತಕ್ಷಣ ಆ ಮಡಿಕೆ ಒಳಗಡೆ ಒಂದು ಆಕಾಶ ಕಾಣುತ್ತೆ. ನೀರು ಹಾಕಿದ್ರೆ ಆಕಾಶನೇ ತೋರ್ಕೊಳ್ಳುತ್ತೆ, ಪ್ರತಿಬಿಂಬಿಸುತ್ತೆ. ಬಟ್ ಅದರ ಸ್ಪೇಸ್ ಇದೆಯಲ್ಲ ಒಳಗಡೆ, ಅದನ್ನು ಆಕಾಶ ಅಂತ ಕರೆದ್ರೂ ಸಾಕು. ಈಗ ಇದು ಘಟಾಕಾಶ. ಈಗ ಮಡಿಕೆ ಆಗಿದ ತಕ್ಷಣ ಆ ಮೇಲ್ಗಡೆ ಮಹಾಕಾಶ ಘಟಾಕಾಶ ಹುಟ್ಟುತ್ತಾ ಅದೇನು ಹುಟ್ಟಲಿಲ್ಲ ಅಲ್ವಾ? ಮಡಿಕೆ ಹುಟ್ಟಿದ್ದಕ್ಕೆ ನೀನು ಘಟಾಕಾಶ ಅಂತಂದರೆ ಅದು ಹುಟ್ಟಿತು ಅಂತಾನೆ ಅರ್ಥ. ಹುಟ್ಟಿದೆಯಾ? ಇಲ್ಲ. ಇಲ್ಲಿಂದ ಅಲ್ಲಿಗೆ ತಗೊಂಡೋಗ್ತೀಯ. ಓಹೋ, ಘಟಾಕಾಶ ಆಕಾಶ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ. ಹೇಳಿ ನೋಡೋಣ, ಮಡಿಕೆ ಹೋಗಿದ ತಕ್ಷಣ ಆಕಾಶ ಹೋಗ್ತಾ ಇದೆಯಾ? ಇಲ್ಲ. ಈಗ ಅದು ಹುಟ್ಟಿದ ತಕ್ಷಣ ಘಟಾಕಾಶ ಹುಟ್ಟಿತು, ಹೊಡೆದೋಯ್ತು ಅಂತ ಇಟ್ಕೊಳ್ರಿ. ಆಕಾಶ ಸತ್ತೋಯ್ತು ಅಂತ ಹೇಳ್ತೀರೇನೋ? ಇಲ್ಲ. ಕೊನೆಗೆ ಈಗ ಆಕಾಶ ಘಟಾಕಾಶ ಅಲ್ಲಿಂದ ಇಲ್ಲಿಗೆ ಎತ್ಕೊಂಡ್ಬರ್ತೀಯ. ಆಕಾಶ ಅಲ್ಲಿಂದ ಇಲ್ಲಿಗೆ ಬಂತೇನೋ? ಬರಲಿಲ್ಲ. ಮೇಲ್ಗಡೆ ಇರೋ ಆಕಾಶಕ್ಕೆ ಏನಾಯಿತು? ಅದು ಇದ್ದಂಗೆ ಇದೆ. ಈಗ ಘಟಾಕಾಶದಲ್ಲಿ ಸಗಣಿ ಹಚ್ಚುತ್ತೀರ ಅಂತ ಇಟ್ಕೊಳ್ರಿ, ಗಬ್ಬನಾಥ ಬರುತ್ತೆ ಅಂತ ಇಟ್ಕೊಳ್ರಿ. ಗಬ್ಬನಾಥ ಏನು ಬರೋಲ್ಲ, ಒಳ್ಳೆ ವಾಸನೆ ಇರಲಿ, ಹೇಳಬೇಕಾದ್ರೆ ಬೇರೆ ದಾರಿ ಇಲ್ಲ. ಆಕಾಶಕ್ಕೆ ಏನಾದರೂ ಗೊಬ್ಬನಾಥ ಅಂಟ್ಕೊಳ್ಳುತ್ತಾ? ಈಗ ಗಂಧನ ಸುಡ್ತೀರ ಅದರಲ್ಲಿ, ಆ ಗಂಧದ ಪರಿಮಳ ಆಕಾಶಕ್ಕೆ ಏನಾದರೂ ಅಂಟ್ಕೊಳ್ಳುತ್ತಾ? ಏನೂ ಅಂಟ್ಕೊಳ್ಳಲ್ಲ. ಹೇಗಿದೆ ನೋಡ್ರಿ, ಇನ್ನೂ ಒಂದು ಮಜಾ ನೋಡ್ರಿ. ಈ ಘಟಾಕಾಶ ಅಂತ ಏನು ಹೇಳಿದ್ರು ಆ ಒಳಗಡೆ ಇರೋದು ಮಾತ್ರ ನೀನು ಆಕಾಶ ಅನ್ಬೇಡ, ಅದಿರದೇ ಆಕಾಶದಲ್ಲಿ. ಹೇಗಿದೆ? ಅದರ ಒಳಗಡೆ ಆಕಾಶ, ಹೊರಗಡೆ ಆಕಾಶ, ಅದರ ಮುಂದೆ ಹಿಂದೆ ಎಡ ಬಲ ಎಲ್ಲ ಆಕಾಶ. ಅಟ್ಲೀಸ್ಟ್ ನಾವು ಆ ಘಟ ಅಂದಿದ ತಕ್ಷಣ ಅದು ಬರೀ ಮಣ್ಣೆ ಆಗಿರಬೇಕು. ಅಟ್ಲೀಸ್ಟ್ ಇಲ್ಲಿ ಎಸ್ಕೇಪ್ ಆಗಿಬಿಡ್ತೀವಿ ನಾವು ತಪ್ಪಿಸ್ಕೊಂಬಿಡು. ನಾವು ಏನು ಮಾಡಬೇಕು? ಅಲ್ಲಿ ನಮಗೆ ಹೊಂದೋದಿಲ್ಲ. ಅಲ್ಲಿ ಅದನ್ನು ನೀವು ಆತ್ಮ ಅಂತ ಆಕಾಶ ಅಂತ ಅನ್ರಿ ಅನ್ನಕ್ಕೆ ಬರೋಲ್ಲ. ಅಟ್ಲೀಸ್ಟ್ ಅದರ ಒಳಗೆ ಹೊರಗೆ ಮೇಲೆ ಹಿಂದೆ ಮುಂದೆ ಹಿಂದೆ. ಈಗ ಅದನ್ನೂ ನಾನು ತಪ್ಪಿಸ್ಬೇಕು ಅಂದರೆ ಇನ್ನೊಂದು ಎಕ್ಸಾಂಪಲ್ ಯಾವುದದು? ಯಾರಿಗಾದ್ರೂ ಹೊಳಿತಾ? ಆಕಾಶನು ಅವಸ್ಥೆ ಒಳಗಡೆ ಇದೆ, ಅವಸ್ಥೆ ಮೀರಿ ಇಲ್ಲ ಅಂತಾನೆ ದೃಷ್ಟಾಂತಾನೆ. ಈಗ ಮೀನಿದೆ, ಮೀನು ಒಳಗಡೆ ಹೊರಗಡೆ ಮುಂದೆ ಹಿಂದೆ ಎಡ ಬಲ ಸುತ್ತಲೂ ನೀರೇ, ಒಳಗೂ ನೀರೇ ಮೇಲೂ ನೀರೇ. ಈಗ ಮೀನು ಮಾತ್ರ ಬೇರೆ. ಹೇಗೆ ಮಡಿಕೆ ಬೇರೆ ಆಯಿತು ಮಣ್ಣು ಅಂತ, ಹಾಗೆ ಅಕಸ್ಮಾತ್ ನಾನು ಐಸಿಂದು ಮೀನು ಮಾಡಿಬಿಟ್ಟಿದ್ದೆ ಅಂತ ಇಟ್ಕೊಳ್ರಿ. ಈಗ ಹೇಳ್ರಿ, ಎಲ್ಲಿ ಮಿಸುಕ್ತೀರಿ ನೀವು? ಆ ಐಸಿಂದು ಮೀನು ಒಳಗಡೆ ಹೊರಗಡೆ ಮುಂದೆ ಹಿಂದೆ ಎಡ ಬಲ ಅದರ ಸುತ್ತಲೂ, ಮತ್ತು ಆ ಮೀನು ಅಂತ ಏನು ಹೇಳ್ತೀರೋ ಅದು ನೀರೇನಪ್ಪ, ಐಸೆ ಅದನ್ನು. ಹೀಗೆ ಎಲ್ಲ ಆತ್ಮನಲ್ಲೇ ಇದೆ. ನಾವು ಆದರೂ ಕೂಡ ನಾವು ಆತ್ಮ ಗೊತ್ತಿಲ್ವಲ್ಲ. ಏನು ಹೇಳಬೇಕಿಲ್ಲ, ಮಿಸ್ಕಿದ್ರೆ ಆತ್ಮ ಹುಟ್ಟದಾಗ್ಲಿಂದ ಸಾಯೋವರೆಗೂ ನೀವು ಅದು ಬಿಟ್ಟಿರೋಕ್ಕೆ ಬರೋಲ್ಲ. ನನ್ನ ನಿಜವಾದ ಸ್ವರೂಪ. ಹಾಗಂದ್ರೆ ಏನು ಸ್ವಾಮಿ ಅಂತ ಕೇಳ್ತೀವಲ್ಲ, ನಮಗಿಂತ ದಡ್ರಿನ್ ಯಾರಿದ್ದಾರೆ ಅಂತ ಕೇಳುತ್ತೆ ಶಾಸ್ತ್ರ. ನಮಗಿದು ಹೊಸದು, ಅದಕ್ಕೆ ನಾವು ಹೊಸದಾಗ ಆತ್ಮನ ಹುಟ್ಟಿಸ್ಬೇಕು. ಹೇಗಾಗ್ಬಿಟ್ಟಿದೆ ನೋಡ್ರಿ. ಇಷ್ಟು ನಮಗೆ ಹೇಗೆ ಅನಿಸುತ್ತೆ. ಅದಕ್ಕೋಸ್ಕರನೇ ನನ್ನ ನಿಜವಾದ ಸ್ವರೂಪ ಆತ್ಮ ಆಗಿತ್ತು ನನಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊತಾ ಇದ್ವಿ, ನಮ್ಮನ್ನು ನಾವು ಕೊಂದ್ಕೊತಾ ಇದ್ದೀವಿ ಅಂತ ಶಾಸ್ತ್ರ ನಮ್ಮನ್ನು ಬೈಯುತ್ತೆ. ಕೆಲವು ಸಲ ಪಾಪ ಪ್ರೀತಿಯಿಂದ ಬೈಯೋದು, ಶಾಸ್ತ್ರ ಕರುಣೆಯಿಂದ ಬೋಧನೆ ಮಾಡುತ್ತೆ. ನಾನು ಸ್ವಲ್ಪ ಎಕ್ಸಾಜರೇಟ್ ಹೇಳ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಓಕೆ. ಅಲ್ಲಿ ಸಾಕ್ಷಿಯಾದ ಆತ್ಮನು ಎರಡು ವಸ್ತುಗಳ ಅಂಟಿಲ್ಲದೆ ಮಾರ್ಪಾಡಿಲ್ಲದೆ ಇರ್ತಾನೆ. ಇದು ದೃಷ್ಟಾಂತಗಳಾಯಿತು. ದ್ರಾಷ್ಟಾಂತಿಕ ನೋಡಬೇಕು. ಈಗ ಜನಕ ಮಹಾರಾಜ ಮೃಷ್ಟಾನ್ನ ಭೋಜನ ಊಟ ಮಾಡಿದ್ದ ರಾಜ. ಎಲ್ಲ ಅಹಂಕಾರ, ದರ್ಪ, ವೀರ ಧೀರ ಶೂರ ನಿದ್ದೆಯಲ್ಲಿ ಹೇಳಿ ನೋಡ. ಇದ್ರ ಗಂಧ ಏನಾದರೂ ಅಲ್ಲಿದೆಯೇನೋ? ಅವನು ನಾನು ಜನಕ ಮಹಾರಾಜ ಅನ್ಸುತ್ತಾ? ಅನ್ಸಲ್ಲ. ಹೇಗೆ
ಭಿಕ್ಷುಕ ಅಲ್ಲಿ ಕನಸಿನಲ್ಲಿ ಎಲ್ಲಿ ಅನ್ನಿಸ್ಲಿ ಅಲ್ಲಿ ನೋಡೋಣ ಸ್ವಲ್ಪ. ಏನು ಮಿಸ್ಕಂಗಿಲ್ಲ. ಹೇಗಿದೆ ಏನೋ ಸ್ವಲ್ಪ ಇದರ ಗಂಧ ಸ್ವಲ್ಪ ಅಲ್ಲಿಗೆ ಅಲ್ವಾ? ಅದಕ್ಕೋಸ್ಕರನೇ ಅಲ್ಲಿ ಶಾಸ್ತ್ರದಲ್ಲಿ ಕೊಡ್ತಾರೆ, ತಂದೆ ಆದವನು ತಂದೆಯಾಗಿ ನಿದ್ದೆಗೆ ಹೋದರೆ ತಂದೆ ಆಗಿರೋಲ್ಲ, ತಾಯಿ ಆಗಿರೋಲ್ಲ, ಸಿಂಹವಾಗಿರೋಲ್ಲ, ಹಾಗೆ ಪ್ರಾಣಿಗಳಾಗಿರೋಲ್ಲ, ಕಳ್ಳಾಗಿರೋಲ್ಲ, ರಾಮಕೃಷ್ಣ ಪರಮಹಂಸರಾಗಿರೋಲ್ಲ. ಹೇಗಿದೆ, ಎಲ್ಲಿದೆ ಭೇದ? ಅಲ್ಲಿಗೆ ಅದ್ವೈತ ಅನ್ನೋದು ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ನಾನೇ ಒಬ್ಬನೇ ಆಗ್ಬಿಡ್ತೀವಿ ಅಲ್ಲಿ. ಎಚ್ಚರದಲ್ಲಿ ಹಂಗೆ ನೋಡ್ರಪ್ಪ, ಮುಗಿದೋಯ್ತು. ಆದ್ದರಿಂದ ಎರಡು ಅವಸ್ಥೆಗಳ ಅಂಟು ಮಾರ್ಪಾಡಿಲ್ಲದೆ ಇರ್ತಾನೆ. ಈ ಪರಮಾರ್ಥವಾದ ಆತ್ಮನ ದೃಷ್ಟಿಯಿಂದ ನೋಡಿದಾಗ ಸಾಕ್ಷಿ ಸ್ವರೂಪನಾದ ಆತ್ಮನೇ ಪರಮಾತ್ಮನೇ ಎಂದರೆ ನಿಜವಾದ ನಮ್ಮ ಸ್ವರೂಪ, ನಾನು ಅನ್ನೋದಕ್ಕೆ ಯೋಗ್ಯವಾದ ವಸ್ತು. ಇದನ್ನು ಕರಿಬೇಕು ನಾನು ಅಂತ. ದುರಾದೃಷ್ಟಕ್ಕೆ ನಾನು ಅಲ್ಲದನ್ನು ನಾನು ಅಂತ ಕರ್ಕೊತಾ ಇದ್ದೀವಲ್ಲ, ಯಾವ ಗ್ರಹಚಾರ ಇದು? ಹೇಗಿದೆ ನೋಡ್ರಿ. ಸೊ ಇವೆಲ್ಲ ವಿಚಾರ ಮಾಡಿದ್ರೆ ಒಂದೊಂದು ಸಾರಿ ನನಗನ್ಸೋದು, ಈ ಎಚ್ಚರದಲ್ಲಿ ನಾವು ಇಷ್ಟೆಲ್ಲ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರ್ತೀವಲ್ಲ, ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಈ ನನ್ನ ಶರೀರ ಎಲ್ಲ ದೇವರ ಅಕಸ್ಮಾತ್ ನಮಗೆ ಜ್ಞಾಪಶಕ್ತಿ ಕೊಟ್ಬಿಟ್ಟಿದ್ರೆ, ಹಿಂದಿನ ಜನ್ಮದಲ್ಲಿ ಯಾರು ಹೆಂಡತಿ ಆಗಿದ್ರು, ಯಾವ ಮಕ್ಕಳಾಗಿದ್ರು, ಈಗ ಏನು ಮಾಡ್ತೀರಾ? ಅವ್ರದಕ್ಕೋಸ್ಕರ ಆಳ್ಬೇಕಾ, ಇವ್ರದಕ್ಕೋಸ್ಕರ ಆಳ್ಬೇಕಾ? ಅವರಿಲ್ಲ ಇವಾಗ. ಅಷ್ಟೆಲ್ಲ ಯಾಕೆ? ಕನಸಿನಲ್ಲಿ ಆಳ್ತಾ ಇರ್ತೀವಿ. ನಾನು ಎಷ್ಟೊಂದು ಸಾರಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಎಚ್ಚರಕ್ಕೆ ಬರ್ತಾನೆ, ಅಲ್ಲಿ ಇಲ್ಲೂ ಹೆಂಡತಿ ಸತ್ತೋಗಿರ್ತಾರೆ, ಯಾವ ಹೆಂಡತಿಗೆ ಆಳ್ಬೇಕು ಇವಾಗ ಅಂತ ಅಲ್ವಾ? ಹಾಗೆ ನನಗೆ ಎಷ್ಟು ಜನ್ಮಗಳಾಗಿದೆಯೋ ಅಷ್ಟು ಜನ್ಮಗಳು ನೆನೆಸ್ಕೊಂಡು ಯಾರಿಗೆ ಅಳ್ಬೇಕು ನಾನು? ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಘನ ಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರೋ, ಆ ನೀರಿನ ಮೇಲೆ ಗುಳ್ಳೆ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಅರ್ಥ ಮಾಡ್ಬಿಡ್ತು. ಅದನ್ನು ಇವರು ಮುಕುಂದೂರು ಸ್ವಾಮಿಗಳು ಎಷ್ಟು ಚೆನ್ನಾಗಿ ವರ್ಣಿಸ್ತಾ ಇದ್ರು. ಆ ಮೇಲ್ಗಡೆ ಒಂದು ಸ್ವಲ್ಪ ಬೆಟ್ಟದ ಮೇಲಿಂದ ನೀರು ಕೆಳಕ್ಕೆ ಬೀಳುತ್ತೆ, ಬಿದ್ದಿದ ತಕ್ಷಣ ಆ ಗುಳ್ಳೆಗಳು ಹುಟ್ಕೊಂತು, ಸೃಷ್ಟಿ. ಅದು ಸ್ವಲ್ಪ ದೂರ ಹೋಯಿತು, ಆಮೇಲೆ ಪಟ್ ಅಂತ ಹೊಡೆದೋಯ್ತು, ಸ್ಥಿತಿ. ಅಯ್ಯ, ಎಲ್ಲ ಯಾವುದು? ನೀರೇ. ಅಲ್ಲಿ ನೀರಿನ ಬಿಟ್ಟು ಗುಳ್ಳೆ, ನೊರೆ, ಆಲೆ, ಐಸು, ಹೆಸರುಗಳು, ನಾಮರೂಪ ಕ್ರಿಯೆಗಳು. ಹೇಗಿದೆ? ಎಲ್ಲಿದೆ ಎರಡನೇ ವಸ್ತು? ಎಲ್ಲಿದೆ? ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾವು ಹಿಂಗೆ ಮೆಲ್ಕಾಕಿ ಆ ದಾಸರುಗಳು ಹಾಡು ಹೇಳ್ಬೇಕಾದ್ರೆ ಆಮೇಲೆ ಏನು ಹೇಳ್ತಾರೆ? ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ, ಬಾವಿ ಜಲಭಕ್ತಿ ಬರಿದಾಯ್ತು ಹರಿಯೇ. ಇದರರ್ಥ ಏನು ತೋರಿಸುತ್ತಲ್ಲಿ? ಕನಸ್ಗೆ ಹೋಗ್ತೀನಿ, ಅಲ್ಲಿ ನೀರು ಕುಡಿತೀನಿ, ನೀರು ಇದ್ರೆ ಅಲ್ವಾ ನೋಡ್ರಿ, ಅವ್ರು ಆ ಅರ್ಥದಲ್ಲೇ ಬರೆದಿರ್ಬೇಕು ಅನ್ಸುತ್ತೆ ನನಗೆ. ಇನ್ನೇನು ಹೇಳ್ತೀರಾ ಇದಕ್ಕೆ ಅರ್ಥ? ಇನ್ನೇನು ಹೇಳಕ್ಕೆ ಬರಲ್ಲ. ಆಮೇಲೆ ಬಿಸಿಲೆಂದು ಮರದ ನೆರಳಿಗೆ ಹೋದೆ, ಮರಬಗ್ಗಿ ತಲೆ ಮೇಲೆ ಬಿತ್ತು ಹರಿಯೇ ಅಂತ. ಆಮೇಲೆ ಇನ್ನೇನಂತೇನೋ, ಕಾಡಿಗೆ ಹೋದೆ, ಏನಂತದು? ಬಾಯಾರಿತೆಂದು ಮರದ ನೀರಿಗೆ ಹೋದೆ, ನೀರೆಲ್ಲ ಇದಾಯಿತು. ಆಮೇಲೆ ಬಿಸಿಲೆಂದು ಮರದ ನೆರಳಿಗೆ ಹೋದೆ, ಮರ ಬಿತ್ತು ತಲೆದ ಮೇಲೆ ಬಿತ್ತು ಅಂತ. ಆಮೇಲೆ ಅಡವಿಲಿ ಮನೆ ಮಾಡಿ, ಗಿಡಕ್ಕೆ ತೊಟ್ಟಿಲ ಕಟ್ಟಿ, ತೊಟ್ಟಿಲಿನ ಶಿಶುವೇ ಮಾಯವಾಯಿತು ಹರಿಯೇ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಕನಸಿನಲ್ಲಿ ಎಲ್ಲ ಇದ್ದಂಗೆ ಇರುತ್ತೆ, ಯಾವುದೂ ಸತ್ಯ ಅಲ್ಲ. ಹೇಗಿದೆ? ಅದಕ್ಕೆ ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಗಿನ ಗುಳ್ಳೆ ನಿಜವಲ್ಲ ಹರಿ ಅಂತಂದರೆ ಹೇಗೆ ತೊಗೊಂಬರ್ತಾರಪ್ಪ ದಾಸರು. ಇದು ಅನುಭವದ ಮಾತು. ಇದು ಗೊತ್ತಿದ್ದರೆ ಅರ್ಥ ಆಗುತ್ತೆ, ಇಲ್ಲದಿದ್ದರೆ ಏನು ಅರ್ಥ ಆಗುತ್ತೆ ಇಲ್ಲಿ? ಯಾರಾದರೂ ನಿಮಗೆ ಸಂಗೀತದ ಗೊತ್ತಿರೋರು ಇದ್ದರೆ ಇದರ ಅರ್ಥ ಕೇಳಿ ಸ್ವಲ್ಪ ನನಗೆ.
ನಾನು ಕೇಳಬೇಕು ಯಾರನ್ನಾದರೂ ಅಂತ ಇದ್ದೀನಿ. ಇದೇನಾ ಅವರು ಇನ್ನೇನಾದರೂ ಅರ್ಥ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಓಕೆ ಸರ್ ಇದೇ ಅರ್ಥ ಸರ್, ಕರೆಕ್ಟ್ ಆಗಿದೆ ಸರ್ ನೀವು ಹೇಳಿದ್ದು. ಇದು ಕರೆಕ್ಟ್ ಆಗಿದೆ, ಅವರು ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಹಾಗೆ ನಾವು ಯೋಚನೆ ಮಾಡ್ತಾ ಇದ್ದರೆ ಇವುಗಳಿಗೆಲ್ಲ ಅರ್ಥ ಬರುತ್ತೆ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ. ಏನು ಕಲ್ಲು ಸಕ್ಕರೆ ಕೊಳ್ಳ್ರೆ? ನಿಮ್ಮ ನಿಜವಾದ ಸ್ವರೂಪ ಆತ್ಮ ಕಂಡ್ರು, ಆನಂದ ಸ್ವರೂಪ ಕೊಂಡ್ಕೊಳ್ರು. ಅದು ಕೊಂಡ್ಕೊಳ್ಳೋದಲ್ಲ, ನಿಮ್ಮ ಹತ್ರನೇ. ಎಷ್ಟು ಚೆನ್ನಾಗಿ ಅರ್ಥ ಇರುತ್ತೆ ನೋಡಿ ಅದರಲ್ಲಿ, ಅಲ್ವಾ? ಹೇಗಿದೆ ಹಾಗೆ. ಆಮೇಲೆ ಎಷ್ಟು ಚೆನ್ನಾಗಿರುತ್ತೆ ಹಾಡುಗಳಲ್ಲಿ ಅರ್ಥ ನೋಡ್ಬೇಕು. ಇವಾಗ ನಾವು ಆಧ್ಯಾತ್ಮಕ್ಕೆ ಓದಿಸ್ಬೇಕು. ಸ್ವಾಮಿಗಳೆಲ್ಲ ಹೀಗೆ ಎಲ್ಲ ಅವಸ್ಥೆಗೆ ಆಧ್ಯಾತ್ಮಕ್ಕೆ ಓದಿಸ್ಬಿಡ್ತಾ ಇದ್ರು ಎಲ್ಲ ಅರ್ಥಗಳು ಹೇಳಬೇಕು ಅಂತಂದ್ರೆ. ಅದು ಬೇರೆ ಅರ್ಥ ಇರ್ಬೋದು ಅವ್ರು ಹೇಳೋದು, ಅವ್ರಿಗೇನು ಅವಸ್ಥಾತರ ವಿಚಾರ ಗೊತ್ತಿರಲ್ಲ ಹಾಗೆ. ಆಮೇಲೆ ಇನ್ನೊಂದು ಯಾವುದು ಇದ್ರದ್ದು ಕನಕದಾಸರದ್ದು ಯಾವುದೋ ಪಿಕ್ಚರ್ನಲ್ಲಿ ಕೊನೆಯಲ್ಲಿ ಹಾಡು, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ, ನರಹರಿಯೇ ಬಾಗಿಲನ್ನು ತೆರೆದು. ಎಷ್ಟು ಚೆನ್ನಾಗಿದೆ. ಇವ್ರಿಗೆಲ್ಲ ಕೊಟ್ಬಿಟ್ಟಿಯಲ್ಲಪ್ಪ ನೀನು, ಅಜಮಿಳನಿಗೆ ಕೊಟ್ಬಿಟ್ಟೆ, ದರ್ಶನ ಮಾಡಿಬಿಟ್ಟೆ, ನನಗ್ಯಾಕೆ ಕೊಡ್ತಾ ಇಲ್ಲ ಅಂತ. ಬಾಗಿಲನ್ನು ತೆರಿ, ಅಲ್ಲೇನೋ ಗೋಡೆ ಹೊಡೆದು ಈ ಕಡೆ ತಿರ್ಕೊಳ್ಳೋದು ಏನೇನೋ ತೋರಿಸ್ತಾರೆ. ನಮಗೇನಾಗಬೇಕು ಅಂತ ಇಲ್ಲಿ ಬಾಗಿಲನ್ನು ತೆಗೆದು ಅಂತಂದರೆ ನನ್ನ ಅಂತಃಕರಣ ಶುದ್ಧಿ ಆಯಿತು ಅಂದರೆ ಅದು ಬಿಟ್ಕೊಂಡ್ರೆ ಆತ್ಮ ಹೆಂಗಿರ್ತಾನೋ ಕಾಣಕ್ಕೆ ಶುರುವಾಗ್ತಾನೆ. ಅವನೇ ಆ ಕಡೆ ಕಾಣಬೇಕು, ಈ ಕಡೆ ಕಾಣಬೇಕು, ಏನಿಲ್ಲ. ಹೀಗೆ ನಾವು ಅರ್ಥಗಳನ್ನ ಮಾಡ್ಕೊತಾ ಹೋಗ್ಬೋದು. ಅಲ್ಲಿಗೆ ಎಚ್ಚರ ಅಥವಾ ಕನಸಿನ ವ್ಯವಹಾರವಲ್ಲೂ ಹುಸಿ ಅಂತ ಸ್ಪಷ್ಟವಾಗುತ್ತೆ. ಇದನ್ನು ತುಂಬ ಇಂಪಾರ್ಟೆಂಟು. ಪ್ರತಿದಿನ ಎದ್ದಿದ ತಕ್ಷಣ ದೊಡ್ಡ ಸಾಧನೆ ಇದು, ವಸ್ತುತಂತ್ರ ಸಾಧನೆ. ಜಪ ಮಾಡೋದಕ್ಕಿಂತ ಶ್ರೇಷ್ಠ ಜಪ ಕರ್ತೃತಂತ್ರ. ನೀವು ಎಲ್ಲವನ್ನೂ ಭಾವನೆ ಮಾಡಿದ್ರೂ ಕೂಡ ವಿಭೂತಿ ಉಪಾಸನೆ ಕರ್ತೃತಂತ್ರ. ಬಟ್ ಇದು ಎದ್ದಿದ ತಕ್ಷಣ ಅರ್ರೆ ಕನಸಿನಲ್ಲಿ ಎಷ್ಟು ಸತ್ಯವಾಗಿತ್ತಪ್ಪ, ಈಗ ಅದನ್ನು ಸತ್ಯ ಅಂತ ಯಾಕೆ ಹೇಳೋದಿಲ್ಲ, ಮತ್ತು ಇದನ್ನು ಯಾಕೆ ನಾನು ಸತ್ಯ ಅಂತ ಇದ್ದೀನಿ ಅಂತ ಇದು ಮೆಲ್ಕು ಹಾಕಿದ್ರೆ ಹೇಗಾಗಬೇಕು, ಹೀಗೆ ಮಾಡಬೇಕು. ಇಲ್ಲಿ ನಾವು ಏನು ಚಿಂತನೆ ಮಾಡಿದ್ವೋ ಅದನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನಾನು ಸುಮ್ಮನೆ ಓದ್ತೀನಿ, ನಾವು ಪಾಯಿಂಟ್ ಯಾವುದು ಬಿಟ್ಟಿಲ್ಲ ಅಂತ. ಇಲ್ಲಿ ವ್ಯಾವಹಾರಿಕ ಸತ್ಯ ಅನ್ನೋದಕ್ಕೆ ಏನಂತ ಅರ್ಥ ಅಂದರೆ, ತನ್ನ ಎಂದರೆ ಪ್ರಮಾಣದಿಂದ ತಿಳಿದು ಬರುವೆಂದು ಅರ್ಥಕ್ರಿಯಾಕಾರಿ ಎಂದು ತಿಳಿಯುವ, ಅದನ್ನೇ ಉಪಯೋಗಕ್ಕೆ ಬರಬೇಕು. ಅರ್ಥಕ್ರಿಯಾಕಾರಿಕೆ, ಅರ್ಥ ಕ್ರಿಯೆಯಿಂದ ಕಾರಿಕೆ ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ನಾವು ಅದನ್ನು ಹಗ್ಗವನ್ನು ಸತ್ಯ ಅಂತ ಕರಿತೀವಿ. ಅದು ವ್ಯಾವಹಾರಿಕೆ ಅನ್ನೋದೆಲ್ಲ ಚಿಂತನೆ ಆಯ್ತು ಇವಾಗ. ಆದ್ದರಿಂದ ವ್ಯಾವಹಾರಿಕ ಸತ್ಯ ಮತ್ತೇನೆಂದರೆ ತನ್ನ ಸ್ವರೂಪವನ್ನು ಎಂದಿಗೂ ಮಾರ್ಪಡಿಸಿಕೊಳ್ಳದೆ, ಅದು ಸ್ವಯಂ ಸಿದ್ಧ. ನೀವೆಲ್ಲ ಆನ್ಸರ್ ಮಾಡಿದೆ. ಸ್ವಯಂ ಪ್ರಕಾಶವಾದ ತಾನೇ ತೋರುತ್ತುವ ಆತ್ಮನ ರೂಪದಿಂದ ತತ್ವವು ಪ್ರಮಾತೃ ಪ್ರಮಾಣವೇ ರಾಶಿಯಾಗಿರುವುದರಿಂದ ಪ್ರಪಂಚದ ಆಭಾಸವನ್ನು ತಮ್ಮೊಳಗೆ ಅಡಕ ಮಾಡಿಕೊಂಡಿರುವ ಜಾಗ್ರಸ್ವಪ್ನಾವಸ್ಥೆಗಳು. ಆಭಾಸ ಚೆನ್ನಾಗಿ ಮೆಲ್ಕು ಹಾಕಬೇಕು. ಮೊನ್ನೆ ಎಲ್ಲ ನಾವು ಮಾಡಿದ್ದೀವಿ, ಸುಮ್ಮನೆ ಅದನ್ನು ನಿಮ್ಮ ಮನಸ್ಸು ಕೊಟ್ಟಿದ್ದೀನಿ, ಅದು ಸ್ವಲ್ಪ ಚೆನ್ನಾಗಿ ಮೆಲ್ಕು ಹಾಕ್ರಿ. ಆಭಾಸ ಹಾಗೆ ಅಷ್ಟೇ. ಆತ್ಮನ ಆಭಾಸವೇ, ಹಗ್ಗದ ಆಭಾಸವೇ ಹಾವು. ಆತ್ಮನ ಸರ್ ಇಲ್ಲಿ ಚಿದಾಭಾಸ ಅಂತ ಬರುತ್ತಲ್ಲ ಸರ್, ಚಿದಾಭಾಸ ಅಂತ ಒಂದೊಂದು ಕಡೆ ಹೇಳ್ತಾರೆ. ಅದಕ್ಕೂ ಇದಕ್ಕೆ ಹೇಗೆ ಸರ್? ನಿಜವಾಗ್ಲೂ ಅದು ಚಿತ್ ಅಂತ ಆತ್ಮನಿಗೆ ಹೇಳೋದು. ಸತ್ ಚಿತ್ ಆನಂದ. ಇಲ್ಲಿ ಚಿದಾಭಾಸ ಅಂತಂದರೆ ನಾವು ಕನ್ನಡಿ ಮುಂದೆ ನನ್ನ ಮುಖ ನೋಡಿಕೊಂಡ್ರೆ ಪ್ರತಿಬಿಂಬ ಅಂತೀನಿ. ಅದು ಸತ್ಯ ಅಲ್ಲ. ಈಗ ನಾನು ಇರ್ತೀನಿ, ಹೊರಗಡೆ ಹೋಗ್ತೀನಿ, ನೆರಳು ಬೀಳುತ್ತೆ, ಅದು ಸತ್ಯನ ಅಲ್ಲ. ಅದೇನಂತಾರೆ? ಆಭಾಸ.
ಅಂತಾರೆ. ಅಥವಾ ಅದನ್ನು ನೀವು ಹುಸಿ ತೋರಿಕೆ ಅನ್ರಿ, ಭ್ರಾಂತಿ ಅಂತನ್ರಿ, ಆಭಾಸ ಅಂತನ್ರಿ, ಏನು ಬೇಕಾದರೂ ಹೇಳ್ರಿ. ಅದರಿಂದ ನಮಗೆ ವ್ಯವಹಾರದಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಪರಮಾತ್ಮನ ಆಭಾಸ, ನಾನು ಕನ್ನಡಿದು ಹೇಳಿದ್ನಲ್ಲ ನಿಮಗೆ, ಮನೆಯಲ್ಲಿ ಕನ್ನಡಿ ಇಟ್ಕೊಂಡು ಹೋದರೆ ಹೇಗಾಗುತ್ತೆ ಅಂತ, ಹಾಗೆ ಆತ್ಮನಿಗೆ ತುಂಬ ಹತ್ತಿರ ಇರೋದು ಅಂದರೆ ಬುದ್ಧಿ ಅಂತ ಹೇಳ್ತಾರೆ, ಅಥವಾ ಪ್ರಮಾತ್ ಯಾವುದಾದ್ರೂ ಇಟ್ಕೊಳ್ರಿ. ಈ ಮಿರರ್ ಇಟ್ಟಷ್ಟು ಅಷ್ಟು ಕ್ಲಿಯರ್ ಕಟ್ಟಾಗಿ ಆತ್ಮನಲ್ಲಿ ಗೊತ್ತಾಗೋದೇ ಇಲ್ಲ, ಎರಡು ಒಂದೇ ಥರ ಇರುತ್ತೆ. ಯಾಕೆಂದರೆ ಇದನ್ನು ಶುದ್ಧ ಅಂತ ಕರೀತಾರೆ ಬುದ್ಧಿನ. ಆ ಬುದ್ಧಿ ಏನೋ ಶುದ್ಧ ಇರಲ್ಲ, ಇರಲಿ, ಒಟ್ಟಿನಲ್ಲಿ ಅದು ಅದಕ್ಕೋಸ್ಕರ ತುಂಬ ಆತ್ಮನಿಗೆ. ಈಗ ನಾನು ಬೆಂಕಿ ಹತ್ತಿರ ಇರ್ತೀನಿ ಅಂತ ಇಟ್ಕೊಳ್ರಿ. ಈಗ ಬೆಂಕಿ ಹತ್ತಿರ ನಾನು ಇದ್ದರೆ ನನಗೇನೇನು ತೋರುತ್ತೆ, ಏನೇನಾಗುತ್ತೆ ಹೇಳ್ರಿ? ನಾನು ಬೆಂಕಿ ಹತ್ತಿರ ಇರ್ತೀನಿ, ತುಂಬ ಬೆಂಕಿ, ಏನಾಗುತ್ತೆ ನನ್ನ ದೇಹ, ಏನೇನಾಗುತ್ತೆ ಹೇಳ್ರಿ? ಶಾಖ ತೊಟ್ಟ. ಆಮೇಲೆ ಆಮೇಲೆ ತುಂಬಾ ಹತ್ತಿರ ಹೋದ್ರೆ ಸುಡ್ತೀವಿ. ತುಂಬಾ ಹತ್ತಿರ ಬೇಡ, ನೀವು ದೂರ ಇದ್ರಿ ಅಂತ ಇಟ್ಕೊಳ್ರಿ, ಶಾಖ, ಆಮೇಲೆ ಇದು ಬೆಳಕು, ಮತ್ತೆ ಶೆಕೆ ಎಲ್ಲ ಇರುತ್ತೆ. ಅಲ್ಲಿಗೆ ಏನಾಯಿತು? ಬೆಂಕಿಯ ಆಭಾಸ ನಿಮ್ಮ ಮೇಲೆ ತೋರ್ತಾ ಇದೆ, ಇನ್ನೇನಿಲ್ಲ ಅಲ್ಲಿ. ಹಾಗೆ ಆ ಥರ ಹೇಳ್ತಾ ಇದ್ದಾರೆ ಅಷ್ಟೇ. ಅದಕ್ಕೋಸ್ಕರನೇ ಈಗ ಪ್ರತಿಯೊಂದೂ ಕೂಡ ಪರಮಾತ್ಮನ ಆಭಾಸವೇ. ಎಲ್ಲಿ ನಾನು ಅಹಂಕಾರ, ಆ ಡೂಪ್ಲಿಕೇಟ್ ಐಗೆ, ಅಲ್ಲಿಂದ ನೀವು ಚಿತ್ತ ಅಂತನ್ನಿ, ಇಲ್ಲಿ ಇದಕ್ಕೂ ಚಿತ್ತ ಅಂತ ಕರೀತಾರೆ, ಆತ್ಮನಿಗೂ ಚಿತ್ತ ಅಂತ ಕರೀತಾರೆ. ಇಲ್ಲಿ ಅದು ಸತ್ ಚಿತ್ ಆನಂದ, ಇದಕ್ಕೂ ಚಿತ್ತ ಅಂತ ಕರೆದ್ರು ನೆನಪಿನ ಪೆಟ್ಟಿ ಅಥವಾ ಮೆಮರಿ ಬಾಕ್ಸ್ ಅಂತ ಕರೀತಾರೆ. ಇಲ್ಲಿ ಎಲ್ಲ ಅಂತಃಕರಣಕ್ಕೆ ಹೆಸರುಗಳಿಲ್ಲಿ, ಇಲ್ಲಿ ಅದರ ರಿಫ್ಲೆಕ್ಷನ್ ಆಗುತ್ತೆ ಅಂತ. ಅದೇ ರೀತಿ ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇಷ್ಟರಲ್ಲಿ ನಾವು ಇಷ್ಟನ್ನು ಸೇರಿಸಿ ನಾನು ಅಂತೀನಿ, ಇದಕ್ಕಿಂತ ಹೊರಗಡೆ ನನ್ನದು ಅಂತೀನಿ. ಈಗ ಇಲ್ಲಿವರೆಗೂ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ, ಅದಕ್ಕೆ ನಾನು ಅಂತ ಕರಿತೀನಿ. ಇಲ್ಲಿಂದ ಹೊರಗಡೆಗೂ ಕೂಡ ಆತ್ಮನೇ ಎಕ್ಸ್ಪ್ಯಾಂಡ್ ಆಗಿರೋದು, ಅಲ್ಲೂ ಆತ್ಮನೇ ಇರೋದು. ಬಟ್ ನಾನು ಅದನ್ನು ನನ್ನದು ಅಂತ ಕರಿತೀನಿ, ಅನಾತ್ಮ ಅಂತ ಕರಿತೀನಿ. ಇದು ಮಾತ್ರ ನಾನು ಅಂತ ಕರಿತೀನಿ. ಯಾಕೆ ಹೇಳ್ರಿ? ಯಾಕೆ? ನನ್ನ ಮೇಲೆ ನನಗೆ ಅಭಿಮಾನ ಜಾಸ್ತಿ, ಅದಕ್ಕೋಸ್ಕರ. ಅದಲ್ಲ, ಈಗ ಅಧ್ಯಾಸ ಸರಿ. ಇಲ್ಲಿ ಯಾಕೆ ಅಂತ, ಇಲ್ಲಿ ಆತ್ಮನಿಗೋಸ್ಕರ, ಆತ್ಮನ್ ಕಂಡ್ರೆ ಇಷ್ಟ, ಅದಕ್ಕೋಸ್ಕರ ನಮ್ಗೆ ನಾವಿಷ್ಟ. ಹಾಗಲ್ಲ ನನ್ನ ಪ್ರಶ್ನೆ. ಈ ಶರೀರವರೆಗೂ ನಾನು ಅಂತಂದು ಇದರಿಂದ ಹೊರಗಡೆ ಇರೋದನ್ನು ನನ್ನದು ಅಂತ ಕರಿತೀನಿ, ಅಂದರೆ ನಾನು ಲಿಮಿಟ್ ಮಾಡ್ಕೊತೀನಿ. ಈಗ ಆತ್ಮನಲ್ಲಿ ಲಿಮಿಟೇಷನ್ ಇಲ್ಲ. ನೀವು ನಾನು ಅಂತಂದರೂ ಆತ್ಮನೇ. ಆದಿಭೌತಿಕ ಏನೋ ಆತ್ಮನೇ, ಆದಿ ದೈವಿಕ ಏನೋ ಆತ್ಮ, ಅವಸ್ಥೆ ಏನೋ ಆತ್ಮ. ಹಾಗಾದರೆ ಇಲ್ಲಿ ಯಾಕೆ ಈ ಥರ ಪಾರ್ಟಿಷನ್ ನಮಗೆ ಹಿಂಗಾಗಿ? ಇಲ್ಲಿ ಪಾದದ ಪೆಟ್ಟಿಂದ ತಲೆವರೆಗೂ ಇರೋದು ನಾನು, ಇಲ್ಲಿಂದ ಇರೋದು ನನ್ನದು ಅಂತ ಮಾಡ್ಕೊತೀವಿ. ಯಾಕೆ ಅಂತಂದರೆ ಇದು ರಿಫ್ಲೆಕ್ಷನ್ನು ಬರ್ತಾ ಬರ್ತಾ ಇದರಲ್ಲಿ ಡೈಲ್ಯೂಟ್ ಆಗ್ತಾ ಬರುತ್ತೆ. ನಿಮ್ಗೆ ಹೇಳಿದ್ನಲ್ಲ, ಅದಕ್ಕೆ ಮೊದಲನೇದು ಮಿರರು, ಎರಡನೇದು ಸ್ಟೀಲು, ಮೂರನೇದು ಹಿತ್ತಾಳೆ ಪಾಲಿಶ್, ಹಿತ್ತಾಳೆ ಅಥವಾ ತಾಮ್ರಕ್ಕೆ ಏನೋ ಪಾಲಿಶ್ ಕೊಟ್ಟಿದ್ರೆ ಅಲ್ಲೂ ಕೂಡ ನಿಮ್ಮ ಮುಖ ಕಾಣ್ಕೊಳ್ಳುತ್ತೆ. ಅದಕ್ಕಿಂತ ಕೆಳಗಡೆ ನಿಮ್ಮ ಶರೀರಕ್ಕೆ ಬರೋ ಅಷ್ಟೊತ್ತಿಗೆ ಕಲ್ಲು ಅಂದರೆ ಕಲ್ಲಿನಲ್ಲಿ ಎರಡು ಥರ ಉಂಟು, ಹೇಳಿದ್ದೆ ನಿಮಗೆ. ಆರ್ಡಿನರಿ ಕಲ್ಲು, ಗ್ರಾನೈಟ್ ಕಲ್ಲು. ಅಲ್ಲಿ ಏನು ಮಾಡಬೇಕು? ಈ ಕಲ್ಲು ರಿಫ್ಲೆಕ್ಟ್ ಮಾಡೋಲ್ಲ, ಅದೇ ಆರ್ಡಿನರಿ ಕಲ್ಲು ರಿಫ್ಲೆಕ್ಟ್ ಮಾಡುತ್ತೆ. ಅದಕ್ಕೆ ಪಾಲಿಶ್ ಮಾಡಿರ್ತಾರೆ. ಆ ಶರೀರದವರೆಗೂ ಬಂದರೆ ನೋಡ್ರಿ, ಆ ಕನ್ನಡಿ ಮುಂದೆ ನೀವು ಕನ್ನಡಿ, ಇವಾಗ ಹೊರಗಡೆ ಬಿಸಿಲಿದೆ, ನೀವು ಕನ್ನಡಿ ಇಟ್ಟರೆ ನಿಮ್ಮ ಮನೆಗೆ ಸೂರ್ಯನಷ್ಟೇ ಬೆಳಕು, ಬಿಸಿಲು ಅಲ್ಲಿ ಬೀಳುತ್ತೆ ಮನೆಯಲ್ಲಿ. ನಾವೆಲ್ಲ ಪಿಕ್ಚರ್ ಬಿಡ್ತಾ ಇದ್ವಿ ಅಲ್ಲಿ ತೊಗೊಂಡು ಆ ಬೆಳಕನ್ನ ಚಿಕ್ಕ ವಯಸ್ಸಿನಲ್ಲಿ. ಆಮೇಲೆ ಬಳಪ, ಅದಕ್ಕೆ ಫೀಸ್ ಉಂಟು, ನಾವು ಪಿಕ್ಚರ್ ತೋರಿಸ್ತಾ ಇದ್ವಿ, ನಾವು ಗೋಡೆ ಮೇಲೆ ಪಿಕ್ಚರ್ ಬಿಡೋದೆಲ್ಲ, ಅದಕ್ಕೆ ಬಳಪ ಕಲೆಕ್ಟ್ ಮಾಡೋದು. ಒಂದು ಬಳಪ ಕಲೆಕ್ಟ್ ಆಗಿತ್ತು, ಅದನ್ನೇನು ಮಾಡೋದು, ಬಳಬಗ್ಗರು ಹುಡುಗರಿಗೆ ಹಂಚಿ ಬಿಡೋದು. ಚಿಕ್ಕ ವಯಸ್ಸಿನಲ್ಲಿ ಇಂಥ ಕೆಲಸ ತುಂಬ ಮಾಡ್ತಾ ಇದ್ವಿ. ಹೀಗೆ ಏನೇನೋ ಮಾಡ್ತಾ ಇದ್ವಿ ಅಂತ ಇಟ್ಕೊಳ್ರಿ. ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಪಾಠ ಹೇಳ್ಕೊಡೋದು ಹುಚ್ಚು.
ಎಲ್ಲರೂ ನನಗಿಂತ ನನ್ನ ತಮ್ಮಂದರು ಅವರು ಇವರು ಎಲ್ಲ ಇದ್ದರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ ಪಾಠ ಹೇಳೋದು. ಅಲ್ಲೂ ಹೇಳ್ತಾ ಇದ್ದೆ, PUCನಲ್ಲಿ ಫೇಲ್ ಆದಮೇಲೂ ಹೇಳ್ತಾ ಇದ್ದೆ, ಮೆಡಿಕಲ್ ಕಾಲೇಜ್ಗೆ ಹೋದರೂ ಪಾಠ ಮಾಡ್ತಾ ಇದ್ದೆ. ಈಗ ಬಂದರೂ ಇಲ್ಲೂ ಪಾಠ ಮಾಡೋದು. ಅದೇನೋ ಅದು ಹಿಂದಿನ ಜನ್ಮದ ಏನೋ ಸಂಸ್ಕಾರ ಇರಬೇಕು ಅನಿಸುತ್ತೆ. ಹೀಗೆ ಇರಲಿ. ಅದಕ್ಕೆ ಏನು ಹೇಳಕ್ಕೆ ಬಂದೆ ಅಂದರೆ, ಇದು ಮಿರರು ಮತ್ತು ಇದು ಸ್ಟೀಲ್ಗಿಂತ ಕೆಳಗಡೆ ಬಂದರೆ ಹಿತ್ತಾಳೆಗಿಂತ ಕೆಳಗಡೆ ಬಂದರೆ ಈ ದೇಹದವರೆಗೂ ಬಂದರೆ ಇಲ್ಲಿ ಗ್ರಾನೈಟ್ ಕಲ್ಲು. ದೇಹ ಮುಗಿತು ಅಂತ ಅಂದಿದ ತಕ್ಷಣ ಹೊರಗಡೆದು ಕಲ್ಲು ರಿಫ್ಲೆಕ್ಟ್ ಆಗಲ್ಲ. ಹೇಗಿದೆ ಅದೇ ಗ್ರಾನೈಟು. ಇದು ಗ್ರಾನೈಟ್ ಪಾಲಿಶ್ ಆಗಿರುತ್ತೆ, ಅದು ಪಾಲಿಶ್ ಆಗಿಲ್ಲ. ಇಷ್ಟೇ ವ್ಯತ್ಯಾಸ ನೋಡ್ರಿ. ಈಗ ಹೊರಗಡೆ ಬಿಸಿಲಿನಲ್ಲಿ ಮಿರರ್ ಇಡ್ರಿ, ಇನ್ನೊಂದು ಕಡೆ ಮಡಕೆ ಇಡ್ರಿ. ಯಾವುದು ರಿಫ್ಲೆಕ್ಟ್ ಮಾಡುತ್ತೆ? ಮಿರರ್ ರಿಫ್ಲೆಕ್ಟ್ ಮಾಡುತ್ತೆ ಜಾಸ್ತಿ, ಮಡಕೆ ರಿಫ್ಲೆಕ್ಟ್ ಮಾಡೋದೇ ಇಲ್ಲ. ಹಾಗೆ ನಿಮ್ಮ ಶರೀರದವರೆಗೂ ಅದು ರಿಫ್ಲೆಕ್ಟ್ ಮಾಡ್ತಾ ಇರೋದರಿಂದ ಅದೇ ನಾನು ಅಂತ ಕರಿತೀನಿ. ಇಲ್ಲಿಂದ ಹೊರಗಡೆ ಇರೋದು ಆತ್ಮನೇ, ಬಟ್ ಅಲ್ಲಿ ನನ್ನದು ಅಂತ ಕರಿತೀನಿ. ಯಾಕೆ ಅಂತಂದರೆ ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ, ಬಟ್ ಆತ್ಮನೇ ಇರೋದಲ್ಲಿ. ಯಾಕೆ ಅಂತಂದರೆ ಏಕೋ ದೇವ, ಪ್ರತಿಯೊಂದು ಕಡೆ ಆತ್ಮನೇ ಇರೋದು, ಎಲ್ಲ ಕಡೆ ಆತ್ಮನೇ ತುಂಬಿರೋದು. ಆಕಾಶ ಹೇಗೆ ಎಲ್ಲ ಕಡೆ ಇದೆಯೋ ಎಲ್ಲ ಕಡೆ ಆತ್ಮನೇ ಇರೋದು. ಬಟ್ ನಾನು ಹಂಗೆ ಮಾಡ್ಕೊತೀನಿ. ಯಾಕೆ ಅಂತಂದರೆ ಈ ಒಂದು ಇದಕ್ಕೋಸ್ಕರ ಇದನ್ನು ಇದರಲ್ಲಿ ಹೇಳ್ತಾರೆ. ಇದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾಜ್ಞವಲ್ಕ್ಯರ ಹತ್ರ ಸಂವಾದ ನಡೆದಾಗ, ಬೆಳಕಿವತ್ತು ಇದು ಮನುಷ್ಯ ಯಾವ ಬೆಳಕಿನಲ್ಲಿ ಕೆಲಸ ಮಾಡ್ತಾನೆ ಅಂತ. ಸೂರ್ಯನ ಬೆಳಕಿಲ್ಲದೆ ಇದ್ದರೆ ಚಂದ್ರನ ಬೆಳಕಿಲ್ಲದೆ ಇದ್ದರೆ ಆರ್ಟಿಫಿಷಿಯಲ್ ಬೆಳಕಿಲ್ಲದೆ ಇದ್ದರೆ ಶಬ್ದನೇ ಇಲ್ಲದೆ ಇದ್ದರೆ ವಾಸನೆನೇ ಇಲ್ಲದೆ ಇದ್ದರೆ ಕೈ ಮುಟ್ಕೊಂಡು ಹೋಗೋದು. ನಿಮ್ಗೆ ಅರ್ಥ ಆಗಿರಬೇಕು ಅನ್ಸುತ್ತೆ ಇದು. ಯಾಕಾದ್ರೆ ಅರ್ಥ ಆಗ್ತಾ ಇದ್ದರೆ ಕೇಳ್ರಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಬೇಕಾದಷ್ಟು ಸರ್ ಹೇಳಿದೆ, ಪರಮಾರ್ಥ ಚಿಂತಾಮಣಿಯಲ್ಲೂ ಹೇಳಿದ್ದೀನಿ. ಯಾರಾಗ ಗೊತ್ತಿಲ್ದಿದ್ರೆ ಹೇಳ್ರಿ, ತುಂಬ ಇಂಪಾರ್ಟೆಂಟ್ ಇದು. ಗೊತ್ತಲ್ವ ಎಲ್ರಿಗೂ? ಓಕೆ. ಹಾಗೆ ನಮಗೆ ಈ ಥರ ಹೇಳ್ಕೊಂಬರ್ತಾರೆ. ಹಾಗಾದರೆ ಈಗ ಇವು ಯಾವುದು ಇಲ್ಲದೆ ಇದ್ದರು ಎಲ್ಲಿ? ನಿದ್ದೆಯಲ್ಲಿ. ಇವು ಯಾವುದೂ ಇಲ್ಲ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಆರ್ಟಿಫಿಷಿಯಲ್ ಬೆಳಕಿಲ್ಲ, ಮತ್ತು ಇಂದ್ರಿಯಗಳಿಲ್ಲ. ಅಲ್ಲಿಗೆ ವಾಸನೆಯಿಂದ ಕಂಡ್ಕೊಳ್ಕೋ, ಅಥವಾ ಇದು ಶಬ್ದದಿಂದ, ಫಸ್ಟು ಶಬ್ದ, ಆಮೇಲೆ ವಾಸನೆ, ಆಮೇಲೆ ಕೈ ಗೋಡೆ ಮುಟ್ಕೊಂಡು ಹೋಗೋದು. ಕತ್ಲೆ ಇದೆ, ನಿಮ್ಮ ಮನೆ ಪಕ್ಕದ್ದು ನಾನು ಗೋಡೆ ಕೈ ಮುಟ್ಕೊಂಡು ಹೋಗ್ತೀನಿ ಕತ್ಲೆಯಲ್ಲಿ. ಹಾಗೆ ಈಗ ನಿದ್ದೆಯಲ್ಲಿ ಇವು ಯಾವುದೂ ಇಲ್ಲ ಅಂದರೆ ಆಧ್ಯಾತ್ಮಿಕ ಇಲ್ಲ, ಆದಿಭೌತಿಕ ಇಲ್ಲಿ ಇಂಪಾರ್ಟೆಂಟ್ ಇಲ್ಲ. ದೈವಿಕವಾಗ ಸೂರ್ಯ ಆಗಲಿ, ಆರ್ಟಿಫಿಷಿಯಲ್ ಬೆಳಕಾಗಲಿ, ಆದಿಭೌತಿಕ ಏನೂ ಇಲ್ಲ. ಆದರೂ ಕೂಡ ನಾನು 100 ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀಯಲ್ಲ, ಹೆಂಗೆ ಕೊಡ್ತೀಯಾ ಅಂದರೆ ಆತ್ಮನ ಬೆಳಕು ಅಂತ. ಅದಕ್ಕೆ ಸ್ವಯಂ ಜ್ಯೋತಿ, ಕೋಟಿ ಸೂರ್ಯ ಸಮಪ್ರಭಾ ಅಂತ ಹಿಂಗೆಲ್ಲ ಹೇಳಿ, ಆ ಬೆಳಕೇನಪ್ಪ ನೀನು ನಿದ್ದೆಯಲ್ಲಿರೋದು, ಎಚ್ಚರದಲ್ಲಿರೋದು, ಕನಸಿನಲ್ಲಿರೋದು ಅಂತ ಹೀಗೆ ಹೇಳ್ಕೊಂಡು ಬರ್ತಾರೆ. ಅದಕ್ಕೋಸ್ಕರ ಹೀಗೆ ಹೇಳಿ. ಸೊ ಅಲ್ಲಿಗೆ ಇಲ್ಲಿ ನಮ್ಗೆ ಅದು ಬೇಕಾಗೋದು. ಯಾಕೆ ಬಗ್ಗೆ ಇಷ್ಟೆಲ್ಲ ಹೇಳಿದ್ವಿ ಇಲ್ಲಿ? ಸಾಕ್ಷಿಯಾದ ಆತ್ಮನು ಸತ್ಯ, ಅದು ಪ್ರಮಾಣದಿಂದ ತಿಳಿಯೋದು, ಅರ್ಥ ಕ್ರಿಯಾಕಾರಿ. ಅದಾಯ್ತು. ಅದಕ್ಕೋಸ್ಕರ ತನ್ನ ಸ್ವರೂಪವನ್ನು ಎಂದಿಗೂ ಮಾರ್ಪಡಿಸಿಕೊಳ್ಳದ, ಹಂಗಿಲ್ಲದ ಸ್ವಯಂ ಸಿದ್ಧ, ಸ್ವಯಂ ಪ್ರಕಾಶ. ಅಲ್ಲಾಯ್ತು ಸರ್, ಅಲ್ಲಿವರೆಗೂ ಆಯ್ತಲ್ಲ. ಓಕೆ. ಸೊ ಮಾರ್ಪಡ್ಕೊಳ್ಳದೆ, ಮತ್ತೊಬ್ಬರ ಹಂಗಿಲ್ಲದೆ, ಯಾವುದು ಕೂಡ ಅವನಿಗೆ ಅಂಟಿಲ್ಲದೆ ಇರುತ್ತೆ ಅಂತ ಇಷ್ಟೆಲ್ಲ ತೋರಿಸಿದ್ದಾಯಿತು. ಹಾಗೆ ತನ್ನ ಸ್ವರೂಪವನ್ನು ಎಂದಿಗೂ ಮಾರ್ಪಡ್ಕೊಳ್ಳಲ್ಲ, ಮತ್ತೊಬ್ಬರ ಹಂಗಿಲ್ಲ. ಇವನು ಬೇರೆಯವರು ಇವನ ಮೇಲೆ ಡಿಪೆಂಡ್ ಆಗಬೇಕು, ಇವನು ಇನ್ಯಾರ ಮೇಲೆ ಡಿಪೆಂಡ್ ಆಗಬೇಕು ಅಂತ ಕೇಳಿದ್ರೆ ಬೇಕಾಗಿಲ್ಲ. ಯಾಕೆ? ಇವನು ದೇಶ ಕಾಲ ಕಾರಣಭಾವವನ್ನು ಮೀರಿದ್ದಾನೆ, ಅವಸ್ಥೆಗಳನ್ನೇ ಮೀರಿರೋದ್ರಿಂದ ಇವನ ಮೇಲೆ ಇನ್ನೊಬ್ಬ ಇಲ್ಲ, ಇವನೇ ಒಬ್ಬ. ಇದಕ್ಕೆ ಅದ್ವೈತ ಅಂತ ಕರೆಯೋದು.
ಇನ್ನು ಕೆಲವರು ಈಗ ಬಂದರವರು ಅದ್ವೈತದಲ್ಲಿ ಶುದ್ಧ ಅದ್ವೈತನಂತೆ ಏನೇನೋ ಮಾಡ್ಕೊತಾರೆ. ಅದಕ್ಕೆ ನಾವು ಶಂಕರಾಚಾರ್ಯದ್ದು ಇಟ್ಕೋಬೇಕು, ಬೇರೆಯವ್ರದ್ದೆಲ್ಲ ಇಟ್ಕೊಳಕ್ಕೆ ಹೋಗಬಾರ್ದು ಅಂತ ಸುಮ್ಮನೆ ತಲೆ ಕೆಡಿಸ್ತಾರೆ. ಎಷ್ಟು ಸರಳವಾಗಿದೆ, ಇಷ್ಟಿದೆ, ಈ ಥರ ಅವ್ರು ನೋಡೋಕ್ಕೆ ಬರಲ್ಲ. ಅದಕ್ಕೆ ಅವರೆಲ್ಲ ತಪ್ಪು ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಇಷ್ಟು ಗೊತ್ತಾಯಿತು. ತಾನೇ ಇರುವಾತನು ಸ್ವಯಂ ಪ್ರಕಾಶವಾದ ತಾನೇ ತೋರುತ್ತಿರುವ ಅರಿವಿನ ರೂಪನಾದ ತತ್ವವು ಪ್ರಮಾತೃ ಪ್ರಮಾಣ ಪ್ರಮೇಯಗಳ ರಾಶಿಯಾಗಿರುವ ಪ್ರಪಂಚದ ಆಭಾಸ ತಮ್ಮೊಳಗೆ ಅಡಕ ಮಾಡಿಕೊಂಡಿರುವ ಜಾಗ್ರತ್ ಸ್ವಪ್ನಗಳು ಮಿಥ್ಯೆ ಅನೃತ. ಅಲ್ಲಿಗೆ ಅವಸ್ಥೆಗಳೆಲ್ಲ ಮಿಥ್ಯೆ ಅನೃತ ಎಂದರೆ ತಮ್ಮ ಸ್ವರೂಪವನ್ನು ಯಾವಾಗಲೂ ಹಾಗೆ ಇಟ್ಟುಕೊಂಡಿರುವವಲ್ಲ. ಈ ಜನಕ ಮಹಾರಾಜ, ಭಿಕ್ಷುಕ ಇವರೆಲ್ಲ ಹಾಗೆ ಇಟ್ಕೊಳ್ಳೋಕೆ ಬರೋಲ್ಲ. ಈ ಜನ್ಮದಲ್ಲಿ ಜನಕ ಮಹಾರಾಜ, ಹಿಂದಿನ ಜನ್ಮದಲ್ಲಿ ಇನ್ಯಾವನೋ ಆಗಿದ್ದ, ಇಟ್ಕೊಳ್ಳೋಕೆ ಬರುತ್ತೇನೋ? ಬರೋದಿಲ್ಲ. ಆದ್ದರಿಂದ ಸಾಕ್ಷಿಯಾದ ಆತ್ಮನಂತೆ ಅವು ಸ್ವಯಂ ಸಿದ್ಧವಲ್ಲ. ಸಾಕ್ಷಿಗೂ ಮತ್ತು ಇವಕ್ಕೂ ವ್ಯತ್ಯಾಸ. ಅವು ಸ್ವಪ್ರಕಾಶವೂ ಅಲ್ಲ. ಅವು ಸಾಕ್ಷಿಯ ಅರಿವಿನ ಬೆಳಕಿನಿಂದ ತೋರಿಕೊಳ್ಳುತ್ತಾ ಆ ಸಾಕ್ಷಿಯನ್ನೇ ಅವಲಂಬಿಸಿಕೊಂಡಿರುವ ತೋರಿಕೆಗಳು. ಆ ದೃಷ್ಟಿಯಿಂದ ನೋಡಿದಾಗ ಸಾಕ್ಷಿಯೇ ನಮ್ಮೆಲ್ಲರ ಅಲ್ಲಿಯೇ ನಿಮಗೆ ಬೇರೆ ಆತ್ಮ, ನಮಗೆ ಬೇರೆ ಆತ್ಮ ಇಲ್ಲ. ಏಕಃ ಅಲ್ವಾ, ಸಮಃ ಕೂಡಸ್ಥ ನಿತ್ಯ. ಇನ್ನೇನು ಬೇಕು? ಅಷ್ಟು ಹೇಳ್ತಾರೆ. ತೋರುತ್ತಿರುವ ಆತ್ಮರು ಆತ್ಮಾಭಾಸರೂಪರು. ಎಲ್ಲ ಕಡೆ ಅವರನ್ನು ಪ್ರತಿಬಿಂಬವೇ ಇರುತ್ತೆ ಅಂತ ಇಷ್ಟು ಹೇಳಿ ನೆಕ್ಸ್ಟ್ ಹೋಗ್ಬೇಕಾಯ್ತು ನಾವು. ಹೀಗೆ ಸಾಕ್ಷಿ ರೂಪನಾದ, ಈಗ ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ ನಿಮಗೆ 15. ಆತ್ಮನೊಬ್ಬನೇ ಪರಮಾರ್ಥ ಸತ್ಯ, ನಿಜವಾಗಿಯೂ ಮಾರ್ಪಡದ ಸತ್ಯವಾಗಿದ್ದರೂ ನಾವು ಪ್ರಮಾತೃ ರೂಪರು, ಕರ್ತೃಭೋಕ್ತೃ ರೂಪರು, ಮತ್ತು ಪ್ರಮಾತೃ ಆಯಿತು, ಕರ್ತೃರೂಪರು ಆದ ಸಂಸಾರಿಗಳೆಂದು ತಿಳಿದುಕೊಂಡಿರುವುದಕ್ಕೆ ಕಾರಣವೇನು? ನೋಡ್ರಿ, ಇವಾಗ ಬರ್ತಾರೆ. ಹೌದು, ಮೇಲ್ಗಡೆ ಎಲ್ಲ ಹೇಳಿದ ಮೇಲೆ ನಾವು ಆತ್ಮಸ್ವರೂಪ, ಸ್ವಯಂ ಪ್ರಕಾಶ, ಅದಕ್ಕೆ ಯಾವ ಅಂಟಿಲ್ಲ, ಇಷ್ಟೆಲ್ಲ ಹೇಳಿಬಿಟ್ಟು ಈಗ ಇಷ್ಟೆಲ್ಲ ಆದರೂ ಕೊನೆಗೆ ನಾನು ಜ್ಞಾತೃ, ಆಮೇಲೆ ಕರ್ತೃ, ಭೋಕ್ತೃ, ಈ ಮೂರನ್ನು ಒಟ್ಟಿಗೆ ಸೇರಿಸಿದ್ರೆ ಪ್ರಮಾತೃ ಅಂತೀನಲ್ಲ. ಈ ಶರೀರದಿಂದ ಪಾದದಿಂದ ತಲೆವರೆಗೂ ನಾನು, ಇಲ್ಲಿಂದ ಹೊರಗಡೆ ಇರೋದು ನನ್ನದು ಅಂತೀನಲ್ಲ. ಯಾಕೆ? ಪ್ರಶ್ನೆ. ಇನ್ನೂ ಒಂದು ಪ್ರಶ್ನೆ ಇದೆ. ಫಸ್ಟ್ ಎತ್ಕೊಂತಾನೆ ಇದು ಮಾಡಬೇಡ. ಈಗ ಅಕಸ್ಮಾತ್ ಈ ಶರೀರವನ್ನು ನಾನು ಅಂತ ಇಟ್ಕೊತೀನಿ ಅಂತ ಇಟ್ಕೊಳ್ರಿ. ಇಲ್ಲ ತಾಳ್ರಿ, ಬೇಡ, ಫಸ್ಟ್ ಇದನ್ನು ಮುಗ್ದೋಗ್ಬಿಡ್ಲಿ, ಈ ಪ್ರಶ್ನೆ ಬಂದಿದೆ. ಹೇಳಿ ಕಲ್ಪನಾ, ನೀವು ಹೇಳಂಗಿದ್ರೆ ಹೇಳಿ. ಅಧ್ಯಾಸ ಮುಗಿದೋಯ್ತು. ನೋಡ್ರಿ ಎಷ್ಟಿದೆ. ಎಲ್ಲದಕ್ಕೂ ಮೂಲ ಕಾರಣ ಈ ತಪ್ಪಾಗೋದಕ್ಕೆ ಎಲ್ಲಾಗಿದೆ ಅಂತಂದರೆ ಬೇಸ್, ರೂಟ್ ಕಾಸ್, ಸೀಡ್ ಕಾಸ್ ಅಂತೀವಿ. ಬಟ್ ಅವರೇನು ಸೀಡ್ ಗೀಡ್ ಅವೆಲ್ಲ ಏನಿಲ್ಲ. ಆಮೇಲೆ ಹೇಳುವಾಗ ನಮ್ಗೆ ಅರ್ಥ ಆಗೋದಕ್ಕೆ ಅದು ಅಧ್ಯಾಸ ಅಂದರೆ ಏನಾಗಾದ್ರೆ? ಕಲ್ಪನಾ, ಅಧ್ಯಾಸ ಅಂದರೆ ಏನಮ್ಮ? ಅವಿದ್ಯೆ. ಅವಿದ್ಯೆ ಅಂದರೆ ಏನು? ಶ್ರೀಧರ್ ಅವರೇ ಹೇಳಿ. ರಾಂಗ್ ನಾಲೆಡ್ಜ್ ಸರ್, ರಾಂಗ್ ನಾಲೆಡ್ಜ್. ಅವಿದ್ಯೆ ಅಂದರೆ ರಾಂಗ್ ನಾಲೆಡ್ಜು. ಈಗ ರಾಂಗ್ ನಾಲೆಡ್ಜ್ಗೊಂದು ಎಕ್ಸಾಂಪಲ್ ಕೊಡಿ ನನಗೆ. ಕಲ್ಪನಾ ಅವ್ರಿಗೂ ಅರ್ಥ ಆಗಬೇಕು, ಬೇರೆಯವ್ರಿಗೂ. ರಾಂಗ್ ನಾಲೆಡ್ಜ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ದೃಷ್ಟಾಂತ. ರಾಂಗ್ ನಾಲೆಡ್ಜ್ ಅಂದರೆ ಹಗ್ಗನ ಹಾವು ಅಂತ ತಿಳ್ಕೊಳ್ಳೋದು. ಕರೆಕ್ಟ್, ಅಷ್ಟೇ, ಮುಗಿದೋಯ್ತು ಅಲ್ವಾ? ರಾಂಗ್ ನಾಲೆಡ್ಜ್. ಈಗ ಈ ರಾಂಗ್ ನಾಲೆಡ್ಜು ಆಗಬೇಕಾದ್ರೆ ಕಾರಣ ಏನು? ಅಂದರೆ ಕಲಬೆರಕೆ ಸರ್. ಅದೇ ಕಲಬೆರಕೆ. ಯಾವ್ದು ಕಲಬೆರಕೆ? ಒಂದು ವಸ್ತುನ ಇನ್ನೊಂದು ವಸ್ತುವಿನ ಗುಣಗಳ ಮೇಲೆ ಕಲಬೆರಕೆ ಹಾಕೋದು. ಯಾವ್ದಾಗಿದೆ ಇಲ್ಲಿ ನೀವು ಹಾವು ಹಗ್ಗದಲ್ಲಿ? ಹಗ್ಗದ ಈಗ ಹಾವಿಲ್ವೇ ಇಲ್ಲ ಅಲ್ಲ, ಹಗ್ಗ ಇರೋದು. ಹಾವಿನ ಗುಣಗಳನ್ನ ಹಗ್ಗದ ಮೇಲೆ ಹಾಕೋದು, ಇಲ್ಲದೆ ಇರೋದನ್ನ ಅದೆಲ್ಲ ಹಾಕೋದು, ಅದು ಕಲಬೆರಕೆ. ಏನಾಯ್ತು ಇವಾಗ ಹಾಕೋದ್ರಿಂದ?
ತಪ್ಪು ತಿಳುವಳಿಕೆ ಬಂದ್ಬಿಡುತ್ತೆ. ಅದನ್ನೆಲ್ಲ ಗುಣಗಳನ್ನ ಭಯ ಪಡ್ತೀವಿ, ಓಡ್ತೀವಿ, ಅದನ್ನ ತಪ್ಪಿಸ್ಕೊಳಕ್ ಬಿಡ್ತೀವಿ, ಆ ಥರ ಎಲ್ಲ ಆಗತ್ತೆ. ಈಗ ಆ ತಪ್ಪು ಗುಣಗಳನ್ನ ಹೇಗಾಗ್ತಾರೆ? ಅದ್ರ ಗುಣ ಇದ್ರ ಮೇಲೆ, ಇದ್ರ ಗುಣ ಅದ್ರ ಮೇಲೆ ಹಾಕ್ತಾರೆ ಅಂತಾರಲ್ಲ, ಅದು ಹೇಗೆ? ಇದು ಇಂಪಾರ್ಟೆಂಟ್. ಎಕ್ಸಾಂಪಲ್ ಸರ್ ಹೇಗೆ ಅಂತ ನೀವೇ ಹಾವು ಹಗ್ಗ ಕೊಟ್ಬಿಟ್ರಿ. ಈಗ ಆತ್ಮನ ಹಗ್ಗದ ಗುಣಗಳು ಇಂಪಾರ್ಟೆಂಟು. ಹಗ್ಗ ಮತ್ತು ಹಾವನ್ನು ಕಲಬೆರಕೆ ಮಾಡ್ಕೊತಾರೆ ಅನ್ನೋದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ನಲ್ಲಿ ಹಗ್ಗದ ಗುಣಗಳನ್ನು ಹಾವಿನ ಗುಣಗಳ ಮೇಲೂ, ಹಾವಿನ ಗುಣಗಳನ್ನು ಹಗ್ಗದ ಗುಣಗಳ ಮೇಲೂ ಹಾಕ್ತಾರೆ. ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ಲ. ವಸಂತ ಹೇಳಿ ಪಾಪ. ಅವ್ರಿಗೆ ಗೊತ್ತಿರುತ್ತೆ ಆನ್ಸರು, ಬಟ್ ಎಕ್ಸ್ಪ್ಲೈನ್ ಮಾಡಕ್ ಪಾಪ ಬರದೇ ಇರ್ಬೋದು. ಹಗ್ಗ ಇದೆ, ಆದ್ರೆ ನಾವು ಅದಕ್ಕೆ ಹಾವಿನ ಗುಣಗಳು ಹಾಕ್ಬಿಟ್ಟಿವಿ. ಅದು ಕಚ್ಚುತ್ತೆ, ಹೆಡೆ ಎತ್ಕೊಂಡಿದೆ, ಬುಸ್ಕುಡ್ತಾ ಇದೆ, ಬಂದ್ಬಿಡುತ್ತೆ, ವಿಷ ಇದೆ ಅಂತ ನಾವು ಆ ಹಗ್ಗದ ಮೇಲೆ ಹಾವಿನ ಗುಣ ಹಾಕ್ತಾ ಇದೀವಿ. ಹಾವಿನ ಮೇಲೆ ಹಗ್ಗದ ಗುಣ ಹಾಕೋದು, ಅದು ಹಗ್ಗ ಆಗಿ ಕಚ್ಚೋದಿಲ್ಲ ಅಂತೆಲ್ಲ ಅದ್ರ ಗುಣ ಇದ್ರ ಮೇಲೆ ಹಾಕೋದು. ಇಲ್ಲಿ ಹಾವು ಇದೆ ಇದೆ ಅನ್ನೋದು ಎಲ್ಲಿಂದ ತಗೊಂಡ್ಬಂದಿದೆ? ಹಾವಿಲ್ಲ ಅಲ್ಲಿ, ಹಾವು ಇದೆ ಅಂತ ನಾನು ಮಾಡ್ಕೊತೀನಲ್ಲ, ಆ ಇದೆ ಅನ್ನೋದು ಎಲ್ಲಿಂದ ಬಂದಿದೆ? ಕಲ್ಪನಾ, ಯಾರಾದ್ರೂ ಹೇಳಿ. ಮನಸ್ಸಿನ ಭ್ರಮೆ ಸರ್. ಮನಸ್ಸಿಂದ ಸರ್. ಅಲ್ಲ, ಅದಲ್ಲಮ್ಮ, ಅದಲ್ಲ. ಈಗ ಇದೆ ಅನ್ನೋದು ಆತ್ಮ ಸರ್, ಇದೆ ಅನ್ನೋದು ಆತ್ಮ, ಅದು ಯಾವಾಗ್ಲೂ ಬದಲಾವಣೆ ಆಗೋದಿಲ್ಲ. ನೀವು ಅಲ್ಲಿಗೆ ಹೋಗ್ಬೇಡಿ, ಬರೀ ಎಕ್ಸಾಂಪಲ್ ನಾವು ಚಿಂತನೆ ಮಾಡ್ತಾ ಇದ್ವಿ. ಎಕ್ಸಾಂಪಲ್ ಬಿಟ್ಟು ನೀವು ದೃಷ್ಟಾಂತನೇ ನಾನು ಚಿಂತನೆ ಮಾಡ್ತಾ ಇರೋದು. ಆದ್ದರಿಂದ ಈಗ ಹಾವು ಇದೆ, ಆ ಇದೆ ಅನ್ನೋದು ಯಾವುದ್ರ ಗುಣ? ಅಷ್ಟೇ, ಸಿಂಪಲ್ಲು. ಇರೋದು ಹಗ್ಗ. ಆ ಹಗ್ಗ ಆ ಇದೆ ಅನ್ನೋದನ್ನ ತಗೊಂಡು ಹಾವಿದೆ ಅಂತ ಮಾಡ್ತೀವಿ. ಉಪಾಧಿ ತೆಗೆದಾಕ್ಬಿಡ್ರಿ, ಹಾವು ತೆಗೆದಾಕಿದ್ರೆ ಏನಿರುತ್ತಲ್ಲಿ? ಇದೆ. ವಿಚಾರ ಮಾಡಿ ಗೊತ್ತಾದ್ಮೇಲೆ ಅಲ್ಲಿ ಇದೆ ಅಂದಾಗ ಯಾವುದ್ರದ್ದು? ಹಗ್ಗ ಇದೆ. ತುಂಬ ಇಂಪಾರ್ಟೆಂಟ್. ಇದೇ ಅನ್ನೋದನ್ನ ನನಗೆ ದ್ರಾಷ್ಟಾಂತಿಕದಲ್ಲಿ ತೋರಿಸ್ಬೇಕು. ಆಯ್ತಾ? ತುಂಬ ಇಂಪಾರ್ಟೆಂಟ್. ಇಲ್ಲಿ ಹಾವು ಆಗಲಿ ಅಥವಾ ಈ ವಸ್ತು ಹಗ್ಗ ಆಗಲಿ, ಉಪಾಧಿಗಳನ್ನ ಕಳ್ಚಿ ನೋಡೋದು ಬರಬೇಕು. ಆಗ ಪೂರ್ಣಂ ಅದಂ ಪೂರ್ಣಂ ಇದಂ. ಈಗ ಹಗ್ಗ ಅಂತ ಏನು ಹೇಳಿದ್ನೋ ಸುಮ್ಮನೆ ಹೇಳ್ತಾ ಇರೋದು, ಹಗ್ಗ ಪೂರ್ಣ. ಇಲ್ಲಿ ಹಗ್ಗವನ್ನೇ ಸತ್ಯ, ಯಾಕೆಂದರೆ ಇದು ವ್ಯಾವಹಾರಿಕ ಸತ್ಯ. ಹಾಗೆ ಹಗ್ಗ ಪೂರ್ಣ, ಅಲ್ಲಿ ಹಾವಲ್ಲ ಪೂರ್ಣ ಇದೆ ಅಂತ ಹೇಳ್ತೀನಿ ನೋಡ್ರಿ. ಆ ಹಗ್ಗದ ಇರುವನ್ನ ಹಾವು ಸಾಲ ತಗೊಂಡ್ಬಂದಿದೆ. ಅಲ್ಲಿ ಹಗ್ಗ ಇಲ್ದಿದ್ರೆ ನಾನು ಹಾವನ್ನ ಭ್ರಮೆ ಮಾಡ್ಕೊತಾನೆ ಇರಲಿಲ್ಲ ಅಲ್ವಾ? ಅಲ್ಲಿಗೆ ಆ ಇದೆ ಅಂತ ಅನ್ನೋದು ಫಸ್ಟ್ ಕಾಪಿ ಮಾಡಿಬಿಡುತ್ತೆ. ಇದು ಈ ಒಂದು ಬೇಸ್ಮೆಂಟ್ ಮೇಲೆ ಶಂಕರಾಚಾರ್ಯರು ಆತ್ಮ ಇದ್ದಾನೆ ಅಂತ, ದೇವರಿದ್ದಾನೆ ಅಂತ ಹೆಂಗೆ ತೋರಿಸ್ತಾರೆ? ಯಾರಿಗಾದ್ರೂ ಹೇಳಕ್ ಬರುತ್ತಾ? ಇದೇ ಪಾಯಿಂಟ್ ಅಲ್ಲಿ ತೋರಿಸ್ಬೇಕು. ಶಂಕರಾಚಾರ್ಯ ಹೇಗೆ ತೋರಿಸ್ತಾರೆ? ಯಾರಾದರೂ? ಓಕೆ, ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಯಾರನ್ನೇ ಕೇಳ್ರಿ ನೀವು, ಏನು ಹೇಳ್ತಾರೆ? ಏನಪ್ಪ, ಯಾರಲ್ಲಿ ನೀವಿರೋದು? ಯಾರು ಹೋದ್ರು ಮತ್ತೆ ಬಂದರು, ಯಾರವರು? ಯಾರು? ಹಲೋ,
ವಸಂತ ನಂದೇ ಸರ್ ಡಿಸ್ಕನೆಕ್ಟ್ ಆಯ್ತು ಸರ್, ಅದ್ಯಾಕೋ ಗೊತ್ತಾಗ್ಲಿಲ್ಲ ಅಮ್ಮ, ಸರ್. ನಾನು ಅದನ್ನು ಕೇಳ್ತಾ ಇಲ್ಲ. ಈಗ ಹೋದ್ರು ಬಂದ್ರು ಯಾರು ಅಂದಿದ ತಕ್ಷಣ ನಾನು ಅಂತ ತಾನೇ ನೀವು ಅಂತೀರಾ. ನಾನು ನೀವು ಹಾ, ಸರ್. ಹೋಗಿದ್ ಬಂದಿದ್ದಲ್ಲ ನಾನು ಅಂತೀರಿ ಹೌದು. ಅಲ್ಲಿ ಅಲ್ವಾ? ಯಾರಪ್ಪ ನೀನು? ನಾನು ಡಾಕ್ಟರ್ ಪ್ರಸಾದ್, ನಾನು ವಸಂತ ಅಂತೀವಲ್ವ? ಈ ನಾನು ಅಂತ ಅವ್ರು ಹೇಳುವಾಗ ಇಲ್ಲಿ ಒಂದು ಕಲಬೆರಕೆ ಆಗಿದೆ. ಇಲ್ಲಿ ವಸಂತ ಅನ್ನೋ ಸತ್ಯ ಅಲ್ಲ, ಈ ಪ್ರಸಾದ ಅನ್ನೋದು ಉಪಾಧಿಗಳನ್ನ ಬಿಟ್ಬಿಟ್ರೆ ಹಾಗಾದ್ರೆ ನಾನು ಇದ್ದೀನಿ ಅನ್ನೋದು ಸತ್ಯ ತಾನೆ. ಹಾವು ಇದೆ, ಅಲ್ಲಿ ಯಾವುದೋ ಒಂದಿದೆ, ಆ ಇರೋದು ಸತ್ಯ. ಬಟ್ ಆ ವಸ್ತು ಯಾವುದು ವಿಚಾರ ಮಾಡಿದ ತಕ್ಷಣ ಗೊತ್ತಾಯ್ತು ಹಾವಲ್ಲ ಹಗ್ಗ ಅಂತ. ಹಾಗೇ ನೀವು ಯಾರನ್ನು ಕೇಳಿದ್ರು ನಾನಿದ್ದೀನಿ, ಆ ನಾನು ಇದ್ದೀನಿ ಅಂತ ಅನ್ನೋದು ಸತ್ಯ. ಇದ್ದೀನಿ ಸತ್ಯ, ನಾನು ವಿಚಾರ ಮಾಡಬೇಕು ಅಂದರೆ ವಸ್ತು ಯಾವುದು ಅಂತ ವಿಚಾರ ಮಾಡಬೇಕು. ಇದು ಇಂಪಾರ್ಟೆಂಟ್. ಈಗ ನಾನು ಇದ್ದೀನಿ ಅಂತ ಅಂದರೆ ಈಗ ಇಲ್ಲಿ ಯಾವುದರ ಕಲ್ಬೇಕೆ ಆಗಿದೆ? ನಾನಿದ್ದೀನಿ, ಇಲ್ಲಿ ಎರಡಿದೆ ಪಾಯಿಂಟು, ಏನಿಲ್ಲ ಅರ್ಥ. ನಾನು ಇದ್ದೀನಿ, ನಾನು ಅಂದರೆ ಯಾವುದು? ನಾನು ಅಂದರೆ ಯಾವ್ದು ತಗೋಬೇಕಿಲ್ಲಿ? ಯಾರಾದರೂ ಒಬ್ರು ಹೇಳಿ. ಜೀವಪ್ಪ. ಇವಾಗ ನಾನು ಅಂದರೆ ಡಾಕ್ಟ್ರು, ನೀವು ಅಂದರೆ ಕಲ್ಪನಾ, ಈಗ ತಾನೆ ವಸಂತ ಅಂದರೆ ವಸಂತ. ಅಲ್ಲಿಗೆ ನಾಮರೂಪ ಕ್ರಿಯೆಗಳು, ವಾಚಾರಂಭಣ ವಿಕಾರೋ ನಾಮಧೇಯ, ಇವೆಲ್ಲ ಬೇರೆ ಬೇರೆ. ಈಗ ಇದ್ದೀನಿ ಅಂತನ್ನೋದು ಕಾಮನ್ ಆಗಿದೆ. ಈಗ ಆ ಇದ್ದೀನಿ ಅಂತ ಅನ್ನೋದು ಹೇಗೆ ಇರದ ಹಗ್ಗ ಆ ಇರುವನ್ನ ಹಾವು ಮೇಲೆ ಸಾಲ ಹೇಗೆ ತಗೊಂಬಂತೋ ಹಾಗೆ ಇರೋದು ಯಾರಿಲ್ಲ ನಿಜವಾಗ್ಲೂ. ನಾನು ಇದ್ದೀನಿ ಅಂತಂದ್ರೆ ನಿಜವಾಗ್ಲೂ ಇರೋದು ಯಾವುದು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಆತ್ಮ ಇದೆ, ಅದಕ್ಕೆ ಆಕಾರ ಗೀಕಾರ ಏನಿಲ್ಲ, ಇದೆ. ಆ ಇರುವನ್ನ ಇದು ಸಾಲ ತಗೊಂಬಂತು ನಾನಿದ್ದೀನಿ ಅಂತ ಹೇಳ್ತಾನೆ ಅಷ್ಟೇ. ಶಂಕರಾಚಾರ್ಯರು ಹೇಳಿದ ಹಾಗೆ ನೀನಿದ್ದೀಯ ಅಂತ ಕೇಳಿದ ತಕ್ಷಣ ಹೌದು ಸ್ವಾಮಿ ನಾನು ಗುಂಡಕಲ್ಲಿ ಇದ್ದಂಗೆ ಇದ್ದೀನಿ ಅಂತಾನೆ. ಆಯ್ತಲ್ಲಪ್ಪ ದೇವ್ರು ಇದ್ದಾನೆ ಅಂತ ಆಯ್ತಲ್ಲ ಅಂತ ಅವ್ರು ಹೇಳ್ತಾರೆ. ಹೇಳಿದ ತಕ್ಷಣ ಅವನಿಗೆ ತಲೆ ತಿರುಗ್ದಂಗೆ ಆಗತ್ತೆ. ಏನು ಸ್ವಾಮಿ ಕುಡ್ಕೊಂಬಂದಿದ್ದೀರಾ? ದೇವ್ರಿದ್ದಾರ ಅಂತ ನಾನು ಕೇಳಿದ್ದು, ನೀವೇನು ಕೇಳಿದ್ರು? ನಾನಿದ್ದೀನ ಅಂತ ಕೇಳಿದೆ. ಅಯ್ಯೋ ಗುಂಡಕಲ್ಲಿ ಇದ್ದಂಗಿದ್ದೀನಿ ನಿಮ್ಮ ಎದುರುಗಡೆ ಅಂದೆ. ಮತ್ತು ದೇವ್ರಿದ್ದಾನೆ ಅಂತ ಆಯ್ತಲ್ಲ ಅಂತ ಹೇಳ್ತೀರಿ, ತಲೆಗೆಲಿ ತಿರುಗುತ್ತೆ ನಿಮಗೆ ಅಂತ ಕೇಳ್ತಾನೆ. ಅವನಿಗೆ ಅರ್ಥ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ಸೂಕ್ಷ್ಮವಾಗಿದೆ. ಅರ್ಥ ಆಯ್ತಾ? ಹಾ ಸರ್, ಉಪಾಧಿ ಬಿಡ್ಬೇಕು. ನಾನು ಅಂತ ಅವ್ನು ಅನ್ಕೊಂಡಿದ್ದಾನಲ್ಲ ಅದು ಬಿಡ್ಬೇಕು. ಆತ್ಮ ಇದ್ದೇ ಇರುತ್ತೆ ಯಾವಾಗ್ಲೂ, ಅದರಿಂದ ನೀನ್ ಇದ್ಯಾ ಹೋಗು ಅಂತ ಹೇಳ್ತಾರೆ ಅವರು. ಹಾವು ಹಗ್ಗ ಚೆನ್ನಾಗಿ ಮೆಲುಕು ಹಾಕಬೇಕು ನೀವಿಲ್ಲಿ. ಅದಕ್ಕೆ ಅದರ ಹಾವು ಹಗ್ಗ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ನಲ್ಲಿ ಹಾವಿನ ಗುಣಗಳು ಹಗ್ಗದ ಗುಣಗಳ ಮೇಲೂ, ಹಗ್ಗದ ಗುಣಗಳು ಹಾವಿನ ಗುಣಗಳ ಮೇಲೂ ಕಲಬೆರಕೆಯಾಗುತ್ತೆ. ಈಗ ಹಗ್ಗ ಕಚ್ಚಲ್ಲ, ಸಾಯಲ್ಲ. ಅವನು ಈಗ ಹಾವಿನ ಗುಣ ಹಾಕ್ತಾನ. ಅವನು ಅಯ್ಯೋ ಕಚ್ಚಿದ್ರು ನಾನು ಸತ್ತು ಹೋಗ್ಬಿಡ್ತೀನಿ. ಹೇಗಿದೆ ನೋಡ್ರಿ ಹಾಗೆ. ಈಗ ಇರೋದು ಆತ್ಮನೇ, ನಾನು ಅಂತಾನೆ. ಈಗ ನೋಡ್ರಿ, ಒಂದು ಸಾಯೋದಿಕ್ಕೆ ಇಷ್ಟ ಇದೆಯಾ? ಯಾರಿಗಾದರೂ ಸಾಯೋದಿಕ್ಕೆ ಇಷ್ಟ? ಎದೆ ಮುಟ್ಕೊಂಡು ಹೇಳಿ ನೋಡೋಣ. ನಾನು ಸಾಯಬಾರ್ದು, ಹಿಂಗೆ ಇರಬೇಕು. ಆನಂದ ಹೆಂಗಿರಬೇಕು? ದುಃಖ ಇರಬಾರ್ದು ನನಗಲ್ಲಿ, ಕಿಂಚಿತ್ ಇರಬಾರ್ದು. 100% ಆನಂದ. ಇವರಪ್ಪಂದೇನೋ ಜೀವಪ್ಪನ್ಗೆ ಕೆಪಾಸಿಟಿ ಇದೆಯಾ? ಇಲ್ಲ. ಬಟ್ ಅವನಿಗೆ ಆಸೆ ಇದೆ. ಯಾಕೆ ಅಂತಂದ್ರೆ ಆತ್ಮನ ಗುಣ. ನಾನು ಸಾಯಬಾರ್ದು, ಇದ್ದಂಗೆ ಇರಬೇಕು, ಬದಲಾವಣೆ ಆಗಬಾರ್ದು. ಅದಕ್ಕೆ ಮೇಕಪ್ ಮಾಡ್ಕೊಳ್ಳೋದು. ನೀವೇನು ಬೇಕಾದರೂ ಮಾಡ್ಕೊಳ್ರಿ, ಬದಲಾವಣೆ ಆಗುತ್ತಿದ್ದು. ಬಟ್ ಆತ್ಮ ಅಂತ ತಿಳ್ಕೊಂಡಾಗ ಅವನು ಬದಲಾವಣೆ ಆಗಲ್ಲ. ಹೆಂಗಿದೆ ನೋಡ್ರಿ. ಮೇಕಪ್ಗೆ ಹೋಗ್ಬೇಕಾಗಿಲ್ಲ ನೀವು. ಯಾವಾಗ ತಿಳ್ಕೊಂಡ್ರೆ ಮೇಕಪ್ಗೆ ಹೋಗಬೇಕಾಗಿಲ್ಲ. ಹೇಗಿದೆ? ಮೇಕಪ್ ಬೇಕಾಗಿಲ್ಲ. ಈ ಶರೀರಕ್ಕೆ ಗೌರವ ಕೊಡೋದು ಬೇಕಾಗಿಲ್ಲ. ಅಂತಾರೆ ಅದಕ್ಕೆ. ಎಷ್ಟು ಚೆನ್ನಾಗಿದೆ ಅದು. ಅಂತರಂಗ ದೈವಕ್ಕೆ
ಸದಾ ಜೇನಿನಂತೆ ಮನಸ್ಸು ಮಾರಿದೆ ಅಂತ ಹಾಡು ಬರುತ್ತೆ ಅದರಲ್ಲಿ ಏನು ಹೇಳ್ತಾರೆ ಅವರು, ಅಂದ ಚಂದವೇತಕೆ ಅಂತರಂಗ ದೈವಕ್ಕೆ. ಈ ಅಂದ ಚಂದ ಒಳಗಡೆ ಇರೋ ಆತ್ಮನಿಗೆ ಬೇಕೇನೋ? ಆತ್ಮನಿಗೆ ಶರೀರ ಇದೆಯಾ? ಅವನು ಯಾವಾಗಲೂ ಹಾಗೆ ಇರ್ತಾನೆ, ಬೇಕೇನೋ ಅವನಿಗೆ? ಸದಾ ಜೇನಿನಂತೆ ಇರೋವಂಥದ್ದು ಆನಂದ ಸ್ವರೂಪ. ಹಾಡುಗಳಲ್ಲಿ ಎಂಥ ಅರ್ಥ ಇರುತ್ತೆ. ಈಗ ಬರೋ ಹಾಡುಗಳು ಅಪ್ಪ ಏನೋ ಹಾಡುಗಳು ಬರುತ್ತಲ್ಲ, ಅಪ್ಪ ದಡ್ಡಿ, ಅಮ್ಮ ದಡ್ಡಿ ಅಂತೇನೋ ಅಪ್ಪ ಲೂಸ ಅಮ್ಮ ಲೂಸ ಅಂತ. ಅಮ್ಮ ಲೂಸ ಅಪ್ಪ ಲೂಸ, ಎಲ್ಲರೂ ಇಬ್ರು ಮೆಂಟಲ್ ಹಾಸ್ಪಿಟ್ಲ್ಗೆ ಹಾಕ್ಬಿಡ್ತಾರೆ ಹುಟ್ತಾ ಇದ್ದಾಗಲೇ. ಎಷ್ಟು ಅರ್ಥ ಅಪ್ಪ. ಆ ಹಿಂದಿನ ಹಾಡುಗಳೇ ಹಂಗಿರ್ತಾ ಇತ್ತು. ಇರಲಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಆದ್ದರಿಂದ ಯಾರಿಗೂ ಸಾಯ್ಬೇಕು ಅಂತ ಇಷ್ಟ ಇಲ್ಲ. ಇದು ಆತ್ಮನ ಗುಣ, ಯಾವಾಗಲೂ ಇರಬೇಕು, ಇದು ಆತ್ಮನ ಗುಣ. ಬಟ್ ಈ ಶರೀರ ನೋಡಿಕೊಂಡ್ರೆ ಇದು ಇರೋದಿಲ್ಲ, ಇದು ಒಂದಿನ ಹೋಗುತ್ತೆ, ಎಲ್ರಿಗೂ ಗೊತ್ತು. ಹೇಗಿದೆ ನೋಡ್ರಿ, ಇದೆ ಕಲಬೆರಕೆ. ಹಿಂಗೆ ಕಲಬೆರಕೆ ಆಗಿದೆ ಇಲ್ಲಿ. ಅದಕ್ಕೋಸ್ಕರನೇ ಶಂಕರಾಚಾರ್ಯರು ದೇವರನ್ನ ತೋರಿಸೋದು ಹೀಗೆ. ಅದಕ್ಕೆ ಶಂಕರಾಚಾರ್ಯ ಡಿಫೈನ್ ಮಾಡ್ತಾರೆ, ನಾನು ಇದ್ದೀನಿ ಅಂತ ಹೇಳಬೇಕಾದ್ರೆ ಅವರು ಐ ಆಮ್ ದಿ ಆತ್ಮನ್, ದಟ್ಸ್ ವೈ ಐ ಆಮ್ ಹಿಯರ್. ಅಂದರೆ ನಾನು ಇದ್ದೀನಿ, ನಾನು ಯೋಚನೆ ಮಾಡಬಹುದು, ಬಿಡಬಹುದು, ಇಟ್ಸ್ ಮೈ ಚಾಯ್ಸ್. ಅಂದರೆ ನನ್ನ ಮನಸ್ಸು ಕೆಲಸ ಮಾಡ್ಬೋದು, ಬಿಡ್ಬೋದು. ಎಚ್ಚರ ಕನಸಿನಲ್ಲಿ ಕೆಲಸ ಮಾಡುತ್ತೆ, ಗಾಢ ನಿದ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಬಟ್ ದರ್ ಇಸ್ ಡಿಫ್ರೆಂಟ್. ಬಟ್ ನಾನು ಇದ್ದೀನಿ, ಮನಸ್ಸು ಬೇಕಾದರೆ ಕೆಲಸ ಮಾಡ್ಬೋದು, ಇದ್ದಿದ್ರೆ ಇಲ್ಲ. ನಾನಿದ್ದೀನಿ ಅನ್ನೋದಕ್ಕೆ ಡೆಫಿನೇಷನ್ ಶಂಕರಾಚಾರ್ಯರು ಹೆಂಗೆ ಕೊಡ್ತಾರೆ, ವೆಸ್ಟರ್ನ್ ಫಿಲಾಸಫರ್ ಹೇಗೆ ಕೊಡ್ತಾನೆ. ಅವನು ಹೆಂಗೆ ಹೇಳ್ತಾನೆ ಗೊತ್ತಾ, ನಾನಿದ್ದೀನಿ ಅನ್ನೋದಕ್ಕೆ ಅವನು ಫಸ್ಟ್ ನಾನು ಅಂತ ಹೇಳಲ್ಲ. ಅವನು ಮನಸ್ಸಿದೆ ಆದ್ರಿಂದ ನಾನಿದ್ದೀನಿ. ಈಗ ಅವರು ಆ ಥರ ಹೇಳ್ತಾನೆ. ಅವನು ಹೇಳಿದೇನು ಅಂತಂದರೆ, ಮನಸ್ಸಿನಿಂದ ಅವನು ನನ್ನ ನಿಜವಾದ ಸ್ವರೂಪನ ಡಿಸೈಡ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಹಾವಿದೆ ಅಂತ ಹೇಳಿ ಅದರಿಂದ ಹಗ್ಗ ಇದೆ ಅಂತ ಹೇಳಕ್ಕೆ ಹೋಗ್ತಾನೆ. ಎಷ್ಟು ದಡ್ಡ! ಅದಕ್ಕೋಸ್ಕರ ಹಂಗಲ್ಲ. ಈಗ ಅವನ ಪ್ರಕಾರ ಮನಸ್ಸು ಕೆಲಸ ಮಾಡ್ಬೋದು, ಬಿಡ್ಬೋದು. ಮನಸ್ಸಿದೆ ಅಂತಂದರೆ ಅಲ್ಲಿ ಅವನಿಲ್ಲ ಅಂತ ಬೇಕಾದರೂ ಮಾಡ್ಕೊಂಡ್ಬಿಡ್ತಾರೆ. ಇದು ವೆಸ್ಟರ್ನ್ ಫಿಲಾಸಫಿ. ಅವನ ಹೆಸರೇನೋ ಇದೆ, ಅವನು ಹಾಗೆ ಹೇಳ್ತಾನೆ. ಅವನು ವೆಸ್ಟರ್ನ್ ಫಿಲಾಸಫರ್, ಅವನು ಇಂಗ್ಲೀಷ್ನಲ್ಲಿ ಅವನ ಹೆಸರಿದೆ. ಅವನು ಹೇಳೋದು ಮನಸ್ಸಿದೆ ಆದ್ದರಿಂದ ನಾನು ಇದ್ದೀನಿ. ಶಂಕರಾಚಾರ್ಯ ಹಂಗೆ ದಡ್ಡ ನೀನು, ನಾನಿದ್ದೀನಿ, ಬೇಕಾದರೆ ಯೋಚನೆ ಮಾಡ್ಬೋದು, ಎಲ್ದಿರ ಬಿಡ್ಬೋದು. ಹೇಗಿದೆ ದೃಶ್ಯ ಪ್ರಪಂಚದಲ್ಲಿ ಯೋಚನೆ ಮಾಡ್ತೀನಿ, ಗಾಢ ಇದ್ದರೆ ಯೋಚನೆ ಮಾಡಲ್ಲ, ಯಾಕೆ ಮನಸ್ಸಿಲ್ಲ. ಯಾವುದು ಇಂಪಾರ್ಟೆಂಟ್ ಆಯ್ತು ಅಲ್ಲಿಗೆ? ಇದು ಬಂದು ಹೋಗುವಂಥದ್ದು ನಾನ್ ಇಂಪಾರ್ಟೆಂಟ್. ಅವನು ಇದರಲ್ಲಿ ನಾನ್ ಇಂಪಾರ್ಟೆಂಟ್ ಇಲ್ಲ, ಮನಸ್ಸು ಇಂಪಾರ್ಟೆಂಟ್. ಅನಾತ್ಮನ ಇಟ್ಕೊಂಡು ಅವರು ಈ ಆತ್ಮಕ್ಕೆ ಇಂಪಾರ್ಟೆನ್ಸ್ ಕೊಡಕ್ಕೆ ಹೋಗ್ತಾರೆ. ದಡ್ಡರು. ಎಷ್ಟು ವ್ಯತ್ಯಾಸ! ಇಲ್ಲಿ ಇನ್ನೊಂದು ತತ್ವ ತಿಳ್ಕೊಳ್ಳೋದಿದೆ. ಪ್ರಶ್ನೆ ಕೇಳ್ತೇನೆ ನಾನು. ಈಗ ಈ ಶರೀರವನ್ನು ನಾನು ಅಂತ ಅನ್ಕೊಳ್ಳೋದಕ್ಕೂ ಆತ್ಮ ನಾನು ಅಂದ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಅಕಸ್ಮಾತ್ ನಾನು ಈ ಶರೀರವನ್ನು ನಾನು ಅಂದ್ಕೊಂಡೆ, ಏನಾಗುತ್ತೆ? ಅದು ಇವಾಗ ಫಸ್ಟೇ ನಾನು ಪ್ರಶ್ನೆ ಕೇಳಿದಾಗ ಹೋದೆ, ಬೇಡ ಫಸ್ಟ್ ಇದು ಕ್ಲಿಯರ್ ಆಗಿಬಿಡಲಿ ಅಂತ ನಿಮ್ಮನ್ನು ಕೇಳಿದೆ. ಈಗ ಶರೀರವನ್ನು ನಾನು ಅಂದ್ಕೊಳ್ಳೋದಕ್ಕೂ ನನ್ನ ನಿಜವಾದ ಸ್ವರೂಪ ಗೊತ್ತಾಯಿತು. ಹಾವು ಹಾವು ನಾನು ನಿಜ ಅಂತ ಅಂದ್ಕೊಳ್ಳೋದಕ್ಕೂ ಹಗ್ಗವನ್ನು ನಿಜ ಅಂತಕ್ಕೂ ವ್ಯತ್ಯಾಸ ಏನಪ್ಪ? ಫಸ್ಟ್ ದೃಷ್ಟಾಂತಕ್ಕೆ ಬಂದು ಏನು ಡಿಫ್ರೆನ್ಸು ಹೇಳಬೇಕು. ಈಸಿ ಅದೆಲ್ಲ. ಆಗೋಯ್ತೀನಿ ಮುಗಿಸ್ಬಿಡ್ತೀನಿ. ಹಾವು ಕಚ್ಚುತ್ತೆ, ವಿಷ ಇದೆ, ಭಯ ಆಗುತ್ತೆ ನಮ್ಗೆ. ಹಾವನ್ ಕಂಡ್ರೆ ಹಗ್ಗ ಉಪಯೋಗಕ್ಕೆ ಬರುತ್ತೆ, ಕಚ್ಚೋದಿಲ್ಲ. ಅದು ಏನು ಭಯ ಇಲ್ಲ, ಅದರಲ್ಲಿ ವಿಷ ಇಲ್ಲ. ದೃಷ್ಟಾಂತಿಕದಲ್ಲಿ ಏನ್ ಡಿಫ್ರೆನ್ಸ್ ಆಗುತ್ತೆ? ಆತ್ಮನಲ್ಲಿ ಸಂತೋಷ ಇದೆ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಆದ್ರೆ ಈ ಶರೀರ ಜನ್ಮ ಮೃತ್ಯು ಜರ ವ್ಯಾಧಿ. ಅದಲ್ಲ,
ಯಾವಾಗ ಈ ಶರೀರ ನಾನು ಅಂತೀನೋ ಚಾರ್ವಾಕೃತಿಯಾಗಿ, ಈ ಶರೀರ ಚೆನ್ನಾಗಿರೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಯಾಕೆ? ಶರೀರ ನಾನು. ಹೀಗೆ ಸಾಲ ಮಾಡಿ ತುಪ್ಪ ಆದರೂ ತಿನ್ನೋ ಮಜ್ಜಾ ಮಾಡಕ್ಕೆ ಬಿಡೋ, ಸಾಲ ತೀರಿಸ್ಬೇಕು, ಯಾವ ನನ್ನ ಮಗ ಕಂಡು ಬಂದಿದ್ದಾನೆ ಬಿಡೋಲ್ಲ, ಪಾಪ ಪುಣ್ಯ ಸ್ವರ್ಗ ನರಕ ಎಂಥದ್ದು ಇಲ್ಲ. ಯಾಕೆ? ಶರೀರ ನಾನು. ಇದು ರಾಕ್ಷಸರದೆಲ್ಲ ಈ ನೇಚರ್ ಅಂತ. ಅದಕ್ಕೆ ಅವರು ಕೊಲ್ಲು ಮಜಾ ಮಾಡ ಅನ್ನೋದು. ಈಗ ನಾನು ಅವಾಗೇನಾಗುತ್ತೆ, ಧರ್ಮ ನ್ಯಾಯ ನೀತಿ ದೇವರೆಲ್ಲ ಪಚ್ಚಿಲಿ ಬಿಸಾಕ್ಬಿಡ್ತಾರೆ. ನಾನು ಶರೀರ. ಅದಕ್ಕೋಸ್ಕರ ಚಾರ್ವಾಕೃತಿಯರಿ, ರಾಕ್ಷಸರ್ತಿಯರಿ, ಈಗ ಆಗಿರೋದೇ ಅದು. ಈಗ ಭವಿಷ್ಯ ನಾನು ಆತ್ಮ ನಾನು ಅಂತ ಅಂದ್ಕೊಂಡ್ರೆ ಈ ಶರೀರಕ್ಕೆ ಇಂಪಾರ್ಟೆನ್ಸ್ ಇಲ್ಲ ನನಗವಾಗ. ಹೇಗೆ ಈ ಶರೀರ ಏನು ಹೇಳ್ತಾಗ ನಾನೇನು ಕೇಳಬೇಕಾಗಿಲ್ಲ. ಆವಾಗ ಶಾಸ್ತ್ರ ಹೆಂಗೆ ಹೇಳ್ತೀನೋ ಅಂತ ಕೇಳೋಕ್ಕೆ ಶುರು ಮಾಡ್ತೀನಿ. ಚಾರ್ವಾಕೃತಿಯರೆಲ್ಲ ಇದು. ಯಾಕೆ? ನನಗೆ ಗೊತ್ತಾಗೋಯ್ತು ಶರೀರ ನಾನು ಅಲ್ಲ, ಆತ್ಮ ನಾನು. ಆತ್ಮ ನಾನು ಅಂದಾಗ ನ್ಯಾಯ ಧರ್ಮ ನೀತಿ ದೇವರು ದಿಂಡ್ರು ಭಯ ಭಕ್ತಿ ನಾನೇ ಅನುಭವಿಸ್ಬೇಕು. ಈ ಶರೀರ ಬಂದು ಹೋಗೋದು, ಆದ್ದರಿಂದ ಆತ್ಮ ಬಂದು ಹೋಗೋದಲ್ಲ ಅಂತ. ಹೀಗೆ ನೋಡ್ರಿ, ಈ ಶರೀರವನ್ನು ನಾನು ಅನ್ನೋದಕ್ಕೂ ಆತ್ಮನನ್ನು ನಾನು ಅನ್ನೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಚಿಂತನೆ ಮಾಡಬೇಕಾಗುತ್ತೆ. ಅಲ್ಲಿಗೆ ನಿಲ್ಲಿಸಿರ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಜೈ ಶ್ರೀ.